ಬರ್ತಿದ್ರು. ಅದೇ ರೀತಿಯಾಗಿ ನಮ್ಮ ಎಲ್ಲ ಚುನಾವಣೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದ ನಿರ್ದೇಶಕರಾಗಿರುವಂತಹ ನಿತಿನ್ ಕೃಷ್ಣಮೂರ್ತಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇನ್ನು ಟಾಗಲ್ಪಯ್ಯ ಸಿನಿಮಾದ ನಿರ್ದೇಶಕರು ಉಮೇಶ್ ಕೆ ಕೃಪಾ ಅವರು ನಮ್ಮನ್ನ ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹೊಂದಿಸಿ ಬರೆಯಿರಿ ಸಿನಿಮಾದ ನಿರ್ದೇಶಕರು ರಾಮಿನಹಳ್ಳಿ ಜಗನ್ನಾಥ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು. ಏನು ಹೊಂದಿಸೋದಕ್ಕೆ ಹೋಗಿದ್ದಾರೆ. ಈಗ ನಮ್ಮ ಬ್ಲಿಂಕ್ ಸಿನಿಮಾದ ನಿರ್ದೇಶಕರು ಶ್ರೀನಿಧಿ ಬೆಂಗಳೂರು ಆನ್ ಸ್ಟೇಜ್ ಪ್ಲೀಸ್. ಶಾಖಾಹಾರಿ ಸಿನಿಮಾದ ನಿರ್ದೇಶಕರು ಸಂದೀಪ್ ಸುಂಕರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಈ ಬನ್ನಿ ತಬ್ಬಿದ ಎಳೆಯಲಿ ಸಿನಿಮಾದ ನಿರ್ದೇಶಕರು ಚಂದ್ರಜಿತ್ ಬೆಳೆಯಪ್ಪ ಸರ್ ದಯವಿಟ್ಟು ಈ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಲಾಕಿಂಗ್ ಬುದ್ಧ ಸಿನಿಮಾದ ನಿರ್ದೇಶಕರಾಗಿರುವ ಎಂ ಭರತ್ ರಾಜ್ ಅವರು ನಮ್ಮನ್ನ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಮರ್ಫಿ ಸಿನಿಮಾದ ನಿರ್ದೇಶಕರು BSP ವರ್ಮಾ ಸರ್ ದಯವಿಟ್ಟು ಬರಬೇಕು. ಫೋಟೋ ಸಿನಿಮಾದ ನಿರ್ದೇಶಕರಾಗಿರುವಂತಹ ಉತ್ಸವ ಗುನ್ವಾರ್ ಅವರು ನಮ್ಮನ್ನ ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಶಿವಮ್ಮ ಎರೆ ಹಂಚಿನಾಳ ಸಿನಿಮಾದ ನಿರ್ದೇಶಕರು ಜಯಶಂಕರ್ ಆರ್ಯರ್ ಆನ್ ಸ್ಟೇಜ್ ಪ್ಲೀಸ್. ಆರ್ಕೆಸ್ಟ್ರಾ ಮೈಸೂರು ಸಿನಿಮಾದ ನಿರ್ದೇಶಕರು ಸುನಿಲ್ ಮೈಸೂರು ಅವರು ನಮ್ಮನ್ನ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಫ್ಯಾಮಿಲಿ ಡ್ರಾಮಾ ಸಿನಿಮಾದ ನಿರ್ದೇಶಕರು ಆಕಾಶ್ HP ಆನ್ ಸ್ಟೇಜ್ ಪ್ಲೀಸ್. ಇನ್ನು ದೊಡ್ಡ ಸಿನಿಮಾದ ನಿರ್ದೇಶಕರಾಗಿರುವಂತಹ ಸಾಗರ ಪುರಾಣಿಕ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಚಿಲ್ಲಿ ಚಿಕನ್ ಸಿನಿಮಾದ ನಿರ್ದೇಶಕರು ಪ್ರದೀಪ್ ಪ್ರಜೋಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ರಾಮಿನಹಳ್ಳಿ ಜಗನ್ನಾಥ್ ಸರ್ ಹೊಂದಿಸಿ ಬರೆಯಿರಿ ಸಿನಿಮಾದ ನಿರ್ದೇಶಕರು. ಇಷ್ಟೊತ್ತು ಚಪ್ಪಾಳೆ ಹೊಡಿತಾರೆ, ಈಗ ಮೇಲೆ ಬಂದಿದ್ದಾರಲ್ಲ ಅವ್ರು ಸತ್ತು ಕೇಳಿಸ್ತಿಲ್ಲ ಅಂತ. ಓಕೆ ದೀಪ ಅವರೇ ದಯವಿಟ್ಟು ಒಂದು ಸ್ವಲ್ಪ ಮುಂದೆ ಬನ್ನಿ. ಕಂಗ್ರಾಚುಲೇಷನ್ಸ್. ಟ್ರೈಲರ್ ಇನ್ನೂ ಲಾಂಚ್ ಆಗ್ಬೇಕಾದ್ರೆ ಇಷ್ಟು ಜನರ ಜೊತೆ ಸೇರಿಸಿರೋದಕ್ಕೆ ಕಂಗ್ರಾಚುಲೇಷನ್ಸ್. ನೀವೇ ವೆಲ್ಕಮ್ ಮಾಡಿ. ಮೊದಲನೇದಾಗಿ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನನ್ನ ಒಂದು 16 ವರ್ಷದ ರೇಡಿಯೋ ಜರ್ನಿನಲ್ಲಿ ಪ್ರತಿ ಸಲ ಯಾರಾದ್ರೂ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದು ಅವರು ರೇಡಿಯೋಗೆ ಕಮರ್ಷಿಯಲ್ಸ್ ಕ್ಲೋಸ್ ಮಾಡಿದಾರೋ ಇಲ್ವೋ ಸೆಕೆಂಡ್ರಿ. ಹಾರ್ಟ್ಫುಲಿ ಪ್ರತಿ ಸಿನಿಮಾನು 16 ವರ್ಷಗಳಿಂದ ಪ್ರತಿ ಸಿನಿಮಾ ಜೊತೆ ಕೂಡ ನಿಂತ್ಕೊಳ್ಳೋದಕ್ಕೆ ನನಗೆ ಆಸೆ ಇತ್ತು, ನಿಂತಿದ್ದೀನಿ. ಅದು ನನ್ನ ರೇಡಿಯೋ ಜರ್ನಿನಲ್ಲಿ. ಸದಾಬನ್ ಸಖತ್ ಅಂತ ಶುರು ಮಾಡಿದಾಗ ಅಲ್ಲಿ ಒಂದು ಡಿಜಿಟಲ್ ಒಂದು ಕಲ್ಚರ್ ಒಂದು ನಮ್ಮಲ್ಲಿ ಮಿಸ್ಸಿಂಗ್ ಇತ್ತು. ಅದನ್ನ ಶುರು ಮಾಡೋಣ ಅಂದಾಗ ಒಂದಷ್ಟು ವೆಬ್ ಸೀರೀಸ್ ಅಂತ ಶುರು ಮಾಡಿದ್ವಿ. ಅದೇ ಊರಿಗೆ ಮುಂಚೆ ಶುರು ಮಾಡಿದ ಒಂದೇ ಪ್ರಾಬ್ಲಮ್ ಆಕ್ಚುಲಿ. ಈಗ ಒಂದು OTT ಬೆಳವಣಿಗೆ ಆಗ್ತಾ ಇದೆ. ಬಟ್ ಆ ಡಿಜಿಟಲ್ ಸಮಯದಲ್ಲಿ ಆಸೆ ಇದ್ದಿದ್ದು ಕೂಡ ಹೊಸ ನಿರ್ದೇಶಕರು ಅಂಡ್ ಹೊಸೊಬ್ಬರು ಆಕ್ಟರು ಅಂಡ್ ಹೊಸ ಟೆಕ್ನಿಷಿಯನ್ಸ್ ನ ಹುಟ್ಟಾಕ್ಲಿಕ್ಕೆ ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನಿಸ್ತಾ ಇತ್ತು. ಇನ್ಫ್ಯಾಕ್ಟ್ ನಾವು ಮಾಡಿದಂತ ಅಷ್ಟು ವೆಬ್ ಸೀರೀಸ್ಗಳು ಅದಾದ್ಮೇಲೆ ಎಲ್ಲಾ ನಿರ್ದೇಶಕರು ಈಗ ಬಡ್ತಿ ಪಡೆದು ಎಲ್ಲರೂ ಕೂಡ ಮೇನ್ ಸ್ಟ್ರೀಮ್ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಅದೊಂದು ಆಸೆ ಸಖತ್ತಲ್ಲಿತ್ತು. ಬಟ್ ಈಗ ಒಂದು ಸಖತ್ತಿಂದ ರೀಸ್ಟಾರ್ಟ್ ಮಾಡಿ ಒಂದು ಮೊದಲನೇ ಸಿನಿಮಾ ಅಂತ ಮಾಡಿದಾಗ ಆಸೆ ಇದ್ದಿದ್ದು ಪ್ರತಿಯೊಬ್ರು ಹೇಳೋದು ಕನ್ನಡದಲ್ಲಿ ಕಾಂಟೆಂಟ್ ಅಂತಾರಲ್ಲ ಅಂತವ್ರಿಗೆಲ್ಲ ಒಂದೇ ಒಂದು ಆನ್ಸರು ಕಾಂಟೆಂಟ್ ಇದೆ. ಇಷ್ಟು ಜನ ಏನ್ ಮಾಡಿದ್ದಾರೆ ಈ ಲಾಸ್ಟ್ 3-4 ವರ್ಷಗಳಲ್ಲಿ ಒಂದು ಗಟ್ ಫೀಲಿಂಗ್ ನಲ್ಲಿ ಅವ್ರು ಮಾಡಿರುವಂತ ವಿಷಯಗಳನ್ನ ನಂಬಿದ್ದಾರೆ. ಅಂದ್ರೆ ಈ ಕತೆ ಈಗ ನನ್ನ ಇಮ್ಯಾಜಿನೇಷನ್, ನಾನು ಇದನ್ನ ಪ್ರೆಸೆಂಟ್ ಮಾಡ್ತೀನಿ, ನನ್ನ ಸಿನಿಮಾ ಈ ತರ ಜನಗಳಿಗೆ ನಾನು ತೋರಿಸ್ಬೇಕು ಅಂತ ಆಸೆ. ಅವರು ಆಸೆ ಪಟ್ಟಿದ್ರೆ ಎಲ್ಲರೂ ಕೂಡ ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಹೋಗೋದಾಗಿತ್ತು. ಬಟ್ ಅದನ್ನ ಬ್ರೇಕ್ ಮಾಡಿ ಇವತ್ತು ಅದಕ್ಕೊಂದು ಆಡಿಯನ್ಸ್ ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಒಂದು ಹಾರ್ಟ್ಫುಲಿ ಸಖತ್ ಸ್ಟುಡಿಯೋ ಕಡೆಯಿಂದ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ಬೇಕಿತ್ತು. ಸೊ ಎಲ್ಲರೂ ಕೂಡ ಬಂದಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದಗಳು. ಖುಷಿ ಆಗ್ತಿದೆ. ಅಂದ್ರೆ ಇಷ್ಟು ಜನ ಒಟ್ಟಿಗೆ ಒಂದು ವೇದಿಕೆಯಲ್ಲಿ ಇದುವರೆಗೂ ನಾವು ನಿಂತಿರಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂಗಳಲ್ಲಿ ಪಾಡ್ಕಾಸ್ಟ್ಗಳಲ್ಲಿ ಒಂದು 3-4 ಜನ ಒಟ್ಟೊಟ್ಟಿಗೆ ಕರೆದು ಅದರದ್ದೇನೋ ಡಿಸ್ಕಷನ್ಸ್ ಆಗಿದೆ. ಬಟ್ ದ ಫ್ಯೂಚರ್ ಆಫ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇಲ್ಲಿದೆ. ಒಳ್ಳೆ ಕಥೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೆಲ್ಲ ಈ ತಂಡಗಳಿಂದ ಬರುತ್ತೆ. ಬಿಕಾಸ್ ಇವತ್ತು ನಮ್ಮ ಫಂಕ್ಷನ್ ನಾವು ಟ್ರೈಲರ್ ಬಿಡ್ತೀವಿ, ಅದೋಕೆ ಅದು ಟ್ರೈಲರ್ ಬರುತ್ತೆ, ನೀವು ನೋಡ್ತೀರಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಾಗಿರೋದು ಈ ನಮ್ಮಲ್ಲಿ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ, ದೊಡ್ಡ ಸ್ಟಾರು ಚಿಕ್ಕ ಸ್ಟಾರ್ ಅಲ್ಲ, ಇದು ಕಾಂಟೆಂಟ್, ಇದು ಮಲ್ಟಿಪ್ಲೆಕ್ಸ್, ಇದು ಮಾಸ್, ಇದು ಕ್ಲಾಸ್, ಈ ಬೈಫರ್ಕೇಶನ್ ಏನ್ ಇಟ್ಕೊಂಡಿದೀವಿ ಅದನ್ನೆಲ್ಲ ಸೈಡ್ ಇಟ್ಬಿಟ್ಟು ಒಂದು ಸಿನಿಮಾ ನೋಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲಿ ಅದ್ಭುತವಾಗಿರುವಂತಹ ಕಾಂಟೆಂಟ್ ಕೊಡ್ಲಿಕ್ಕೆ ಇಷ್ಟು ತಂಡಗಳು ರೆಡಿ ಇದೆ. ಅಂಡ್ ಅಷ್ಟು ತಂಡಗಳಿಗೆ ಜನಗಳಿಂದ ಬೇಕಾಗಿರೋದು ಒಂದೇ ಒಂದು ನಂಬಿಕೆ. ಇಲ್ಲಿರುವಂತ ಅಷ್ಟು ತಂಡಗಳನ್ನ ನಂಬಿ ಡೆಫಿನೆಟ್ ಆಗಿ ಪ್ರತಿಯೊಬ್ಬರು ಒಳ್ಳೆ ಕಾಂಟೆಂಟ್ ಜೊತೆ ವಾಪಸ್ ನಿಮ್ಮ ಹತ್ರ ಬರ್ತಾರೆ. ಮತ್ತೊಮ್ಮೆ ಇನ್ನೇನ್ ಹೇಳಿಕ್ ಸಾಧ್ಯ ಅಲ್ಲ. ಸೆಕೆಂಡ್ ಸ್ಟುಡಿಯೋ ಕಡೆಯಿಂದ ಹಾರ್ಡ್ಲಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ನಿಮ್ಮನ್ನೆಲ್ಲ ಇಲ್ಲಿ ನಿಮ್ಮ ಜೊತೆಗೆ ಒಂದು ಟ್ರೈಲರ್ ಲಾಂಚ್ ಮಾಡ್ಬೇಕು ಅನ್ನೋ ತುಂಬಾ ಆಸೆ ಇತ್ತು.
ಸೊ ಐ ಥಿಂಕ್ ಸುಮ್ಮನೆ ಏನೋ ಮಾತಾಡ್ತಾ ಅನ್ಕೊಂಡಿದ್ದು, ಬಟ್ ಕೋಆಪರೇಟ್ ಮಾಡಿ ಎಲ್ಲರೂ ಕೂಡ ಬಂದಿದ್ದು ನಿಜವಾಗ್ಲೂ ಖುಷಿ ಆಯ್ತು. ಸೊ ಒಂದು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಒಂದು ಹಾಡು ಕೇಳಿರ್ತೀರಾ. ಸೊ ನೆಕ್ಸ್ಟ್ ಜನರೇಷನ್ ಆಫ್ ಫಿಲ್ಮ್ ಮೇಕರ್ಸ್ ಅಂದ್ರೆ ಫ್ರೆಶ್ನೆಸ್ ಏನ್ ಬೇಕಾಗಿದೆ, ಎಲ್ಲ ಮಕ್ಕಳು ಒಟ್ಟಿಗೆ ಬಂದಿದ್ದೀವಿ. ಸೊ ನಾವೆಲ್ಲ ಒಟ್ಟಿಗೆ ಕೇಳ್ತಿರೋಂಥದ್ದು ನಿಮ್ಮ ಸಪೋರ್ಟ್, ನಿಮ್ಮ ನಂಬಿಕೆ, ಆ ಟ್ರಸ್ಟ್ ಎಲ್ಲಾ ತಂಡಗಳ ಮೇಲೂ ಕೂಡ ಇದ್ರೆ ಡೆಫಿನೆಟ್ಲಿ ಒಳ್ಳೆ ಕಾಂಟೆಂಟ್ ನ ಇನ್ನೂ ಚೆನ್ನಾಗಿರೋ ಕಾಂಟೆಂಟ್ ಜೊತೆ ವಾಪಸ್ ಬರ್ತೀವಿ. ಥ್ಯಾಂಕ್ ಯು. ಮೊದಲನೇದಾಗಿ ಇಲ್ಲಿ ಬಂದಿರುವಂತ ಎಲ್ಲ ಉದಯೋನ್ಮುಖ ಅನ್ನೋದಕ್ಕಿಂತ ಅವರೆಲ್ಲ ನನಗೆ ಗೊತ್ತಿರೋಂಗೆ ಒಂದು 8-9 ವರ್ಷದಿಂದ ಗೆಣಸ್ ಕಿತ್ತು ಕೊನೆಗೊಂದು ಹತ್ತಕ್ಕೆ ಬಂದಿರೋದು ಅಂತ ನಂಬಿದೀನಿ. ಎಲ್ಲರೂ ಆಲ್ಮೋಸ್ಟ್ ಪರಿಚಯ ಇದೆ ನನಗೆ, ಪೂರ್ತಿ ಯಾವ್ದಿದ್ರು ಸ್ವಲ್ಪ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದಕ್ಕಿಂತ ಮುಂಚೆ ನಮಗೆ ಸಾಥ್ ಕೊಟ್ಟಂತ ಸುದೀಪ್ ಅವ್ರನ್ನ ಸ್ಮರಣೆ ಮಾಡ್ಕೊಳ್ತಾ ಥ್ಯಾಂಕ್ ಯು ಅಂತ ಅವ್ರಿಗೆ ಹೇಳ್ತಾ, ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್ ಮಾಡ್ತಾ, ನಮ್ಮ ಇಡೀ ತಂಡದ ನಟನ ವರ್ಗ ಹಾಗೂ ತಾಂತ್ರಿಕ ವರ್ಗ ಎಲ್ಲರೂ ಬಂದಿದ್ದೀರಾ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಏನ್ ಮಾಡಿದೀರಿ ಅದನ್ನ ತೋರಿಸೋದು ಈಗ ಅಂದ್ರೆ ಆಲ್ರೆಡಿ ನಾವು ಟ್ರೈಲರ್ ಲಾಂಚ್ ಮಾಡಿರ್ಬಹುದು, ಬಟ್ ಒಂದ್ಸಲ ನಮಗೂ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ನಿಮ್ಮೆಲ್ಲರ ಜೊತೆ ಅನ್ನೋ ಆಸೆ. ಇವರೆಲ್ಲ ಡೈರೆಕ್ಟರ್ ಸಮ್ಮುಖದಲ್ಲಿ ಆ ಒಂದು ಟ್ರೈಲರ್ ನ ಲಾಂಚ್ ಮಾಡೋಣ ಅಂತ. ಕಿಚ್ಚ ಸುದೀಪ್ ಸರ್ ಆಕ್ಚುಲಿ ಮೊನ್ನೆ ಮಾತಾಡ್ತಾ ಈ ತರ ಟ್ರೈಲರ್ ನೋಡ್ಬೇಕು ಅಂದ್ರೆ ಟ್ರೈಲರ್ ಕಳಿಸ್ಕೊಟ್ವಿ. ಇಮಿಡಿಯೇಟ್ ಆಗಿ ಅವ್ರು ಹೇಳಿದ್ರು ಫಸ್ಟ್ ನಾನು ಸಿನಿಮಾ ನೋಡ್ಬೇಕು ಅಂತ. ಸೊ ಸಿನಿಮಾ ನೋಡ್ಲಿಕ್ಕೂ ರೆಡಿ ಇದ್ದಾರೆ. ಬಟ್ ಅದಕ್ಕೆ ಮುಂಚೆ ಟ್ರೈಲರ್ ನೋಡಿ ತುಂಬಾ ಖುಷಿ ಪಟ್ಟು ಈ ಟ್ರೈಲರ್ ನ ಲಾಂಚ್ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ, ಅದೊಂದು ಡಿಜಿಟಲ್ ಲಾಂಚ್ ಸುದೀಪ್ ಸರ್ ಕಡೆಯಿಂದ ಆಗಿದ್ದಕ್ಕೆ, ಅಂಡ್ ಸುದೀಪ್ ಸರ್ಗೆ ಡೆಫಿನೆಟ್ಲಿ ಧನ್ಯವಾದಗಳು ಎಲ್ಲರ ಕಡೆಯಿಂದ. ಅಂಡ್ ಒಂದು ಸೀನಿಯರ್ ಕಡೆಯಿಂದ ಒಂದು ಸಪೋರ್ಟ್. ಅಂಡ್ ಇವಾಗ ನಾವೇನ್ ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ವಿ, ಜನಗಳಿಗೆ ತೋರಿಸ್ತೀವಿ, ಅದಕ್ಕೊಂದು ಪ್ರಿಸೀಡಿಂಗ್ ಅಂತಾರಲ್ಲ ಆ ತರದೊಂದು ವೇದಿಕೆನ ಎಲ್ಲರೂ ಸೇರಿ ಕ್ರಿಯೇಟ್ ಮಾಡ್ಕೊಟ್ಟಿವ್ರಿ ನಿಮ್ಮ ಸಮ್ಮುಖದಲ್ಲಿ. ಜೊತೆಗೆ ನೆಕ್ಸ್ಟ್ ಯಾರು ಇಂಡಸ್ಟ್ರಿಗೆ ಬರಬೇಕು ಅಂತಿದ್ದಾರೆ ಆ ಎಲ್ಲ ಒಳ್ಳೊಳ್ಳೆ ತಂಡಗಳ ಶಾರ್ಟ್ ಫಿಲ್ಮ್ ಮೇಕರ್ಸ್ ಒಟ್ಟಿಗಿದ್ದಾರೆ. ಐ ಥಿಂಕ್ ಇಟ್ಸ್ ಎ ವಂಡರ್ಫುಲ್ ಗೆಟ್ ಟುಗೆದರ್ ಇದು ಆಕ್ಚುಲಿ. ಸೊ ನೀವೆಲ್ಲ ಓಕೆ ಅಂತ ಹೇಳಿದ್ರೆ ಒಂದ್ಸಲಿ ದೊಡ್ಡ ಪರದೆ ಮೇಲೆ ಇಲ್ಲೇ ನಿಂತು ನಾವು ಟ್ರೈಲರ್ ನೋಡೋಣ. ಓಕೆ ಅಲ್ಲ ಮರ್ಯಾದೆ ಪ್ರಶ್ನೆ ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಒಟ್ಟಿಗೆ ಒಂದ್ಸಲಿ ಮರ್ಯಾದೆ ಪ್ರಶ್ನೆ ಎಲ್ಲಾರ್ಗು. ನನಗೆ ಐ ಥಿಂಕ್ ನನಗೆ ಟ್ರೈಲರ್ ಇಷ್ಟ ಆಯ್ತು, ಎಡಿಟಿಂಗ್ ಪ್ಯಾಟರ್ನ್ ಇಷ್ಟ ಆಯ್ತು, ಆ ಬಡ್ಜೆಟ್ಸ್ ಅಲ್ಲಿ ಮಾಡಿರೋ ರೀತಿ ಇಷ್ಟ ಆಯ್ತು, ಕಾಸ್ಟಿಂಗ್ ಇಷ್ಟ ಆಯ್ತು, ಮ್ಯೂಸಿಕ್ ಇಷ್ಟ ಆಯ್ತು, DOP ವರ್ಕ್ ಇಷ್ಟ ಆಯ್ತು. ಪ್ರತಿಯೊಬ್ಬರು ಕಲಾವಿದರದ್ದು ನಾನು ನೋಡಿರೋ ಪೋರ್ಷನ್ ಅಲ್ಲಿ ಅವ್ರು ಮಾಡಿರುವಂತ ಪರ್ಫಾರ್ಮೆನ್ಸಸ್ ಇಷ್ಟ ಆಯ್ತು. ಪ್ರತಿಯೊಬ್ಬರು ಅವ್ರ ಕ್ಯಾರೆಕ್ಟರ್ ಇದ್ದಾರೆ ಅಂತ ಅನ್ನಿಸ್ತು. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಕಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಸುನೀಲ್ ರಾವ್ ನನ್ನ ಬಹಳ ವರ್ಷದ ಪರಿಚಯ, ಬಹಳ ಒಂದು ಮುದ್ದು ಒಂದು ಕ್ಯೂಟ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ, ವಿಚ್ ರಿಯಲ್ ಲೈಫ್ ಅಲ್ಲಿ ಅವರಿಲ್ಲ, ಬಹಳ ನಟೋರಿಯಸ್ ಅವರು. ಅಂಡ್ ಇಟ್ಸ್ ಆಲ್ವೇಸ್ ನೈಸ್ ಟು ಸಿ ಯು ಆನ್ ಸ್ಕ್ರೀನ್ ಸುನೀಲ್. ನೀವು ನನಗೆ ಗೊತ್ತಿರೋ ಹಾಗೆ ಒನ್ ಆಫ್ ದಿ ಮೋಸ್ಟ್ ವರ್ಸಟೈಲ್ ಬಬ್ಲಿ ಅಂಡ್ ಎನರ್ಜೆಟಿಕ್ ಆಕ್ಟರ್ಸ್. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ. ಅಂಡ್ ರಾಕೇಶ್ ಅಂಡ್ ಶೈನ್, ರಾಕೇಶ್ ಅಡಿಗ ಅವ್ರ ಮುಖ ಒಂದು ಸುಮ್ಮನೆ ಇದ್ರೆ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇರ್ತಾರೆ, ಮುಖದ ಒಂದು ಸೀರಿಯಸ್ನೆಸ್. ಅಂಡ್ ಐ ಥಿಂಕ್ ಇಸ್ ಅ ವೆರಿ ಗುಡ್ ಕಾಸ್ಟಿಂಗ್ ಹಿಯರ್. ಐ ಆಲ್ವೇಸ್ ಬಿಲೀವ್ ದಟ್ ಅವರು ಒಂದು ಒಳ್ಳೆ ಪ್ರತಿಭೆ ಅಂದ್ಬಿಟ್ಟು ಅದಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ರಾಕೇಶ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಮೈ ಬ್ರದರ್. ಅಂಡ್ ಶೈನ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಅಫ್ಕೋರ್ಸ್ ಯು ಆರ್ ಅ ಗ್ರೇಟ್ ಟ್ಯಾಲೆಂಟ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಇನ್ನಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಅಂಡ್ ಇನ್ನು ಬಹಳ ಉನ್ನತ ಮಟ್ಟಕ್ಕೆ ತಾವು ಹೋಗ್ಬೇಕು, ಅಲ್ಲಿಗೆ ಹೋಗಿ ಅಂತ ಹೇಳ್ತಾ, ಡೈರೆಕ್ಟರ್ ಐ ಥಿಂಕ್ ಇಸ್ ಡನ್ ಅ ಗ್ರೇಟ್ ಜಾಬ್. ಅಂಡ್ RJ ಪ್ರದೀಪ್ ಅವರು ನನಗೆ ಬಹಳ ಪರಿಚಯ, ಅವ್ರದೇ ಕತೆ ಅಂತ ಹೇಳಿದ್ರು ನಿರ್ಮಾಣ ಕೂಡ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಸರ್. ಅಂಡ್ ಐ ಥಿಂಕ್ ಯು ಡನ್ ಅ ಗ್ರೇಟ್ ಜಾಬ್ ವಿತ್ ದಿಸ್ ಹೋಲ್ ಕಾಸ್ಟಿಂಗ್ ಇನ್ ದ ಪ್ರೊಡಕ್ಷನ್. ಮರ್ಯಾದೆ ಪ್ರಶ್ನೆ ಒಂದು ಹೋಲ್ ನನಗೆ ಕಾನ್ಸೆಪ್ಟ್ ಕೂಡ ಇಷ್ಟ ಆಯ್ತು. ಟ್ರೈಲರ್ ಅಲ್ಲಿ ಒಂದು ವಿಭಿನ್ನತೆ ಇದೆ. ಅಂಡ್ ಒಂದು ಖುಷಿಯಾಗಿದೆ ಟ್ರೈಲರ್ ಅಲ್ಲಿ ಏನ್ ಹೇಳಕ್ ಹೊರಟಿದ್ದೀರಾ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಟ್ರೈಲರ್ ಅಲ್ಲಿ. ಸೊ ದೇರ್ ಇಸ್ ನಥಿಂಗ್ ಹಿಡನ್. ಸೊ ನನಗೆ ಅದು ಇಷ್ಟ ಆಯ್ತು. ಅಂಡ್ ಪ್ರಿಪೇರಿಂಗ್ ದ ಆಡಿಯನ್ಸ್ ಫಾರ್ ನೀವು ಏನ್ ಕತೆ ಹೇಳಕ್ ಹೊರಟಿದ್ದೀರಿ ಅದು ನನಗೆ ತುಂಬಾ ಇಷ್ಟ ಆಯ್ತು. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಅಂಡ್ ನಿಮ್ಮ ಎಂಟೈರ್ ಟೀಮಿಗೆ ಅಂಡ್ ಟ್ರೈಲರ್ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಈ ಬಜೆಟ್ಸ್ ಅಲ್ಲಿ ಇತ್ತೀಚೆಗೆ ತಾವು ಮಾಡ್ತಾ ಇರೋ ಸಿನಿಮಾಗಳು ಪ್ರತಿಯೊಬ್ಬರು ಇದರಲ್ಲಿ ತೆಗಿತಾ ಇರೋ ರೀತಿ, ಎಡಿಟ್ ಮಾಡ್ತಾ ಇರೋ ರೀತಿ, ಐ ಥಿಂಕ್ ನಾವು ಕೂಡ ಅದರಲ್ಲಿ ತುಂಬಾ ಕಲಿಯೋದಿದೆ. ಅಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ದ ವೇ ಕನ್ನಡ ಇಂಡಸ್ಟ್ರಿ ಶೇಪಿಂಗ್. ಅಂಡ್ ನಮ್ಗೆ ಸಿಗ್ತಾ ಇರೋ ಹೊಸ ನಿರ್ದೇಶಕರು, ನಿರ್ಮಾಪಕರು, ಮ್ಯೂಸಿಕ್ ಡೈರೆಕ್ಟರ್ಸ್, ಕಲಾವಿದರು. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮರ್ಯಾದೆ ಪ್ರಶ್ನೆಯ ಸಿನಿಮಾ ಆದಷ್ಟು ದೊಡ್ಡ ಯಶಸ್ಸು ನಿಮ್ಗೆ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಈವ್ನಿಂಗ್.
ಅಲ್ಲಿ ಸೇರುವ ಎಲ್ಲರಿಗೂ ನನ್ನ ಐ ಥಿಂಕ್ ಮೊದಲನೇದಾಗಿ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ತುಂಬಾನೇ ಚೆನ್ನಾಗಿದೆ ಟ್ರೇಲರ್ ಅಂಡ್ ನನಗೆ ಒನ್ ಆಫ್ ದ ಫೇವರೆಟ್ ಥಿಂಗ್ಸ್ ಇಸ್ ಇದರಲ್ಲಿ ಆಕ್ಟರ್ಸ್ ಒಬ್ಬೊಬ್ರು ಟಾಪ್ ನಾಚ್. ಐ ಥಿಂಕ್ ಪೂರ್ಣಚಂದ್ರ ಮೈಸೂರು ಅವ್ರ ಜೊತೆ ನಾನು ಮುಂಚೆ ಕೆಲಸ ಮಾಡಿದ್ದೀನಿ. ಸಚ್ ಅ ಟ್ರೀಟ್ ಟು ವಾಚ್ ಹಿಮ್ ಆನ್ ಸ್ಕ್ರೀನ್. ಮತ್ತೆ ತೇಜು ಅವರು, ಐ ಥಿಂಕ್ ಇಡೀ ಕಾಸ್ಟ್, ವಾಟ್ ಅ ಬ್ರಿಲಿಯಂಟ್ ಕಾಸ್ಟ್ ಅಂಡ್ ಸ್ಪೆಷಲ್ ಮೆನ್ಷನ್ ಟು ದ DOP and production and great job. ಅಂದ್ರೆ there is so much curiosity ಇವಾಗ ಏನ್ ಕಥೆ ಇರುತ್ತೆ ಅಂತ. I'm looking forward to the film and ನನ್ನ ಪ್ರಕಾರ ಲೈಕ್ ದಿಸ್ ಇಸ್ ದ ಕೈಂಡ್ ಆಫ್ ಫಿಲ್ಮ್ಸ್ ನಾವು ನೋಡ್ಬೇಕು ಇನ್ನೂ ಚಿತ್ರ ಮಂದಿರದಲ್ಲಿ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಕಾಂಟೆಂಟ್ ಇದೆ ಬಟ್ ಆಲ್ಸೋ ಇಟ್ಸ್ ಮೇಡ್ ಎಕ್ಸ್ಟ್ರೀಮ್ಲಿ ವೆಲ್ ಅಂಡ್ ಅದೇ ಮುಖ್ಯ ಇವಾಗ. ಸೊ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್ ಟುಡೇ ಅಂಡ್ ಫಾರ್ ಲೆಟಿಂಗ್ ಅಸ್ ಬಿ ಅ ಪಾರ್ಟ್ ಆಫ್ ದಿಸ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಟ್ರೈಲರ್ ನೋಡಕ್ ಮುಂಚೆ ಇದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ಇದು ಫೀಲ್ ಗುಡ್ ಇರುತ್ತೆ ಸಿನಿಮಾ ಅಂತ ಅನ್ಕೊಂಡೆ. ಸೊ ತುಂಬಾನೇ ಚೆನ್ನಾಗಿದೆ. 22ಕ್ಕಿಂತ ಬೇಗ ಏನಾದ್ರು ಪ್ರೀಮಿಯರ್ ಮಾಡಿದ್ರೆ ದಯವಿಟ್ಟು ನಮ್ಮನ್ನೆಲ್ಲ ಕರೀರಿ. ಸೊ ಬೇಗನೆ ಈ ಸಿನಿಮಾ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಸೊ ಈ ತರ ಒಂದು ಉನ್ನತ ಪ್ರಯತ್ನ ಅದು ಕನ್ನಡದಲ್ಲಿ ಆಗ್ತಾ ಇದೆ. ಇದು 100% ಕನ್ನಡ ಚಿತ್ರರಂಗದ ಮರ್ಯಾದೆಯನ್ನ ಉಳಿಸುವಂತ ಕೆಲಸ ಮಾಡುತ್ತೆ. ಈ ಸಿನಿಮಾನ ಗೆಲ್ಸ್ಬೇಕಾಗಿರೋದು ಆಡಿಯನ್ಸ್ ಮರ್ಯಾದೆ ಪ್ರಶ್ನೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ನಮಸ್ತೆ. ನಿಟ್ಟಿನಲ್ಲಿ ತುಂಬಾ ಇಷ್ಟ ಆಗೋದು ಪ್ರತಿ ಸಲ ಏನೋ ಡಿಸ್ಕಸ್ ಮಾಡಿದಾಗ ಒಂದೇ ಆನ್ಸರ್ ವರ್ಕ್ ಆಗಲ್ಲ ಮಗ. ಇದು ವರ್ಕ್ ಆಗುತ್ತಾ? ಇದು ವರ್ಕ್ ಆಗ್ತದೆ. ರಿವೆಂಜ್ ಡ್ರಾಮಾ ಒನ್ ಆಫ್ ಮೈ ಫೇವರೇಟ್ ಜಾನರ್. ಇದೊಂದು ಸಬ್ ಜಾನರ್ ಅಂತ ಹೇಳ್ತೀರಾ, ರಿಯಲಿಸ್ಟಿಕ್ ರಿವೆಂಜ್ ಡ್ರಾಮಾ ಅಂತ. ಸೊ ಇದಕ್ಕಿಂತ ಹೆಚ್ಚು ಆಸೆ ಆಗ್ತದೆ ನೋಡ್ಬೇಕು ಅಂತ. ಅಂದ್ರೆ ನಾನು ಶ್ರೀನಿಧಿ ಹೇಳಿದಂಗೆ ಇದು ಸಿಂಪಲ್ ಅಂದ್ರೆ ಬ್ರೀಸಿ ಫಿಲ್ಮ್ ಇರುತ್ತೆ ಅಂತ ಅನ್ಕೊಂಡೆ, ಬಟ್ ಮೈ ಫೇವರೇಟ್ ಜಾನರ್ ಇದು. ನನಗಂತೂ ತುಂಬಾ ಇಷ್ಟ ಆಗ್ತದೆ ನೋಡ್ಬೇಕು ಅಂತ. ಅಂಡ್ ಪ್ರತಿ ಜೊತೆ ನಾನು ಸುಮಾರು ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡಿದ್ವಿ ಜಿಯಲ್ಲಿ. ನಾವು ಸಿನಿಮಾ ಪ್ಯಾಷನ್ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ನಾಗರಾಜ್ ಜೊತೆ ಐ ಥಿಂಕ್ ಐ ವರ್ಕ್ ಒನ್ ಆಫ್ ದ ಶೂಟ್ಸ್. ಅಂಡ್ ನಾನು ತುಂಬಾ ಇಷ್ಟವಾಗಿರೋ ನಟರು ಇದ್ದಾರೆ ಇಲ್ಲಿ. ತೇಜು ನನ್ನ ಬಿಗ್ ಫ್ಯಾನ್ ನಾನು. ಪೂರ್ಣ ಇದ್ದಾರೆ. ಪೂರ್ಣ ನಂದನೇ 5ನೇ ಟ್ರೈಲರ್ ಪ್ರೀಮಿಯರ್ ಫಿಲಂ ಪ್ರೀಮಿಯರ್ ಇದ್ದೀನಿ. ಶೈನ್ ಸರ್ ಇದ್ದಾರೆ, ನಮ್ಮ ಶ್ರವಣ್ ಇದ್ದಾರೆ, ಮಾಸ್ಟರ್ ಶ್ರವಣ್. ಸೊ ನನಗೂ ಪರ್ಸನಲ್ ಫಿಲ್ಮ್ ಇದೆ ಅಂತ ಅನ್ಕೊಂತೀನಿ. ನನ್ನ ಮನೆಗೆ ಪ್ರಶ್ನೆ. ಸೊ ಒಳ್ಳೆದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಗರ್ ಪುರಾಣಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಇತ್ತೀಚೆಗೆ 1-2 ವರ್ಷದಲ್ಲಿ ಸುಮಾರು ಟ್ರಾವೆಲ್ ಮಾಡಿದೆ. ನನ್ನ ಸಿನಿಮಾಗೋಸ್ಕರ ಟ್ರಾವೆಲ್ ಮಾಡಿದೆ. ಕನ್ನಡ ಸಿನಿಮಾ ಅಂತಂದ್ರೆ 2 ಸಿನಿಮಾ ಹೆಸರು ಬರ್ತಾ ಇತ್ತು. ಎಲ್ಲೇ ಹೋಗ್ಲಿ ನೀವು, ಹಿಮಾಚಲ್ಗೆ ಹೋಗಿ, ರಾಜಸ್ಥಾನ್ ಹೋಗಿ 2 ಸಿನಿಮಾ ಹೆಸರು ಬರ್ತಾ ಇತ್ತು. ಆ ಸಾಲಲ್ಲಿ ಈ ಸಿನಿಮಾ ಸೇರುತ್ತೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್ ಅಂತ ಅನಿಸ್ತದೆ. ನಾಗರಾಜ್ ಸೋಮೇಶ್ ಅವರಿಗೆ ಬೆಸ್ಟ್ ವಿಶಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಶಶಾಂಕ್ ಸೋಗಿ ಅವರು. ಹಾಯ್, ಎಲ್ರಿಗೂ ನಮಸ್ಕಾರ. ಒಂದು 10 ವರ್ಷದ ಹಿಂದೆ ನಾನು ನಾಗರಾಜ್ ಸೋಮಯಾಜಿ ಪರಿಚಯ ಆಗಿದ್ದು. ನಾನು ಮೈಸೂರಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ. ಅದನ್ನ ಬೆಂಗಳೂರಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಹಿಂಗೆ ಆಸೆ ಇತ್ತು. ಆವಾಗ ಹಿಂಗೆ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿ ನಾನು ನಿಮ್ ಜೊತೆ ಬರ್ತೀನಿ ಅಂತ. ಅಂದ್ರೆ ಅವ್ರಿಗೂ ನನಗೂ ಸಂಬಂಧ ಇಲ್ಲ, ಅವ್ರಿಗೆ ಇದರಿಂದ ಏನೂ ಸಿಗಲ್ಲ. ಬಟ್ ಏನೋ ಒಂದು ಉತ್ಸಾಹ ಇದೆಯಲ್ಲ, ಅದು ಅವ್ರನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಇನ್ನೂ ನೆಕ್ಸ್ಟ್ ಅಲ್ಲಿ ಕರ್ಕೊಂಡು ಹೋಗುತ್ತೆ. ನನ್ನ ಶಾರ್ಟ್ ಫಿಲ್ಮ್ ನ ಬೆಂಗಳೂರಲ್ಲಿ ಸ್ಕ್ರೀನ್ ಮಾಡಿ ಜನ ಸೇರಿಸಿ ಒಂದಷ್ಟು ಪೋಸ್ಟರ್ಗಳು ಮಾಡಿ, ಅಂದ್ರೆ ಫುಲ್ ಅವ್ರದೇ ಇನಿಷಿಯೇಟಿವ್. ಅಂದ್ರೆ ಅವ್ರ ಮನೆ ಫಂಕ್ಷನ್ ತರ ಟ್ರೀಟ್ ಮಾಡಿ ಒಂದಷ್ಟು ಜನ ತುಂಬಿಸಿದ್ರು. ಆ ಅಚ್ಚುಕಟ್ಟತನ ಇಲ್ಲಿ ಕಾಣ್ತದೆ. ಅದೇ ಇಲ್ಲಿವರೆಗೂ ಅವ್ರನ್ನ ಕರ್ಕೊಂಡ್ ಬಂದಿದೆ. ಮುಂದೆ ತುಂಬಾ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಬಲವಾದ ನಂಬಿಕೆ ಮೊದಲಿಂದನೂ ಇತ್ತು. ಇದು ಮತ್ತೆ ಪ್ರೂವ್ ಆಯ್ತು ಅಷ್ಟೇ. ಅಂದ್ರೆ ತುಂಬಾ ಚೆನ್ನಾಗಿದೆ. ಮತ್ತೆ ಟ್ರೈಲರ್ ಟೈಟಲ್ ಕನ್ನಡ ಹೆಸರುಗಳು ಇಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ, ಸಿಗ್ತಾರಲ್ಲ. ಈ ತರ ಟೈಟಲ್ ಬಂದ್ರೆ ನಾನು ಒಂದು ವರ್ಷದಿಂದ ಕೇಳಿದ್ದು ಅನ್ಸುತ್ತೆ. ಮರ್ಯಾದೆ ಪ್ರಶ್ನೆಗೆ ಎಷ್ಟು ಚೆನ್ನಾಗಿದೆಯಲ್ಲ ಟೈಟಲ್. ಕನ್ನಡದ್ದು ಅಂದ್ರೆ ಆ ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಓಕೆ ಇದು ಈ ಕಥೆ ಏನು, ಅದ್ರ ಸ್ಟೇಕ್ ಏನು. ಅಂದ್ರೆ ತುಂಬಾ ಅಪರೂಪ. ಅಂದ್ರೆ ಕಥೆಗೆ ತುಂಬಾ ರಿಲೇಟಬಲ್ ಆಗಿ ಕನ್ನಡದ್ದೇ ಒಳ್ಳೆ ಪಂಚ್ ಇರುವಂತದ್ದು, ತುಂಬಾ ಕೇಳಿದ ತಕ್ಷಣ ಕಿಕ್ಕೊಡುವಂತ ಟೈಟಲ್ಗಳು ಇವ್ರಿಗೆ ಬಡದ್ಬಿಡ್ತಾರ ಅಂತ ನನಗೆ ಒಂಥರ ಹೊಟ್ಟೆವರಿ. ಆಲ್ಸೋ ಇನ್ನೊಂದು ಹೊಟ್ಟೆವರಿ, ನಾವು ಅನ್ಕೋತಾ ಇರ್ತೀವಿ ಒಳ್ಳೊಳ್ಳೆ ಆಕ್ಟರ್ಗಳನ್ನ ಕಾಸ್ಟ್ ಮಾಡ್ಬೇಕು ಅಂತ. ಕೆಲವೊಂದ್ಸತಿ ಸಾಧ್ಯ ಆಗಲ್ಲ ಬೇರೆ ಬೇರೆ ಕಾರಣಗಳಿಗೆ. ಇವರೆಲ್ಲ ಒಳ್ಳೆ ಆಕ್ಟರ್ಗಳನ್ನ ಗುಡ್ಡೆ ಹಾಕೊಂಡು ಒಂದ್ ಸಿನಿಮಾ ಮಾಡ್ಬಿಟ್ಟಿದ್ದಾರೆ. ಅದು ತುಂಬಾ ಖುಷಿ ಆಗತ್ತೆ.
ಸೊ ಈ ತರ ತುಂಬಾ ಒಳ್ಳೆ ವಿಷಯಗಳಿದೆ. ಆರ್.ಜೆ. ಪ್ರದೀಪ್ ಅವರು ನಿಮ್ಗೆಲ್ಲ ಗೊತ್ತಿರಂಗೆ ತುಂಬಾ ಒಳ್ಳೆ ವೆಬ್ ಸೀರೀಸ್ಗಳನ್ನ ಅಂದ್ರೆ ಪಯನೇರ್ ಮಾಡಿದವರು ನಮ್ಮ ಇಂಡಸ್ಟ್ರಿಗೆ. ಅವರು ಅವರ ಪ್ರೊಡಕ್ಷನ್ ಹೌಸು ಮರ್ಯಾದೆ ಪ್ರಶ್ನೆ ಸಿನಿಮಾ ಮೂಲಕ ಬಂದಿದೆ. ತುಂಬಾ ದೊಡ್ಡ ಮಟ್ಟದ ಯಶಸ್ಸು ಸಿಗ್ಲಿ. ಇಂಥ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ ಬೆಳೆದ್ರೆ ತುಂಬಾ ಒಳ್ಳೆ ಸಿನಿಮಾ ಬರುತ್ತೆ. ಅಂದ್ರೆ ಅವ್ರು ಜಸ್ಟ್ ನೋಡಿ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿಸಿದ್ದಾರೆ. ಸೊ ಆ ಥಾಟ್ ಇದೆಯಲ್ಲ, ಆ ಥಾಟ್ ಇಂಥ ಪ್ರೊಡಕ್ಷನ್ ಹೌಸ್ಗೆ ಪ್ರೊಡ್ಯೂಸರ್ಗಳು ಇದ್ರೆ ಇನ್ನು ತುಂಬಾ ಒಳ್ಳೆ ಒಳ್ಳೆ ವಿಷಯ, ಒಳ್ಳೆ ಎಕೋಸಿಸ್ಟಮ್ ನ ಡೆವಲಪ್ ಮಾಡುವಂತ ಒಂದು ಥಾಟ್. ಮತ್ತೆ ನನ್ನ ಫೇವರೇಟ್ ಆಕ್ಟರ್ ಪೂರ್ಣಚಂದ್ರ ಇದ್ದಾರೆ ಈ ಫಿಲ್ಮ್ ಅಲ್ಲಿ. ಸೊ ತುಂಬಾ ಒಳ್ಳೆ ವಿಷಯಗಳಿದೆ, ತುಂಬಾ ಚೆನ್ನಾಗಿದೆ ಟ್ರೈಲರ್. ಆಲ್ ದಿ ಬೆಸ್ಟ್ ಗೀತಾ ಮೆಕ್ಕೆ. ಥ್ಯಾಂಕ್ ಯು ಸೊ ಮಚ್. ಮರ್ಯಾದೆ ಪ್ರಶ್ನೆ ಇದು ಮೊದಲನೇದಾಗಿ ಈಗೇನ್ ಕಳೆದ 2-3 ವರ್ಷಗಳಿಂದ ಡೈರೆಕ್ಟ್ ಅನ್ಕೊಂಡು ನಮ್ಮೆಲ್ಲರೂ ಇಲ್ಲಿನ ಕರೆಸಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು. ನಾವೆಲ್ಲರೂ ಒಂದೇ ವೇದಿಕೆ ನಾವೆಲ್ಲರೂ ಸಿಕ್ಕಿರ್ಲಿಲ್ಲ, ಈ ಮೂಲಕ ಎಲ್ಲರೂ ಪರಿಚಯ ಆದಂಗಾಯ್ತು, ಅದಕ್ಕೆ ಥ್ಯಾಂಕ್ ಯು. ಅಂಡ್ ಸಕತ್ ಸ್ಟುಡಿಯೋ, ಇದು ನಾವೆಲ್ಲ ಸಿನಿಮಾ ಕನಸು ಕಾಣ್ತಾ ಇದ್ದಂತ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಬೇರೆ ರೀತಿ ಒಂದು ಸ್ಟುಡಿಯೋ ಬಂತು. ಆಗ ಈಗೇನು ಹೇಳ್ತಿರಲ್ಲ ಅದೇ ಪ್ರದೀಪ್ ಅವರು, ನಿಜವಾಗ್ಲೂ ಒಂದು ವೆಬ್ ಸೀರೀಸ್ ಆಗ್ಲಿ ಒಂದು ಬೇರೆ ತರ ಶುರು ಮಾಡಿದಂತ ಸಂಸ್ಥೆ, ಅಂದ್ರೆ ಬುನಾದಿ ಅಲ್ಲಿಂದಾನೆ ಸ್ಟಾರ್ಟ್ ಆಗಿದ್ದು ಆ ಸಂಸ್ಥೆ. ಮತ್ತೆ ನಾಗರಾಜ್ ಸೋಮಯಾಜಿ ಅವರು ನನ್ಗೊಂದು 10 ವರ್ಷದಿಂದ ಪರಿಚಯ. ನಾನು 7D ಕ್ಯಾಮ್ರಾ ತಗೊಂಡಾಗ ಅವರು 5D ಕ್ಯಾಮ್ರಾ ತಗೊಂಡು ಫೋಟೋಗ್ರಫಿ ಒಟ್ಟಿಗೆ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಆದ್ರೆ ಪ್ರದೀಪ್ ಅವರು ಮೋಸ್ಟ್ಲಿ ಗೊತ್ತಿಲ್ಲ, ನಾನು ಬೆಂಗಳೂರು ಫಸ್ಟ್ ಟೈಮ್ ಬಂದಾಗ ಅವರು ರೇಡಿಯೋದಲ್ಲಿ ಇದ್ದಾಗ ಸ್ಕ್ರಿಪ್ಟ್ ರೈಟಿಂಗ್ ಕಾಂಪಿಟೇಷನ್ ಅಲ್ಲಿ ನನ್ಗೊಂದು ಪ್ರೈಸ್ ಬಂದಿತ್ತು. ಆಗ ಹೋಗಿದ್ದೆ, ಆಗ ಜಯಂತ ಗಣೇಶ್ ಜಡ್ಜಿದ್ರು, ಆಗ ಮಾತಾಡಿದ್ದು. ಅದಾದ್ಮೇಲೆ ಯಾವಾಗ್ಲೂ ಮಾತಾಡಿರಲ್ಲ, ಒಂದಿಸಿ ಬೇರೆ ಆದ್ಮೇಲೆ. ಬಟ್ ಎಲ್ಲರ ಕೆಲಸ ಗೊತ್ತಿರ್ತದೆ, ಬಟ್ ಯಾವತ್ತೂ ಏನು ಮೀಟ್ ಆಗಿರಲ್ಲ. ಅವರ ಕೆಲಸಗಳೇ ಇಲ್ಲಿವರೆಗೂ ತಂದು ನಿಲ್ಲಿಸಿರುತ್ತೆ ಅನ್ನೋದೊಂದು ನನ್ನ ಭಾವನೆ. ಸೊ ಹಾಗಾಗಿ ಸಕತ್ ಸ್ಟುಡಿಯೋ ಮತ್ತು ನಾಗರಾಜ್ ಸ್ವಾಮೀಜಿ ಅವರು ಇಬ್ರು ಒಂದು ಕಾಂಬೋ ಟ್ರೀಟ್ ಅನ್ಸುತ್ತೆ. ವಿಜುವಲಿನೂ ಕೂಡ ನಾಗರಾಜ್ ಅವರು ಚೆನ್ನಾಗಿ ಕಟ್ಟಿಕೊಟ್ಟಿರ್ತಾರೆ ಅನ್ನೋದೊಂದು ನಂಬಿಕೆ, ಮತ್ತು ಅದಕ್ಕೆ ಸಾಕ್ಷಿಯಾಗಿ ಈ ಟ್ರೈಲರ್ ಹೆಚ್ಚು ಜನರಿಗೆ ತಲುಪಬೇಕು. ಟ್ರೈಲರ್ ತಲುಪೋದೇ ಅಲ್ಲ, ನಾವೇನು ಇವತ್ತು ಬಂದಿದ್ದೀವಿ ಅಷ್ಟು ಜನ ಮೊದಲನೇ ದಿನ ಬಂದು ಸಿನಿಮಾ ನೋಡೋಣ ಅಂತ ನಾನೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈಗ ಈ ಗ್ರೂಪ್ ಕಂಪ್ಲೀಟ್ ಆಗಬೇಕು ಅಂದ್ರೆ ನಮ್ಮ ಟೀಮ್ ಒಮ್ಮೆ ಜಾಯಿನ್ ಆಗಬಹುದು. ಸೊ ದಟ್ ಆಮೇಲೆ ಎಲ್ಲರೂ ಕೆಳಗೆ ಬರ್ತಾರೆ. ತುಂಬಾ ಆಸೆ ಅಂದ್ರೆ ಪ್ರತಿಯೊಬ್ರು ಕೂಡ ಅವರ ಕಂಪ್ಲೀಟ್ ವರ್ಕ್ ನ ಕೊಟ್ಟಿದ್ದಾರೆ. ಅಂಡ್ ಪ್ರತಿಯೊಬ್ರು ಇನ್ಕ್ಲೂಡಿಂಗ್ ನಮ್ಮ ಮಂಜುನಾಥ್ ನಾಯ್ಡು ಅವ್ರನ್ನ ಪ್ಲೀಸ್ ವೇದಿಕೆಗೆ ಕರೀತೀನಿ. ಯೂಶಲಿ ಸೌಂಡ್ ಮಿಕ್ಸಿಂಗ್ ನಾವೆಲ್ಲ ಕೊಚ್ಚಿ ಹೋಗ್ತೀವಿ, ಚೆನ್ನೈ ಹೋಗ್ತೀವಿ, ಎಲ್ಲೆಲ್ಲ ಹೋಗ್ತೀವೋ, ಇಲ್ಲೇ ಉತ್ತರಳ್ಳಿಯಲ್ಲಿ ಒಂದು ಅದ್ಭುತವಾಗಿರುವಂತ ಸ್ಟುಡಿಯೋ ಕಟ್ಟಿದ್ದಾರೆ. ಅಮೇಜಿಂಗ್ ಆಗಿರುವಂತ ಟೆಕ್ನಿಷಿಯನ್ ನಮ್ಮ ಕನ್ನಡದವರು. ಟೆಕ್ನಿಕಲಿ ನಾವೇನೇ ನೋಡಿ ಅದನ್ನ ಅಳತೆ ಮಾಡಿದ್ರು ಕೂಡ ಇನ್ಸ್ಟಾಗ್ರಾಮ್. ಸೊ ಓವರ್ ಆಸ್ ಎ ಪ್ಯಾಕೇಜ್ ಇವತ್ತು ಎಲ್ಲ ಸೇರಿ ಗೆಲ್ಬೇಕು ಅನ್ನೋದೊಂದು ಆಸೆ. ಅಂಡ್ ಇದು ನಮ್ಮ ಟೆಕ್ನಿಕಲ್ ಟೀಮ್ ಎಲ್ಲ ಕನ್ನಡದವರೇ. ಸೊ ಸಾಮಾನ್ಯವಾಗಿ ಒಂದು 12 ವರ್ಷದ ಹಿಂದೆ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಅನ್ಕೊಂಡು ಒಂದಿಷ್ಟು ವಿಚಾರಗಳನ್ನ ಕಲಿಯಕ್ಕೆ ಟ್ರೈ ಮಾಡಿ ಅರ್ಧಂಬರ್ಧ ಕಲಿತು ಇನ್ನೂ ಕಲಿತಾ ಈ ಒಂದು ಸಿನಿಮಾನ ಇವತ್ತು ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಸಕತ್ ಸ್ಟುಡಿಯೋ ಸಂಸ್ಥೆಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ. ಆ ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಐ ಥಿಂಕ್ ಫ್ರಂಟ್ ಲೈನ್ ಅಲ್ಲಿ ಇರೋರಿಗೆಲ್ಲರಿಗೂ ಗೊತ್ತದು. ಸೊ ಯಾರು ನಂಬ್ತಾರೆ, ನಂಬಿ ಅದನ್ನ ಮುಂದುವರ್ಸಕ್ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹಾಗೆ ಅವ್ರು ನನ್ನನ್ನು ನಂಬಿದ್ರು, ನಾನು ಇವ್ರನ್ನೆಲ್ಲ ನಂಬಿದ್ದೀನಿ. ಸೊ ಮೊದಲನೇದಾಗಿ ಅರ್ಜುನ್ ರಾಮ್ ಅವರು ಕೆಲಸಗಳು ನಾವು ಮುಂಚೆಯಿಂದ ಹುಲಿರಾಯಿಂದ ನೋಡ್ಕೊಂಡ್ ಬಂದಿದ್ವಿ. ಸೊ ಅವ್ರ ಕೆಲಸ ಅಲ್ಲಿ ನೋಡಿ ಈ ಒಂದು ಸಿನಿಮಾಗೆ ಓಕೆ ಅಂತ ಅಂದಾಗ ಪ್ರೊಡಕ್ಷನ್ ಹೌಸ್ ಅವ್ರ ಕಡೆಯಿಂದ ಅದನ್ನು ಓಕೆ ಮಾಡಿಸ್ಕೊಂಡು, ಹಾಗೆ ನಮ್ಮ ಸಿನಿಮಾಟೋಗ್ರಾಫರ್ ಗೌಳಿ ಬೇರೆ ಬೇರೆ ಸಿನಿಮಾಗಳು ಮಾಡಿದ್ರು. ಈ ಸಿನಿಮಾ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಪ್ರತೀಕ್ ಮಹೇಶ್ ಸೊ ತುಂಬಾ ಸ್ಟ್ರಿಕ್ಟ್. ಅವರಷ್ಟು ಏಜ್ 21-22 ಇರ್ಬೋದು. ಟೈಮ್ ಅಂದ್ರೆ ಟೈಮು, ಈ ಟೈಮು ಇಷ್ಟು, ಹಿಂಗೆ ಶೆಡ್ಯೂಲ್, ಈ ತರ ಆ ಥರದಲ್ಲೇ ಕೆಲಸ ಮಾಡ್ಬೇಕು ಅವರು. ತುಂಬಾ ಆ ತರ. ಬಟ್ ಕೆಲಸ ಮಾತ್ರ ತುಂಬಾ ಅಚ್ಚುಕಟ್ಟಾಗಿರೋ ಕೆಲಸ. ಆ ಕೆಲಸ ಈ ಸಿನಿಮಾಗೆ ಬೇಕಿತ್ತು, ಆದ್ರಿಂದ ಅವರನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದು. ಮಂಜುನಾಥ್ ನಾಯ್ಡು 12 ವರ್ಷದ ಹಿಂದೆ ಅನ್ಸುತ್ತೆ ಇವರೊಟ್ಟಿ ಕಾಫಿ ಕುಡ್ಕೊಂಡಿದ್ದು. ಸೊ
ಸೊ ಎಲ್ಲರದ್ದು ಒಂದು ಜರ್ನಿನಲ್ಲಿ ಈ ತರದ ಬೆಳವಣಿಗೆ ಒಂದೊಂದು ದಿನೇ ದಿನೇ ಬೆಳೆದು ಈ ಒಂದು ಸಿನಿಮಾ ಮಾಡೋದಕ್ಕೆ ಇವರೆಲ್ಲರೂ ಸಾಥ್ ಸಿಕ್ಕಿದ್ದು ನನ್ನ ಅದೃಷ್ಟ. ಸೊ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾವೇನ್ ರಿಕ್ವೆಸ್ಟ್ ಮಾಡಿದ್ವಿ ಅದು ಯಾವತ್ತೂ ನಂಗೆ ಒಂದ್ ದಿವಸನೂ ಮೋಸ ಆಗಿಲ್ಲ. ಸೊ ಇಡೀ ಸಿನಿಮಾದಲ್ಲಿ ಏನೇ ಸರಿಗಳಿದ್ರು ಇವರೆಲ್ಲರೂ ಕಾರಣ. ಅದರಲ್ಲಿ ಏನಾದ್ರೂ ತಪ್ಪಿದ್ರೆ ಅದಕ್ಕೆ ನಾನು ಒಬ್ಬನೇ ಕಾರಣ, ಯಾಕಂದ್ರೆ ಓಕೆ ಮಾಡಿದ್ದು ನಾನೇ. ಆದ್ರಿಂದ ಸೊ ಇವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಬ್ಬರನ್ನ ಮೆನ್ಷನ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಒಂದು ನಮ್ಮ ಸುಮೇನ ಸುರೇಶ್ ಅವರು, ದಯವಿಟ್ಟು ಪ್ರತಿಯೊಬ್ಬರು ಕಾಸ್ಟಿಂಗ್ ಅಂತ ಏನ್ ಮಾತಾಡ್ತಿದ್ದಾರೆ, ಅಮೇಜಿಂಗ್ ಎಲ್ಲ ಒಟ್ಟಿಗೆ ಸೇರಿಸಿದ್ರೆ ಅಂತ ಏನ್ ಮಾತಾಡ್ತಿದ್ದಾರೆ. ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಸುಮೇನ. ಬಿಕಾಸ್ ಅವರು ಒಂದು ಹೊಸ ಜರ್ನಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಾಗ ಸುಮ್ಮನೆ ನಾವು JP ನಗರದಲ್ಲಿ ಸಾಕಷ್ಟು ಆಫೀಸ್ಗಳಿದೆ, ಪ್ರತಿದಿನ ಒಂದು ಆಫೀಸ್ ನಲ್ಲಿ ಒಂದು ಕೆಫೆಯಲ್ಲಿ ಕೂರ್ತಿದ್ವಿ. ಸೊ ಅದರಲ್ಲಿ ಸುಮ್ಮನೆ ಡಿಸ್ಕಷನ್ಸ್ ಮಾಡ್ತಾ ಕತೆ ಬಗ್ಗೆ ಹೇಳಿದಾಗ ಸಡೇ ಲೆಟ್ಸ್ ಡೂ ದಿಸ್ ಅಂತೆಲ್ಲ ಶುರು ಮಾಡ್ಕೊಂಡಿದ್ದು. ಇವತ್ತು ಅಮೇಜಿಂಗ್ ಆಗಿರೋಂಥ ಆಕ್ಟರ್ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಸೊ ಇಡೀ ಸಿನಿಮಾ ಇವತ್ತು ತುಂಬಾ ಕಂಫರ್ಟಬಲ್ ಆಗಿ ಖುಷಿ ಆರಾಮಾಗಿ ಇದ್ದೀವಿ ಅಂತ ಹೇಳಿದ್ರೆ ನನ್ನ ಹಿಂದೆ ಇದ್ದಂತ ಒಂದು ಫೋರ್ಸ್ ದಟ್ಸ್ ನಮ್ಮ ಲಿಖಿತ್. ಪಬ್ಲಿಕ್ ಅಲ್ಲಿ ಒಂದ್ಸತಿ ಮಾವ ಅಂದ್ಬಿಡ್ತಾನೆ, ಅದಂತ ಅಷ್ಟೇ ಬೇಜಾರು. ಬಟ್ ಅದ್ರಲ್ಲಿ ಅಷ್ಟು ಸ್ಟ್ರೆಸ್ ನ ಒಬ್ಬ ಹ್ಯಾಂಡಲ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಲಿಖಿತ್. ಬೇಸಿಕ್ ಹ್ಯುಮ್ಯಾನಿಟಿ ರೆಸ್ಪೆಕ್ಟ್ ಕೊಡಲೇಬೇಕಾಗತ್ತೆ. ಅಂಡ್ ಈ ಡಿಫ್ರೆನ್ಸ್ ಏನ್ ನೋಡ್ತೀವಿ ಸೊಸೈಟಿ ಯೂತ್ ನೋಡ್ತೀವಿ ಅಂದ್ರೆ ಜನ ಯಾವ ಕೆಲಸ ಮಾಡ್ತಾರೆ, ಅವ್ರು ಯಾವ ರೀತಿ ಡ್ರೆಸ್ ಮಾಡಿದ್ದಾರೆ, ಯಾವ ಶೂ ಹಾಕಿದಾನೆ, ಯಾವ ಬಟ್ಟೆ ಹಾಕಿದಾನೆ ಬೇಸ್ಡ್ ಅಂದ್ರೆ ನಮ್ಮ ಟೋನ್ ಚೇಂಜ್ ಆಗುತ್ತೆ, ನಮ್ಮ ಮೆಂಟಾಲಿಟಿ ಚೇಂಜ್ ಆಗುತ್ತೆ. ಸೊ ಈ ಸಿನಿಮಾ ಮೂಲಕ ಹೇಳಕೊಟ್ಟಿರೋದು ಪ್ರತಿಯೊಬ್ಬರು ಮರ್ಯಾದೆನ ಫಸ್ಟ್ ಕೊಡಿ, ಪ್ರಪಂಚ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಆ ಥಾಟ್ ನಲ್ಲಿ ಶುರುವಾಗಿದ್ದು ಒಂದು ಸಿನಿಮಾ. ನೀವು ಚಿಕ್ಕದ ಒಂದು ಕತೆ ಬರೀತಾ ಇದೆ, ಆಮೇಲೆ ನಾಗರಾಜ್ ಅವರು ಸಿಕ್ಕಿದ್ರು, ಈಗೇನೋ ಕತೆ ಹಿಂಗಿದೆ ಅಂತ ಹೇಳಿದ್ರೆ ಸೂಪರ್ ಆಗಿದೆ ಡೆವಲಪ್ ಮಾಡ ಅಂತ ಹೇಳಿ ಹಾಗೆ ಬರೀತಾ ಒಂದಿನ ಇಬ್ರು ಹಂಗೆ ಚಾಮರಾಜಪೇಟೆಯಲ್ಲಿ ಓಡಾಡ್ಕೊಂಡಿರ್ಬೇಕಾದ್ರೆ ಅನ್ನಿಸ್ತು, ಸರಿ ನೀವು ಡೈರೆಕ್ಟ್ ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಹಂಗೆ ಶುರುವಾಗಿದ್ದ ಸಿನಿಮಾ. ಅಂಡ್ ನಾಗರಾಜ್ ಅವರ ದೊಡ್ಡ ಫ್ಯಾನ್, ಅಂದ್ರೆ ಅವರ ಪ್ರೀವಿಯಸ್ ಒಂದು ಮೈಕ್ರೋ ಮೂವಿ ನೋಡಿದ್ದೆ. ಅದರಲ್ಲಿ ಇದ್ದಂತ ಅವರ ಅಬ್ಸರ್ವೇಷನ್ಸ್ ಅಂದ್ರೆ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಕಣ್ಣು ಕಾಣಿಸುತ್ತೆ, ನಾವು ಬಿಟ್ಟಿರ್ತೀವಿ, ಬಟ್ ಆ ಮನುಷ್ಯ ಅದನ್ನೆಲ್ಲ ನೋಟ್ಸ್ ಮಾಡ್ಕೊಳ್ತಾರೆ, ಪ್ರತಿಯೊಂದು ಅದನ್ನೆಲ್ಲ ಸೇವ್ ಮಾಡ್ಕೊಳ್ತಾರೆ ತಲೆಯಲ್ಲಿ. ಸೊ ಆ ಅಬ್ಸರ್ವೇಷನ್ ಸ್ಕಿಲ್ಸ್ ಅಂಡ್ ಅವ್ರಿಗಿರುವಂತ ಆಸ್ ಅ ಸಿನಿಮಾಟೋಗ್ರಾಫರ್ ಅವ್ರಿಗೊಂದು ಕೆಪಾಸಿಟಿ ಇದೆ, ಆಸ್ ಅ ರೈಟರ್ ಅವ್ರಿಗೊಂದು ಕೆಪಾಸಿಟಿ ಇದೆ, ಅಂಡ್ ಆಸ್ ಎ ಡೈರೆಕ್ಟರ್ ತುಂಬಾ ವರ್ಷಗಳ ಮುಂಚೆ ನಾವು ಬರಬೇಕಿತ್ತು, ಬಟ್ ಹಲವಾರು ಕಾರಣಗಳು ಇಲ್ಲ, ಒಂದ್ ಒಳ್ಳೆ ಸಬ್ಜೆಕ್ಟ್ ಸಿಗ್ಲಿ ಬರೋಣ ಅನ್ನೋದಿತ್ತು. ಅಂಡ್ ಫೈನಲಿ ನನ್ನ ನಿರ್ದೇಶಕ ನಾಗರಾಜ್ ಅವರು ಮೊದಲನೇ ಸಿನಿಮಾ. ಅಂಡ್ ಅವರಿಗೆ ಫಸ್ಟ್ ಕೇಳಿದ್ರೆ ಸರ್ ಏನೇನು ಬೇಕು ಹೇಳಿದ್ರೆ ಟೆಕ್ನಿಕಲಿ ಒಂದು ಟೀಮ್ ಬೇಕಿತ್ತು, ಅದನ್ನ ಕಟ್ಟಿದ್ವಿ. ಆಮೇಲೆ ಒಂದು ತಂಡ ಬೇಕಿತ್ತು, ಅದಕ್ಕೆ ಸುನೇನ ಅವರ ಹೆಲ್ಪ್ ಕಡೆಯಿಂದ ಒಂದು ಒಳ್ಳೆ ಕಾಸ್ಟ್ ನ ಜೊತೆಗೆ ಸೇರಿಸ್ಕೊಂಡ್ವಿ. ಕಥೆ ಇತ್ತು, ಕಾಸ್ಟ್ ಇತ್ತು, ಅದಕ್ಕೆ ಪ್ರೊಡಕ್ಷನ್ ಡಿಸೈನ್ ಬೇಕಿತ್ತು, ಅದನ್ನ ಮಾಡಿದ್ವಿ. ಫೈನಲಿ ಸಿನಿಮಾನ ಮುಗಿಸಿದೀವಿ ಅಂಡ್ 22ನೇ ತಾರೀಕು ತಲುಪಿಸ್ತಿದ್ದೀವಿ. 21ನೇ ತಾರೀಕು ಒಂದು ಪ್ರೀಮಿಯರ್ ಮಾಡೋಣ ಅಂತ. ಸೊ ಎಲ್ಲರಿಗೂ ಒಂದ್ಸಲ ಈ ಸಿನಿಮಾ ತೋರಿಸೋಣ ಅನ್ನೋದು ಆಸೆ ಇದೆ. ಅದ್ರ ಜೊತೆಗೆ ಹೇಮಂತ್ ಅವರು ಟ್ರೈಲರ್ ನೋಡಿದಾಗ ತುಂಬಾ ಖುಷಿ ಪಟ್ಟು, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ಬರೀ ಹೋಗೋಣ ಅನ್ನೋ ಒಂದು ಎನರ್ಜಿ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಇಡೀ ಕರ್ನಾಟಕದ ಎಲ್ಲ ಕಡೆಗೂ ಕೂಡ ಈ ಸಿನಿಮಾ ರಿಲೀಸ್ ಆಗ್ತದೆ. ಇದು OTT ಅಲ್ಲಿ ಯಾವತ್ತು ಬರುತ್ತೆ ನಮಗೂ ಗೊತ್ತಿಲ್ಲ, ಕಾಯ್ಬೇಡಿ. ಫಸ್ಟ್ ಕ್ವಶನ್ ಕೇಳಿದ್ರೆ OTT ಅಂತ. ಹೌದು, ವೆಬ್ ಸೀರೀಸ್ ಮಾಡ್ತಿದ್ವಿ ನಿಜ, ಬಟ್ ಇವ್ರು ಮಾಡಿರೋದು ಥಿಯೇಟ್ರಿಕಲ್ ಸಿನಿಮಾ, ಪಕ್ಕಾ ಕಮರ್ಷಿಯಲ್ ಸಿನಿಮಾ, ಥಿಯೇಟರ್ ಅಲ್ಲೇ ಬರ್ತಾ ಇದೆ ಇದು. ಅಂಡ್ ಕರ್ನಾಟಕದಲ್ಲಿ 100ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಇದು ಪ್ಲಾನ್ ಆಗ್ತದೆ. ಜೊತೆಗೆ ಎಲ್ಲಾ ದೇಶಗಳಲ್ಲೂ ಕೂಡ ಇದು ಒಂದು ವಾರ ಅಥವಾ 15 ದಿನ ಬಿಟ್ಟು ಬರಬೇಕು ಅನ್ನೋ ಒಂದು ಪ್ಲಾನ್ ಜೊತೆಗೆ ಬರ್ತಾ ಇದೀವಿ. ಎಲ್ಲಾ ಕಡೆಯಿಂದ ಕೇಳೋದು ಒಂದೇ, ನಿಮ್ಮ ಸಹಕಾರ, ನಿಮ್ಮ ನಂಬಿಕೆ, ನಂಬಿ ನಿಜವಾಗ್ಲೂ ನಂಬಿ ಒಳ್ಳೆ ಪ್ರಾಜೆಕ್ಟ್ಸ್ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಕುತ್ಕೊಳ್ಳಿ ಮಾತಾಡೋದು ಒಂದು ಚಿಕ್ಕ ಖುಷಿ, ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಒಂದು ಎನರ್ಜಿ ಸಿಗುತ್ತೆ. ಈ ಟ್ರೈಲರ್ ಬಹಳ ಅದ್ಭುತವಾಗಿದೆ. ನಾನು ಆಕ್ಚುಲಾಗಿ ಈ ಸಿನಿಮಾ ಲ್ಯಾಂಡ್ಗೆ ಬಹಳ ದೂರ ಆದರೂ ಹತ್ರ ಆಗಿ ಕರ್ಕೊಂಡ್ಬಂದಿದ್ದಾರೆ. ನಾಗರಾಜ್ ಸುಮ್ಯಾಜಿ ನನಗೆ ರಿಲೇಷನ್ ಆಗಬೇಕು, ಹಾಗಾಗಿ ಬಂದೆ. ಮತ್ತೆ ಈ ಒಂದು ಚಿತ್ರದಕ್ಕೆ ನಮಗೆ ಫಸ್ಟ್ ಟೈಮ್ ಟೇಕ್ ಆಫ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಸಹಕಾರ ಕೊಡಿ ಅಂದರು. ಯಾವ ಥರ ಅಂತ ಕೇಳಿದವಾಗ ನಿಮ್ಮಲ್ಲಿ ಬ್ಯಾನರ್ಗಳನ್ನ ಇಡೋದು ಮತ್ತೆ ಸ್ವಲ್ಪ ಪ್ರಮೋಷನ್ಗೆ ಯಾವ ಥರ ಆಗುತ್ತೆ ಸಹಾಯ ಮಾಡಿ ಅನ್ನೋದು. ಸರಿ, ಆದ್ದರಿಂದ ಇವತ್ತು ಒಂದು ಸಣ್ಣ ಔತಣವನ್ನು ತಮ್ಮೆಲ್ಲ ನಾನು ಕೊಡೋದಕ್ಕೆ ಏರ್ಪಾಡು ಮಾಡಿದ್ದೆ. ಅದೆಲ್ಲ
ತಾವು ಇಷ್ಟಪಟ್ಟಿದ್ದೀರ ಅಂತ ಹೇಳ್ತೀನಿ. ಮತ್ತೆ ಈ ಒಂದು ಚೊಚ್ಚಲ ಚಿತ್ರ ಏನಾಗಿದೆ ಎಲ್ಲ ಸ್ವಲ್ಪ ಏನಂತಾರೆ ತುಂಬ ಟಾಪ್ ಸಿನಿ ಸ್ಟಾರ್ಸ್ ಯಾರಿದ್ದಾರೆ ಅವ್ರನ್ನ ಹಾಕೊಂಡು ಮಾಡಿದೆ. ಸಾಮಾನ್ಯವಾಗಿರೋರನ್ನ ಮೇಲೆ ತರಬೇಕು ಅನ್ನೋ ಒಂದು ಪ್ರಯತ್ನ ಏನಿದೆ ಬಹಳ ಶ್ಲಾಘನೀಯ ಅಂತ ಹೇಳ್ತಾ ನಿಮ್ಮ ಟೀಮ್ಗೆ ಸಕ್ಸಸ್ ಆಗಿದೆ. ಮತ್ತೆ ಈ ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಚೆನ್ನಾಗಿ ನಡೀತಾ ಇದೆ. ಯಾರೇ ಒಬ್ರು ಫೇಮಸ್ ಆಗ್ಬೇಕಾದ್ರೂ ಮುಂಚೆ ಅವರು ಆರ್ಡಿನರಿ ಆಗೇ ಇರ್ತಾರೆ. ಹಾಗಾಗಿ ಇವತ್ತು ರಿಷಬ್ ಶೆಟ್ಟಿ ಅವರು ಅಷ್ಟಿದೆ, ಸ್ಟಾರ್ಟಿಂಗ್ ಬಹಳ ಸಣ್ಣ ಪ್ರಮಾಣದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡೆಯುವ ಮುಖಾಂತರ ಬಹಳ ಒಂದು ಕನ್ನಡಕ್ಕೆ ಮೆರಗನ್ನು ತಂದಿದ್ದಾರೆ. ಅದೇ ರೀತಿ ಇಲ್ಲೂ ಬಹಳ ಪ್ರತಿಭಾವಂತ ಕಲಾವಿದರಿದ್ದಾರೆ. ಅವ್ರಿಗೂ ಎಲ್ಲ ಯಶಸ್ವಿಯಾಗಿ ಅವರು ಒಂದು ಅದ್ಭುತವಾದ ಪ್ರತಿಭೆಯನ್ನು ತೋರಿಸುವ ಮುಖಾಂತರ ನಮ್ಮ ಕನ್ನಡ ನಾಡಿಗೆ ಮತ್ತೆ ಕನ್ನಡ ಸಿನಿಮಾಕ್ಕೆ ಕೀರ್ತಿಯನ್ನು ತರಲಿ. ತಮಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ನನ್ನೆಲ್ಲ ಸಹಕಾರವನ್ನು ಮುಂದಿನ ದಿನಗಳಲ್ಲೂ ಕೊಡ್ತೀನಿ ಅಂತ ಹೇಳ್ತಾ ತಮ್ಮೊಂದಿಗೆ ನನಗೆ ಈ ಒಂದು ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ನಮಸ್ಕಾರ. ಸೇಮ್ ಆಗಿ ಸೆಟ್ ಮಾಡಿರ್ತಾರೆ ಅಂತ ಪರವಾಗಿಲ್ಲ, ನಿಂತ್ಕೊಂಡು ಓಕೆ ಅಲ್ಲ? ಓಕೆ ಸರ್. ಎಸ್, ನಿರ್ದೇಶಕರಾಗಿ ಉದಯವಾಯಿತು ಚೆಲುವ ಕನ್ನಡ ಚಿತ್ರರಂಗಕ್ಕೆ ಉಜ್ವಲ ನಿರ್ದೇಶಕರು. ಎಷ್ಟೋ ಜನ ಅಷ್ಟು ಒಟ್ಟಿಗೆ ನೋಡಿ ನಿಜವಾದ ಖುಷಿ ಆಯಿತು. ಒಂದು ಸಿನಿಮಾ ನೋಡಲು ಆ ನಿರ್ದೇಶಕರು ಈ ನಿರ್ದೇಶಕರು ಅನ್ಕೊಂಡಿದ್ವಿ, ಮುಕ್ತಾನ ಭೇಟಿ ಆಗಿಲ್ಲ, ಒಟ್ಟಿಗೆ ಸೇರಿಸಿ ನೋಡಿನೇ ತುಂಬ ಖುಷಿ ಆಯಿತು. ಆ ಚಿತ್ರರಂಗ ಬೆಳೀತಿದೆ, ಈ ಚಿತ್ರರಂಗ ಬೆಳೀತಿದೆ, ಆ ಭಾಷೆ ಬೆಳೀತಿದೆ ಅಂತ ಬರೀ ಕೇಳಿ ಬೇಜಾರಾಗಿತ್ತು. ಎಲ್ಲ ಅಡೆತಡೆಗಳನ್ನು ದಾಟಿ ಇವತ್ತು ದಿವಸ ನಮಗೆ ನಮ್ಮ ನಿರ್ದೇಶಕರಿಗೆ ಕಾಯ್ತಿದ್ದಾನೆ. ಸಿನಿಮಾ ತಂದಿದ್ರೆ ಎಲ್ಲರೂ ಉತ್ಸುಕರಾಗಿದೆ, ಇವತ್ತೇ ತೋರಿಸ್ಬೋದಿತ್ತು ಅಲ್ವಾ? ಇನ್ನು ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ, ನೋಡು ಬೇರೆ ಮಾತಾಡೋದು ಒಳ್ಳೆಯದು ಅನಿಸುತ್ತೆ. ಒಟ್ಟಾರೆ ಅಚ್ಚುಕಟ್ಟಾದ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಯಾವುದೇ ರೀತಿ ಎಲ್ಲೂ ಒಂದು ಚಿತ್ರ ಮಾಡ್ತಿದ್ದೀವಿ, ಕೆಲವು ಚಿತ್ರ ಪಾಪ ಆಸೆ ಮತ್ತೆ ಇನ್ನೊಂದು ಏನಿರುತ್ತೆ ಅಡೆತಡೆಗಳು ಸಿಕ್ಕಾಪಟ್ಟೆ. ಒಂದು ಬಜೆಟ್ ಅಂತ ಅಂದ್ಕೊಂಡು ಬೇರೆ ಬೇರೆ ಎಡೆತಡೆಗಳಲ್ಲಿ ದಾಟಿ ಬರೋದೇ ಒಂದು ದೊಡ್ಡ ಇದು. ಆದರೆ ಈ ಚಿತ್ರವನ್ನು ಎಲ್ಲೂ ಯಾವುದಕ್ಕೂ ಏನು ಕೊರತೆ ಇಲ್ಲದೆ ಮಾಡಿ ಮರ್ಯಾದೆ ಉಳಿಸ್ಕೊಂಡಿದ್ದಾರೆ. ಮೇಕಿಂಗ್ನಲ್ಲಿ ಇನ್ನು ಜನಗಳಿಂದ ನಾವು ಮರ್ಯಾದೆ ಪಡಿಬೇಕು. ಒಳ್ಳೆಯದಾಗಿ ತುಂಬ ಖುಷಿಯಾಗಿ ಈ ಚಿತ್ರದ ಜೊತೆ ನಾನು ಕೆಲಸ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರಿಗೆ ಟೊಮ್ಯಾಟೊ ನಮ್ಮೆಲ್ಲರಿಗೂ ಎಷ್ಟೇ ಮಧ್ಯಮ ಆಗಲಿ ಉತ್ತಮ ಆಗಲಿ ಎಲ್ರಿಗೂ ಟೊಮ್ಯಾಟೊ ರೇಟ್ ಜಾಸ್ತಿ ಆದ್ರೆ ಈರುಳ್ಳಿ ರೇಟ್ ಜಾಸ್ತಿ ಆದ್ರೆ ಟೆನ್ಷನ್ ಆಗುತ್ತೆ. ನಿಮ್ಮ ಪಾತ್ರದ ಬಗ್ಗೆ ನಾನೇನು ಹೇಳಿ ನಮ್ಮ ಯಜಮಾನ್ರೆಲ್ಲ ಹೇಳ್ಬಿಟ್ಟಿದ್ದಾರೆ. ನಾನು ತುಂಬಾ ಗೃಹಿಣಿ, ನನಗೆ ಹೊರಗೆ ಪ್ರಪಂಚನೇ ಗೊತ್ತಿಲ್ಲ. ನನ್ನ ಮಗ ಏನ್ ಮಾಡಿದ್ದಾನೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. 22ನೇ ತಾರೀಕು ಗೊತ್ತಾಗತ್ತೆ ನಿಮಗೆ. ನನ್ನ ಮಗಳು, ನನ್ನ ಮಗ, ನನ್ನ ಯಜಮಾನ್ರು ಅದೇ ನನ್ನ ಪ್ರಪಂಚ. ಅವನ್ ಫ್ರೆಂಡ್ಸು ಅಷ್ಟೇ ನನ್ನ ಪ್ರಪಂಚ. ಸೊ ನಾನು 22ನೇ ತಾರೀಕಿಗೋಸ್ಕರ ಕಾಯ್ತಾ ಇದ್ದೀನಿ. ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಂತ ನಿಮ್ಗೆ ಬೆಂಬಲಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಹೇಳಿದ್ದಾರೆ 2 ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ಎಲ್ಲ ಜನರಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಟ್ರೈಲರ್ ನೋಡಿದ್ರೆ ತುಂಬಾ ಖುಷಿ ಆಯ್ತು ಅನ್ಕೊಳ್ತೀನಿ. ಇದೇ ರೀತಿ ನಿಮ್ಮ ಪ್ರೀತಿ 22ನೇ ತಾರೀಕು ಬೇಕಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾಗೆ ಪ್ರೋತ್ಸಾಹ ಪಡಿ. ಥ್ಯಾಂಕ್ ಯು ಸೋ ಮಚ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಮೇಜಿಂಗ್ ಆಗಿ ಕೊಟ್ಟಿದ್ದಾರೆ. ಎಸ್, ಸಿನಿಮಾಟೋಗ್ರಫಿ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡ್ತಾರೆ. ಬಂದಿರೋ ಎಲ್ರಿಗೂ ಮತ್ತೆ ಡಿಜಿಟಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿರೋ ಎಲ್ಲ ಜನಗಳಿಗೂ ತುಂಬಾ ಥ್ಯಾಂಕ್ ಯು. ಅಂಡ್ ನನಗೆ ಒಂದು ಒಳ್ಳೆಯ ತಂಡ ಕಟ್ಟಿದ್ದಾರೆ, ಅದೊಂದೇ ಅನ್ಸೋದು ನನಗೆ. ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರದು. ಎವ್ರಿ ಒನ್ ಎಲ್ಲರದು ತುಂಬಾ ಕಾಂಟ್ರಿಬ್ಯೂಷನ್ ವರ್ಕ್ ಕಾಣಿಸುತ್ತೆ. ಅಂಡ್ ನಮಗೆ ಕ್ಯಾಮ್ರಾ ಹಿಂದೆಗಡೆ ಇರೋ ಕೆಲವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಸೊ ಲೈಟ್ ಆಫೀಸರ್ಸ್, ಕ್ಯಾಮ್ರಾ ಆಫೀಸರ್ಸ್ ಅಂಡ್ ನನ್ನ DOP ಅಸೋಸಿಯೇಟ್ಸ್ ಅಂಡ್ ಕ್ರೇನ್ ಆಫೀಸರ್ಸ್ ಎಲ್ರಿಗೂ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಶ್ರವಣ್ ಅವರು ಎಲ್ರಿಗೂ ನಮಸ್ಕಾರ. ನನ್ನ ಹಾಸ್ಟೆಲ್ ಹುಡುಗರಲ್ಲಿ ನೋಡಿರ್ತೀರಾ, ಅಲ್ಲಿ ಒಂದೇ ರೂಮಲ್ಲಿ ಇದ್ದು 5 ವರ್ಷ ಕಾಲ ಕಳೆದು ಈಗ ರಷ್ಯಾದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರೆಲ್ಲ ಸುತ್ತಾಡಿದ್ದೀನಿ. ಸೊ ಅದರಲ್ಲಿ ಏನು ಶೇಡ್ ನೋಡಿಲ್ಲ, ಅದಕ್ಕೆ ಡೇಟ್ ಆಪೋಸಿಟ್ ಇದು. ಸೊ 22ನೇ ತಾರೀಕು ನಾನು ಸಿನಿಮಾ ನೋಡ್ಬೇಕು ನಿಮ್ಮ ಜೊತೆನೆ. ಸೊ ಎಲ್ಲರೂ ಬಂದು ಎನ್ಕರೇಜ್ ಮಾಡಿ. ಸಿನಿಮಾದಲ್ಲಿ PK ಅಂತ ಹೇಳೋದು ಪಾತ್ರ, ಪ್ರತಿ ಗ್ಯಾಂಗಲ್ಲಿ ಒಬ್ಬ ಇರ್ತಾನೆ.
ಇಂಡಿಯಾ ಯಾಕೆ ಉದ್ಧಾರ ಆಗ್ತಿಲ್ಲ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಹಾಗಾದ್ರೆ ಶ್ರವಣ್ ಅವರೇ. ಎಲ್ರಿಗೂ ನಮಸ್ಕಾರ. ರೀಸೆಂಟ್ ಆಗಿ ನಂದೊಂದು ಸಿನಿಮಾ ರಿಲೀಸ್ ಆಗಿತ್ತು, ಮರ್ಫಿ ಅಂತ. ಅದಕ್ಕೆ ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದೀರಾ, ತುಂಬಾ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಕಂಟೆಂಟ್ ಇಲ್ಲ ಅಂತ ಯೂಶಲಿ ಏನು ಆಕ್ಚುಲಿ ನಾವು ಕೇಳ್ತಾ ಇದ್ವಿ, ಅದಕ್ಕೊಂದು ಒಳ್ಳೆ ಉತ್ತರ ಕೊಡ್ಬೇಕಂತ ನಾನು ಆಕ್ಚುಲಿ ಮರ್ಫಿನ ಮಾಡಿದೆ ಪ್ರದೀಪ್ ಸರ್ ಜೊತೆಗೆ ಸೇರಿ. ಅದೇ ಒಂದು ಹಾದಿಯಲ್ಲಿ ಮರ್ಯಾದೆ ಪ್ರಶ್ನೆ ಅಂತ ಬರ್ತಾ ಇದೆ. ಇದು ಏನೋ ಅದೇ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡುವಂತ ಒಂದು ಸಿನಿಮಾ ಇದು. ನೀವು ಟ್ರೈಲರ್ ನೋಡಿರ್ತೀರಾ, ಒನ್ ಸೈಡ್ ಆಫ್ ಮಿಡಲ್ ಕ್ಲಾಸ್ ಅವರ ಕಷ್ಟ ಸುಖಗಳೆಲ್ಲ ನೋಡಿರ್ತೀರಾ. ಅದೇ ರೀತಿ ಬೆಂಗಳೂರಿಗೆ ಇನ್ನೊಂದು ಸೈಡ್ ಇದೆ, ಅದು ಮೇ ಬಿ ಸೆಂಟ್ರಲ್ ಬ್ಯಾಂಗ್ಳೂರ್ ಆಗಿರ್ಬೋದು, ಇಂದಿರಾನಗರ್ ಸೈಡ್ ಆಗಿರ್ಬೋದು. ಅವ್ರಿಗೆ ಏನು ಈಸಿಯಾಗಿ ಏನು ಸಿಗಲ್ಲ, ಅವ್ರಿಗೂ ಒಂದು ಅವರದೇ ಆದ ಒಂದು ಕಷ್ಟ ಇರುತ್ತೆ. ಸೊ ಈ ಎರಡು ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ, ಲೈಕ್ ವಿ ಆಲ್ವೇಸ್ ಸೇ ದೇರ್ ಆರ್ ಟೂ ಸೈಡ್ ಫಾರ್ ದ ಸ್ಟೋರೀಸ್. ಸೊ ಮರ್ಯಾದೆ ಪ್ರಶ್ನೆಯಲ್ಲಿ ಆ ಎರಡು ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ ಅದು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಅದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಒಂದು ಕನ್ವೆನ್ಷನ್ ಇಟ್ಕೊಂಡು ಪ್ರದೀಪ್ ಸರ್, ನಾಗರಾಜ್ ಸರ್ ಮತ್ತೆ ನಮ್ಮ ಇಡೀ ತಂಡ ಈ ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು 20 ಸೆಕೆಂಡ್ ನಿಮ್ಮ ಸಪೋರ್ಟ್ ನನ್ನ ಪ್ರೀವಿಯಸ್ ಸಿನಿಮಾಗೆ ಹೆಂಗಿತ್ತು ಹಂಗೆ ಈ ಸಿನಿಮಾಗೂ ಕೊಡಬೇಕು. ಅಂಡ್ ಎಲ್ಲರೂ ಕಾಸ್ಟ್ ಬಗ್ಗೆ ಮಾತಾಡಿದ್ದೀರಾ. ಅಫ್ಕೋರ್ಸ್ ಸುರೇನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ. ಅಂಡ್ ಮೇ ಬಿ ಸರ್ಕಸ್ ಸ್ಟುಡಿಯೋ ಈ ಒಟ್ಟು ಸೇರಿಸೋದ್ರಲ್ಲಿ ಒಂದು ಸ್ಪೆಷಲಿಸ್ಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಕಾಸ್ಟಿಂಗ್ ಹೆಂಗೆ ಸೇರಿಸಿದಾರೋ ಹಂಗೆ ಎಲ್ಲ ಡೈರೆಕ್ಟರ್ಸ್ ಸೇರಿದ್ದಾರೆ ಇಲ್ಲಿ. ಸೊ ಐ ಥಿಂಕ್ ದಿಸ್ ಇಸ್ ಅ ಟೈಮ್ ಫಾರ್ ದಟ್ ಚೇಂಜ್, ಫಾರ್ ನ್ಯೂ ಎರಾ ಆಫ್ ಕನ್ನಡ ಇಂಡಸ್ಟ್ರಿ. ನಾವೆಲ್ಲರೂ ಒಗ್ಗಟ್ಟಲ್ಲಿ ಇರಬೇಕು, ಒಂದು ಸಿನಿಮಾ ಇನ್ನೊಂದು ಸಿನಿಮಾ ಸಪೋರ್ಟ್ ಮಾಡ್ತಾ ಇರಬೇಕು. ನನ್ನ ಹಿಂದಿನ ಸಿನಿಮಾಗೂ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಹಂಗೆ ಈ ಸಿನಿಮಾಗೂ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಾನು ಒಳ್ಳೆಯವನ ಕೆಟ್ಟವನ ಅನ್ನೋದನ್ನ ನವೆಂಬರ್ 22ಕ್ಕೆ ಥಿಯೇಟರ್ಗೆ ಬಂದ್ರೆ, ನೀವು ಕುಟುಂಬಸ್ಥರಾಗಿ ಎಲ್ಲರಿಗೂ ಕುಟುಂಬಸ್ಥರಾಗಿ ಥಿಯೇಟರ್ಗೆ ಬಂದ್ರೆ ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಬಹಳಷ್ಟು ನಿರ್ದೇಶಕರು ಇವತ್ತು ನಮ್ಮ ಎದುರುಗಡೆ ನಮ್ಮ ಜೊತೆ ಇದ್ದೀರಾ. ಅಂಡ್ ನನ್ನ ತಂಡ ಮರ್ಯಾದೆ ಪ್ರಶ್ನೆ ಚಿತ್ರತಂಡದ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಸ್ವಾಗತ. ಸಿನಿಮಾದಲ್ಲಿ ಯಾವಾಗಿಂದ ಮಾತಾಡ್ತಾ ಇದೀವಿ, ಲೋ ಬಜೆಟ್ ಸಿನಿಮಾ, ಹೈ ಬಜೆಟ್ ಸಿನಿಮಾ, ಬಟ್ ನಮ್ಮ ಮರ್ಯಾದೆ ಪ್ರಶ್ನೆ ಹಂಗಲ್ಲ, ನಮ್ದು ಎಕ್ಸಾಕ್ಟ್ ಬಜೆಟ್ ಸಿನಿಮಾ. ಶೂಟಿಂಗ್ ಪ್ರತಿ ಹಂತದಲ್ಲೂ ನನಗೆ ಗೊತ್ತು ಈ ಶಾರ್ಟ್ ಮಿಸ್ ಆಗೋದೇ ಚಾನ್ಸೇ ಇಲ್ಲ, ಈ ಶಾರ್ಟ್ ಹಾಕ್ತಾರೆ ಅಂತ, ಯಾಕಂದ್ರೆ ಈಗ ವೇಸ್ಟ್ ಆಗೋ ಶಾರ್ಟೇ ಇಲ್ಲ. ಸೊ ಸರಿಯಾದ ನಿರ್ಮಾಪಕರಿಗೆ ಸರಿಯಾದ ನಿರ್ದೇಶಕ ಸಿಕ್ಕಿದ್ದಾರೆ ಅಂತ ಹೇಳೋದಕ್ಕೆ ಮರ್ಯಾದೆ ಪ್ರಶ್ನೆ ಸಾಕ್ಷಿ. ನಾವು ಯಾಕಂತ ಹೇಳಿದ್ರೆ ಸರ್ಕಸ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ನಾವು ಅವರ ವೆಬ್ ಸೀರೀಸ್ ಶುರುವಾದಾಗ, ಲೂಸ್ ಕನೆಕ್ಷನ್ ಶುರುವಾದಾಗ ಒಂದು ಹೊಸ ತರದ್ದೇನೋ ಒಂದು ನೋಡಿದ್ವಿ. ನಮ್ಗೆ ಅವಾಗ ಇನ್ನು ವೆಬ್ ಸೀರೀಸ್ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಗೊತ್ತಿರಲಿಲ್ಲ. ಅಂತ ಟೈಮಲ್ಲಿ ಒಂದು ಹೊಸತನವನ್ನ ತೋರಿಸಿದ್ದು ಸರ್ಕಸ್ ಸ್ಟುಡಿಯೋ. ಅವಾಗ ನಮ್ಗೆ ಅನ್ಸೋದು, ನಾವು ನಟರಾಗಿ ಬಂದಾಗ ಈ ತರದ್ದು ಏನಾದ್ರು ಒಂದು ಹೊಸ ರೀತಿ ಆಗ್ಬೇಕಾದ್ರೆ ನಾವು ಅದರ ಭಾಗ ಆಗ್ಬೇಕು ಅನ್ನೋದು. ಆದ್ರೆ ಅದಕ್ಕೆ ಆ ಕನಸಿಗೆ ಸರಿಯಾಗಿ ಸರ್ಕಸ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ಸಿನಿಮಾ ಮಾಡಬೇಕಾದ್ರೆ ಇವತ್ತು ಆ ಸಿನಿಮಾದ ಒಂದು ಭಾಗ ಆಗೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಸೊ ನಾನು ಅದಕ್ಕೆ ಯಾವಾಗ್ಲೂ ನಮ್ಮ ಪ್ರದೀಪ್ ಸರ್ಗೆ ಚಿರಋಣಿ. ಅಂಡ್ ನಮ್ಮ ಶ್ರೀನಿವಾಸ್ ಮಾಸ್ಟರ್ ಅವರು ಕೂಡ. ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದೇ ಜಿಮ್ಗೆ ಹೋಗ್ತಾ ಇದ್ವಿ. ಪ್ರದೀಪ್ ಅವರು ಈ ತರದ ಒಂದು ಏನೋ ಯೋಚನೆ ಮಾಡ್ತಿದ್ದೀನಿ ಶೆಟ್ರೆ, ಮಾತಾಡೋಣ ಅಂತ ಹೇಳ್ತಾ ಇದ್ರು. ನೀವು ಏನ್ ಬೇಕಾದ್ರೂ ಯೋಚನೆ ಮಾಡಿ, ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಲ್ಲಿ ಮರ್ಯಾದೆ ಪ್ರಶ್ನೆ ಮಾಡಿದ್ವಿ. ಅಂಡ್ ನಾಗರಾಜ್ ಸೋಮ್ಯಾಜಿ ಅವರ ನಿರ್ದೇಶನದ ಬಗ್ಗೆ ಈಗ ಆಗ್ಲೇ ಹೇಳಿದಾಗೆ ಎಕ್ಸಾಕ್ಟ್ ಬಜೆಟ್ ಸಿನಿಮಾ ಅಂತ ಹೇಳಿದಾಗೆ ಪ್ರತಿಯೊಂದು ದಿವಸನೂ ನಾವು ಏನ್ ಆಕ್ಟ್ ಮಾಡ್ತಿದ್ವು. ಅಂಡ್ ನಾವೆಲ್ಲ ಇಷ್ಟು ಜನ ಕಲಾವಿದರು ನಮ್ಮಲ್ಲಿ ಒಬ್ಬ ಕಲಾವಿದ ಇರ್ತಾನೆ, ಒಬ್ಬ ನಟ ಇರ್ತಾನೆ. ನಾವು ನಮ್ಮ ಒಂದು ಲಿಮಿಟೇಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಸಿನಿಮಾದ ಪಾತ್ರವಾಗಿ ನಮ್ಮನ್ನ ನೋಡೋದಕ್ಕೆ ಸಾಧ್ಯ ನಿರ್ದೇಶಕ ಆ ನಟನೆಯನ್ನು ನಮ್ಮನ್ನು ತಗ್ಸಿದಾಗ ಮಾತ್ರ. ಅಂಡ್ ಅದನ್ನ ಸಿಕ್ಕಾಪಟ್ಟೆ ಅದ್ಭುತವಾಗಿ ಮಾಡಿದ್ದಾರೆ. ದ ಎಂಟೈರ್ ಕ್ರೆಡಿಟ್ ಆಫ್ ಇಡೀ ಟೀಮಿನ ನಟನೆ ಈ ಸಿನಿಮಾದಲ್ಲಿ ಗೋಸ್ ಟು ನಾಗರಾಜ್ ಸೋಮ್ಯಾಜಿ. ಪ್ರತಿ ಸೀನ್ಗಿಂತ ಮುಂಚೆ ಬಂದು ಆರಾಮಾಗಿ ನಗಾಡ್ಕೊಂಡು ಮಾತಾಡ್ಕೊಂಡು ಹಿಂಗೆ ಮುಂದೆ ಈ ಸೀನ್ ಏನು, ಇದ್ರ ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತೆ, ಅಣ್ಣ ನಿಮ್ದು ಈ ಇಮೋಷನ್ ಅಣ್ಣ ಅಂತ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸೋದ್ರಲ್ಲಿ ನಮ್ಮ ನಿರ್ದೇಶಕರು ಎತ್ತಿದ ಕೈ.
ಅಂಡ್ ಸಿನಿಮಾ ಟ್ರೈಲರ್ ಆಗಿರ್ಬೋದು ಅಥವಾ ನಾವು ಒಂದಿಷ್ಟು ಸಾಂಗ್ಗಳನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಸ್ವಾಮಿಗಳು ಸಂದೀಪ್ ಸ್ವಾಮಿಗಳಿದ್ದಾರೆ ಇಲ್ಲಿ. ಸೊ ಅವರ ಆ ಟ್ಯಾಲೆಂಟ್ ಎದ್ದೆದ್ದು ಕಾಣ್ತಾ ಇದೆ. ಸೊ ಥ್ಯಾಂಕ್ ಯು ಸಂದೀಪ್ ಸರ್. ಅಂಡ್ ಓವರ್ ಆಲ್ ಅಭಿ ಅವರೇ ಸೂಪರ್. ನಿಮ್ ಜೊತೆ ಕೆಲಸ ಮಾಡ್ತಿರುವಂತ ಎರಡನೇ ಸಿನಿಮಾ ನಂದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇಡೀ ನಮ್ಮ ಚಿತ್ರತಂಡಕ್ಕೆ ಥ್ಯಾಂಕ್ ಯು. ಇದು 22 ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮೈಕನ್ನ ಎಲ್ಲರಿಗೂ ನಮಸ್ಕಾರ. ಈಗ ಕೊಟ್ಟಿದ್ದ ಬಿಲ್ಡಪ್ಗೆ ಭಯ ಆಗ್ತಾ ಇದೆ ಮಾತಾಡಕ್ಕೆ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಯುವ ನಿರ್ದೇಶಕರಿಗೂ ನಮಸ್ಕಾರ. ಇಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಸುದೀಪಣ್ಣ ನಮ್ನೆಲ್ಲರೂ ಅಪ್ರಿಶಿಯೇಟ್ ಮಾಡಿದ್ದು, ಮತ್ತೆ ಟ್ರೈಲರ್ ನೋಡಿ ನಿಜವಾಗ್ಲೂ ಹಾರ್ಟ್ ಬೀಟ್ ಇನ್ನೂ ಕಮ್ಮಿ ಆಗಿಲ್ಲ. ಸೊ ಮಾತನಾಡ ಒಂದ್ ಸ್ವಲ್ಪ ಬೇರೆ ಅಂದ್ರೆ ಕ್ಷಮಿಸ್ಬಿಡಿ. ಮೊದಲನೇದಾಗಿ ನಾನು ನನ್ನ ಗಾಡ್ ಫಾದರ್ಗಳಾದ ಎಸ್ ಬಿ ಬಾಬು ಅವರು ಮತ್ತೆ ಶಿವಮಣಿ ಅವ್ರನ್ನ ನೆನೆಸ್ಕೊಂತೀನಿ. ಇನ್ನೊಂದು ಅವ್ರನ್ನ ನೆನೆಸ್ಕೋಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ಈ ಒಂಥರ ನಾನು ಡೆಬ್ಯೂ ಫಿಲ್ಮ್ ಮಾಡಿರೋ ತರಾನೇ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಅದೇ ತರ ಖುಷಿ ಆಗ್ತಾ ಇದೆ. ಅದಾದ ನಂತರ ಒಂದು 15 ವರ್ಷ ಮಂಡೊತ್ತಿದ್ದೀನಿ. ಅದಾದ್ಮೇಲೆ ಇದಕ್ಕೆ ಒಂದು ಹೊಸ ರಾಕೇಶ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದಿದು ನಾಟಕೀಯ ಅನ್ನಿಸ್ಬೋದು, ಬಟ್ ಹಾರ್ಟ್ಲಿ ಎದೆ ಮುಟ್ಕೊಂಡು ಹೇಳ್ತೀನಿ ಸತ್ಯ. ಅವರು ನನಗೆ ಗಾಡ್ ಫಾದರ್ಸ್ ಅಂದ್ರೆ ಈ ಸಿನಿಮಾದಿಂದ ನನಗೆ ಇಬ್ರು ಗಾಡ್ಸ್ ಅಂಡ್ ಬ್ರದರ್ಸ್ ಸಿಕ್ಕಿದ್ದಾರೆ, ಪ್ರದೀಪ್ ಅವರು ಮತ್ತೆ ನಾಗರಾಜ್ ಅವರು. ಯಾಕಂದ್ರೆ ನನ್ನ ಪಾತ್ರ ಏನಿದೆ ಅದನ್ನ ಅವ್ರು ಡಿಸೈನ್ ಮಾಡೋದಾಗ್ಬೋದು, ಜಸ್ಟ್ ಒಂದು ಹಣೆ ಮೇಲೆ ಒಂದು ನಾಮ ಹೇಳೋದಾಗ್ಬೋದು, ವರ್ಕ್ಶಾಪ್ ಮಾಡಿಸಿದಾಗ್ಬೋದು, ನನ್ನ ಆ ಪಾತ್ರದೊಳಗೆ ಹೆಂಗೆ ಇನ್ವಾಲ್ವ್ ಮಾಡಬೇಕು ಅಂತ ಅವ್ರು ಮಾಡಿದ ಪ್ರಯತ್ನ ಆಗ್ಬೋದು. ಅದಷ್ಟೇ ಅಲ್ಲ, ಸ್ಟಾರ್ಟಿಂಗ್ ಇಂದಾನೆ ಪ್ರೀ ಪ್ರೊಡಕ್ಷನ್ ಎಲ್ಲ ಯಾವ ತರ ಪ್ರಮೋಷನ್ ಮಾಡಬೇಕು, ಯಾವ ರೀತಿ, ಅಂಡ್ ಅವರ ಪ್ರೊಡಕ್ಷನ್ ಪ್ಲಾನಿಂಗ್ ಯಾವ ತರ ಇದೆ ಅಂದ್ರೆ ಮೋಸ್ಟ್ ಆಫ್ ದ ಜಾಗಗಳಲ್ಲಿ ಕ್ಯಾರವಾನ್ ಎಲ್ಲ ಹೋಗಕ್ ಆಗ್ತಾ ಇರಲಿಲ್ಲ. ಬಟ್ ಅವ್ರ ಮೀಟಿಂಗ್ ಅಲ್ಲೇ ಯಾರ್ಯಾರ ಆರ್ಟಿಸ್ಟ್ಗೆ ಕ್ಯಾರವಾನ್ ಹೋಗಕ್ಕೆ ಯಾವ್ಯಾವ ಟೈಮಲ್ಲಿ ಹೋಗ್ಬೇಕು, ಯಾರ್ಯಾರನ್ನ ಕೂಡಿಸ್ಬೇಕು, ಒಂದು ಚೂರು ಯಾವ ಆರ್ಟಿಸ್ಟ್ಗಳಿಗೂ ಸ್ಟ್ರೆಸ್ ಅನ್ನೋದಾಗ್ಲಿ ಏನೂ ಆಗಿಲ್ಲ. ಇನ್ನೇನಕ್ಕೆ ನಾನು ಅವ್ರನ್ನ ಇನ್ನೊಂದು ರೀಸನ್ ಏನಕ್ಕೆ ಅವ್ರನ್ನ ಗಾಡ್ಸ್ ಅಂಡ್ ಬ್ರದರ್ಸ್ ಅಂತೀನಂದ್ರೆ ನನ್ನ ಒಂದು ಹೊಸ ರಾಕೇಶ್ ಅವ್ರು ಮಾಡಿದ್ದಾರೆ, ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಶೂಟಿಂಗ್ ಆದ ತಕ್ಷಣ ಅವ್ರು ಬಿಟ್ಟಿಲ್ಲ ನನ್ನ. ಮುಂದೆ ಯಾವ ತರ ನನ್ನ ಸಿನಿಮಾನ ನೋಡ್ಬೇಕು, ಯಾವ ತರ ನನ್ನ ಪರ್ಸೆಪ್ಷನ್ ಇರಬೇಕು, ಯಾವ ತರ ಒಂದು ಸಿನಿಮಾನ ಸೆಲೆಕ್ಟ್ ಮಾಡ್ಬೇಕು, ಅದು ಎಲ್ಲದರಲ್ಲೂ ಗೈಡ್ ಮಾಡ್ಕೊಂಡೇ ಬಂದಿದ್ದಾರೆ. ಬಹುಶಃ ನಾನು ಗೆದ್ರೆ ಅತ್ಯಂತ ಅವ್ರು ಗೆದ್ದಷ್ಟೇ ಖುಷಿ ಪಡೋ ವ್ಯಕ್ತಿಗಳಲ್ಲಿ ಅವರಿಬ್ಬರು ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಸೊ ಎಷ್ಟರಿಂದ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಿಮ್ಮಿಬ್ಬರು. ನಾನು ಗೆದ್ದಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಾ ಇರೋದು ಈ ಒಂದು ಟೀಮಲ್ಲಿ ಇರೋದಕ್ಕಷ್ಟೇ. ಈ ಟೀಮಲ್ಲಿ ಇರೋದೇ ನನ್ನ ವಿಕ್ಟ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಕ್ಟರ್ಸ್, ಟೆಕ್ನಿಷಿಯನ್ಸ್, ಕ್ಯಾಮ್ರಾ ವರ್ಕ್ ಆಗ್ಬೋದು, ಮ್ಯೂಸಿಕ್, ಎಡಿಟಿಂಗ್ ಎಲ್ಲದೂ ಪರ್ಫೆಕ್ಟ್ ಆಗಿದೆ. ಒಂದು ಸಿನಿಮಾ ಗೆಲ್ಲಕ್ಕೆ ಎಲ್ಲ ಟೀಮಲ್ಲಿ ಎಲ್ಲರೂ ಅವರವರ ವಿಷನ್ ಕ್ಲಿಯರ್ ಆಗಿರ್ಬೇಕು, ಆ ಪರ್ಫೆಕ್ಷನ್ ಮೇಂಟೈನ್ ಮಾಡಬೇಕು. ಅದು ಆಗಕ್ಕೆ ಸಾಧ್ಯ ಆಗಿದೆ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ಸ್ ಎಲ್ಲ ಆಕ್ಟರ್ಗಳಿಗೂ ಥ್ಯಾಂಕ್ ಯು ಹೇಳ್ತೀನಿ. ಅಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ. ನವೆಂಬರ್ 22 ಸಿನಿಮಾ ಬರ್ತದೆ, ಟ್ರೈಲರ್ ನೋಡಿದ್ರಿ. ಅಂಡ್ ಎಲ್ಲರೂ ಹೇಳ್ತಾ ಇರೋಗೆ ವರ್ಕ್ ಮಾತಾಡ್ಲಿ ಅಂತಾನೆ ನಾವು ಇದೇವಿ. 100% ನವೆಂಬರ್ 22 ನಿಮ್ಮೆಲ್ಲರಿಗೂ ಒಂದು ಪ್ರೌಡ್ ಫೀಲಿಂಗ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಅವರೇ, ತೇಜು ಬೆಳವಾಡಿ ಅವರೇ. ನಮಸ್ಕಾರ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಈ ಸಿನಿಮಾದಲ್ಲಿ ನನ್ನ ಹೆಸರು ಲಕ್ಕಿ ಅಂದ್ರೆ ಲಕ್ಷ್ಮಿ ಅಂತ. ಅವಳ ಜಗತ್ತೆ ಅವ್ರ ಅಪ್ಪ ಅಮ್ಮ, ಅವ್ರ ಅಣ್ಣ ಮತ್ತೆ ಅವ್ಳು ಪ್ರೀತಿಸ್ತಾ ಇರೋ ಹುಡುಗ ಅಷ್ಟೇ. ಅವಳ ಪ್ರಪಂಚನೇ ಅಷ್ಟು. ಮತ್ತೆ ಅವಳಿಗೆ ದೊಡ್ಡ ಆಸೆ ಇಲ್ಲ, ದೊಡ್ಡ ಆಂಬಿಷನ್ ಇಲ್ಲ, ಚಿಕ್ಕ ಚಿಕ್ಕ ಆಸೆ. ಆದ್ರೆ ಚಿಕ್ಕ ಚಿಕ್ಕ ಆಸೆನ ಅವಳೇ ಈಡೇರಿಸ್ಕೋಬೇಕು ಅಂತ ಅವಳೇ ಕೆಲಸ ಮಾಡ್ತಾಳೆ, ನಿಯತ್ತಿಂದ ಕೆಲಸ ಮಾಡ್ತಾಳೆ, ಅದೇ ಸ್ವಾಭಿಮಾನದಿಂದ ಕೆಲಸ ಮಾಡ್ತಾಳೆ. ಈ ಟ್ರೇಲರ್ ಅಲ್ಲಿ ನೋಡಿದ್ರಿ, ಡೌನ್ ಪೇಮೆಂಟ್ ಇಷ್ಟ, ಮುಂದಿನ ತಿಂಗಳಿಂದ ನಾನು ಕೊಡ್ತೀನಿ ಅಂತ. ಒಂದಿಷ್ಟು ಸ್ಟೀರಿಯೋಟೈಪ್ ಗಳಿದೆ, ಅಲ್ಲ ನಿಜಾನು ಇರ್ಬೋದು. ಹುಡುಗಿ ಬರ್ತಾಳೆ, ಹುಡುಗನ ಯೂಸ್ ಮಾಡ್ಕೊಂಡು ಹೋಗ್ತಾಳೆ, ಹಂಗೂ ಇರ್ಬೋದು. ಬಟ್ ಇದು ಈ ತರಾನು ಇರ್ತಾರೆ. ಅಂದ್ರೆ ಕೆಲವು ಬರೋದು ಬದುಕು ಕಟ್ಕೊಳ್ಳೋದಕ್ಕೆ, ಅಂದ್ರೆ ಒಂದ್ ಗೂಡನ್ನ ಕಟ್ಕೊಳ್ಳೋದಕ್ಕೆ. ಲಕ್ಕಿ ನನ್ನ ಜೊತೆ ತುಂಬಾ ರೆಸನೇಟ್ ಆಗಿದ್ದು. ಯಾಕಂದ್ರೆ ನಂಗೆ ತುಂಬಾ ನಮ್ಮ ಅಮ್ಮ ಕಾಣಿಸ್ತಾರೆ ಅದ್ರಲ್ಲಿ. ಲಿಟ್ರಲಿ ಅಪ್ಪಂಗೆ ಏನೂ ಇರಲಿಲ್ಲ. ಅಂದ್ರೆ ಎಲ್ಲ ಹುಡುಗಿರ್ ಬರೋದು ದುಡ್ಡಿದ್ಯಾ, ಕೆಲಸ, ಒಳ್ಳೆ ಕೆಲಸ ಇದೆಯಾ ಅಂತ ಎಲ್ಲ ನೋಡ್ಕೊಂಡು ಬರೋದು. ಸೊ ಆ ಒಂದ್ ರೀತಿಲಿ ನನಗೆ ತುಂಬಾ ರಿಲೇಟಬಲ್ ಅಂತ ಅನಿಸ್ತು ಲಕ್ಕಿ ಪಾತ್ರ. ಆಮೇಲೆ ಇದ್ರಲ್ಲಿ ನಾನೊಬ್ಳು ಸೇಲ್ಸ್ ಗರ್ಲ್, ಅದ್ರ ಬಗ್ಗೆ ಯಾವ್ದೇ ಕೀಳರಿಮೆ ನನಗಿಲ್ಲ, ಅಂದ್ರೆ ಲಕ್ಕಿಗಿಲ್ಲ. ಕೀಳರಿಮೆ ಯಾರು ತೋರಿಸಿದ್ರೆ ಅವಳು ಕೆಟ್ಟ ಕೋಪ ಬರುತ್ತೆ, ಅದನ್ನ ತಡ್ಕೊಳ್ಳೋ ವ್ಯವಧಾನ ಅವಳಿಗಿಲ್ಲ. ಮತ್ತೆ ಅದನ್ನೆಲ್ಲ ಇದ್ರಲ್ಲಿ ಮಾಲ್ ಅಲ್ಲಿ ಕೆಲಸ ಮಾಡ್ತಾಳೆ ಲಕ್ಕಿ. ಸೊ ನಾವು ಮಾಲ್ ಅಂದ ತಕ್ಷಣ ನಮ್ಗೆ ಒಂಥರ ಜಟಿ ಲೈಟ್ಸ್, ಒಂಥರ ಬಣ್ಣ ಬಣ್ಣ ಬಟ್ಟೆ, ಮೇಕಪ್ ಅಂತದೇ ಬರೋದು. ಬಟ್ ಅಲ್ಲಿ ಕೆಲಸ ಮಾಡ್ತಿರೋದ್ರ ಪರ್ಸ್ಪೆಕ್ಟಿವ್ ಹಂಗಿರಲ್ಲ. ಮಾಲ್ ಅಲ್ಲೇ ಕೆಲಸ ಮಾಡ್ತಿರೋ ಪರ್ಸ್ಪೆಕ್ಟಿವ್ ಸ್ವಲ್ಪ ತುಂಬಾ ಬೇರೆ ತರ ಇರುತ್ತೆ. ನಮ್ಗೆ ಯಾರೋ ತೋರ್ಸೇ ಇಲ್ಲ ಅಥವಾ ನಾನ್ ನೋಡಿಲ್ಲ.
ಅಂಡ್ ಐ ಗಾಟ್ ದ ಆಪರ್ಚುನಿಟಿ ಸಿನಿಮಾ ಮೂಲಕ ಅಲ್ಲಿ ಒಳಗಡೆ ಕೆಳಗಡೆ ಹೋಗಿ ಮಾಲ್ ಅಲ್ಲಿ ಕಲರ್ಸ್ ಕಾಣಿಸೋದು ವರ್ಸಸ್ ಕೆಳಗಡೆ ಇರೋ ಒಂಥರ ಗ್ರೇ ಏರಿಯಾ ತುಂಬಾ ವಿಭಿನ್ನವಾಗಿದೆ, ಅಂದ್ರೆ ಡೆಡ್ ಆಪೋಸಿಟ್ ಅಂತ ಹೇಳ್ಬೋದು, ವಿಭಿನ್ನ ಅಲ್ಲ. ಸೊ ಆ ಒಂದು ಪಾತ್ರ ನಲ್ಲಿ ಅಭಿನಯ ಮಾಡಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಆಮೇಲೆ ಈ ಓಪನಿಂಗ್ ಸಾಂಗ್ ಅಲ್ಲಿ ಒಂದಿದೆ, ಅವಳು ಲೇಟ್ ಆಗಿ ಬರ್ತಾಳೆ, ಮ್ಯಾನೇಜರ್ ಟೈಮ್ ನೋಡ್ತಾನೆ. ನಮ್ ಪಟ್ಟಲ್ಲಿ ಹೇಳ್ಬೋದಲ್ವ, ಎಲ್ಲೋ ಲೇಟ್ ಆಗ್ತಾ ಇದ್ರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಥವಾ ಕ್ಯಾಬ್ ಬುಕ್ ಮಾಡ್ಕೋತೀವಿ. ಆ ಲಕ್ಸುರಿ ಮಿಡಲ್ ಕ್ಲಾಸ್ ಅವ್ರಿಗೆ ಇರೋದಿಲ್ಲ. ಅಲ್ಲ ಲೇಟ್ ಆಗಿ ಹೋದ್ರೆ ಅಲ್ಲಿ ಎಲ್ಲೋ ನಡ್ಕೊಂಡೇ ಹೋಗ್ಬೇಕು, ಮತ್ತೆ ಅಪ್ಪ ಅಮ್ಮಂಗೆ ಹೇಳೋದಕ್ಕೆ ಆಗಲ್ಲ. ಅಪ್ಪ ಅಮ್ಮ ಯಾಕೆ ಕೆಲ್ಸಕ್ಕೆ ಹೋಗ್ತೀಯ, ಅಪ್ಪ ಮದುವೆ ಮಾಡ್ಕೊಂಡ್ಬಿಡು, ಬಟ್ ನನ್ ಮದುವೆ ಮಾಡ್ಬೇಕು, ಐ ವಾಂಟ್ ಟು ಕಾಂಟ್ರಿಬ್ಯೂಟ್. ಸೊ ಆತರ ಒಂಥರ ಗಟ್ಟಿ ಪಾತ್ರ ಲಕ್ಕಿದು. ಮತ್ತೆ ಇನ್ನೊಂದು ಹೇಳ್ಬೇಕು, ಸಾರಿ, ಇದರಲ್ಲಿ ಒಂದು ಕಬ್ಬಳ ಕೊಡಿಯೋ ಸೀನ್ ಇದೆಯಲ್ಲ, ಅದನ್ನ ಲಿಟ್ರಲಿ 4 ಟೇಕ್ಸ್ ತಗೊಂಡ್ವಿ. 4 ಟೇಕಲ್ಲಿ ಅಷ್ಟೇ ಇಂಟೆನ್ಸಿಟಿ ಇತ್ತು. ಪೂರ್ಣ ಅಷ್ಟು ಜನರಸ್, ಅಂದ್ರೆ ಹೊಡ್ಸ್ಕೊಂಡ್ರು ನಾವು ಕಾರಣಕ್ಕಲ್ಲ, ಬಟ್ ಅಷ್ಟು ಜನರಸ್, ಅಷ್ಟು ಗಿವಿಂಗ್ ರೆಸ್ಪಾನ್ಸಿವ್ ಆಕ್ಟರ್ ಜೊತೆ ಕೆಲಸ ಮಾಡಿರೋದ್ರ ಬಗ್ಗೆ ನಂಗೆ ತುಂಬಾ ತುಂಬಾ ಖುಷಿ ಇದೆ. ರಾಕೇಶ್ ಆಗೋದು, ನನ್ನ ಅಣ್ಣ ಪಾತ್ರ ಮಾಡಿರೋ ಸುನಿಲ್, ಮತ್ತೆ ನನ್ನ ಫೇವ್ರೆಟ್ ರೇಖಾ ಆಂಟಿ ಇರ್ಬೋದು. ಅವ್ರು ನೋಡಿದ್ರೆ ನಂಗೆ ತುಂಬಾ ನಮ್ಮ ಅಜ್ಜಿನ ನಾಪ್ಕೊ ಬರ್ತಾರೆ, ಅವ್ರು ಮಾತಾಡೋ ರೀತಿ, ಅವ್ರು ನೋಡೋದು ಎಲ್ಲ. ಮತ್ತೆ ನಾಗೇಂದ್ರ ಶಾಂಕರ್ ಲಿಟ್ರಲಿ ನನ್ನ ಮಗು ಆದಾಗಿಂದ ನೋಡಿದರೆ ನಂಗೆ ಎಲ್ಲ ಮನೆಯಲ್ಲೇ ಇದೀನಿ, ನಮ್ಮ ಮನೆಗೂ ಎಷ್ಟು ಸುಂದರವಾಗಿತ್ತು. ತುಂಬಾ ತುಂಬಾ ಚೆನ್ನಾಗಿತ್ತು ಆ ಮೂವಿ ಎಕ್ಸ್ಪೀರಿಯನ್ಸ್. ಮತ್ತೆ ಫ್ರೆಂಡ್ಸ್ ಲೈಫ್ ಸಿಕ್ಕಿದ್ದಾರೆ ಸಿನಿಮಾಲಿ. ಯಾರು ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಕೆಟ್ಟವರು, ಬಟ್ ರಿಯಲ್ ಲೈಫ್ ಅಲ್ಲಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಮತ್ತೆ ಲಾಸ್ಟ್ ಒನ್, ಇಷ್ಟು ಪರಿಪೂರ್ಣ ಪಾತ್ರನ ಹೆಣೆದು ಕೊಟ್ಟಿರೋ ನಾಗರಾಜ್ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್. ನನ್ನ ಕೈ ಹಿಡ್ಕೊಂಡು ಪ್ರತಿ ಸೀನು ಅವ್ರಿಗೆ ಹೆಂಗ್ ಬೇಕೋ ಹಂಗೆ ನನ್ನಿಂದ ಅಭಿನಯ ತೆಗೆದಿದ್ದಾರೆ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಅಫ್ಕೋರ್ಸ್ ನಾನು ಬಿ ಅವರ್ ಪ್ರದೀಪ ಮತ್ತೆ ಶ್ವೇತಾ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಮರ್ಯಾದೆ ಅಂಡ್ the whole crew. Thank you Sandy, thank you. ಇನ್ನೊಂದು ಹೇಳ್ತೀನಿ, ಯು ಆರ್ ದ ಕ್ಯೂಟೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಪೂರ್ಣಚಂದ್ರ ಮೈಸೂರು ಇಲ್ಲ, ಇವ್ರಿಗೆಲ್ಲ ಸ್ಟ್ರೇಟ್ ಆಗಲ್ಲ, ತಲೆ ಕೆಡಿಸ್ಕೊಳ್ಳಿ. ಅವ್ರು ಎದುರ್ಕೊಂತಿದ್ರು, ಹೊಡಿದಿ ತಲೆ ಕೆಡಿಸ್ಕೊಳ್ಳಿ, ಹೊಡಿದಿ ಅಂತ ಹೇಳ್ತಾರೆ. ಆಮೇಲೆ ನಿಮ್ಮ ನೋಡಿದ್ರೆ ನಮ್ಮ ಅಮ್ಮನೇ ನೆನಪಾಗ್ತಾರೆ, ಅಜ್ಜಿ ನೆನಪಾಗ್ತಾರೆ. ಸೊ ಅಲ್ವಾ, ನಂಗೆ ಅರ್ಥ ಆಗುತ್ತೆ. ಇತ್ತೀಚೆಗೆ ನಂಗೆ ತುಂಬಾ ಜನ ಅಂಕಲ್ ಅಂತ ಕರೆದಾಗ ಬಹಳ ಅರ್ಥ ಆಗುತ್ತೆ. ಸಾರಿ, ನಂಗೆ ಕನೆಕ್ಷನ್. ಓಕೆ, ನಂಗೆ ಡಾಟ್ ಕನೆಕ್ಟ್ ಆಯ್ತು. ಸೊ ಇಟ್ಸ್ ಅ ಕಾಂಪ್ಲಿಮೆಂಟ್. ಸೊ ನನಗೆ ಬೇಸಿಕಲಿ ಪ್ರದೀಪ್ ಅವ್ರ ಜೊತೆ ಈಗಾಗಲೇ ನಾನು ಕೆಲಸ ಮಾಡಿದ್ದೆ, ಬೈ ಮಿಸ್ಟೇಕ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ. ಸೊ ನಂಗೆ ಅವ್ರದ್ದು ಮೆಟಿಕ್ಯುಲಸ್ ವರ್ಕ್ ಸ್ಟೈಲ್ ಗೊತ್ತಿತ್ತು. ಬೆಳಿಗ್ಗೆ ಎದ್ದು ಅವ್ರ ಸೆಟ್ಗೆ ಹೋದ್ರೆ ಸುಮ್ಮನೆ ಇಟ್ಬಿಡ್ಬೇಕಷ್ಟೇ, ಸಂಜೆ ಹೋಗ್ಬೇಕಾದ್ರೆ ಕಳಿಸ್ಕೊಡ್ತಾರೆ ಆರಾಮಾಗಿ. ಬಟ್ ಕೆಲಸ ಏನೇನು ಹೇಳಿರ್ತಾರೆ ಫುಲ್ ಡೀಟೇಲ್ ಆಗುತ್ತೆ. ಆಮೇಲೆ ಬೆಳಿಗ್ಗೆ ಒಂದ್ಸರಿ ಬ್ರೀಫಿಂಗ್ ಆಗುತ್ತೆ, ಒಂಥರ ಆರ್ಮಿಲಿ ಕೆಲಸ ಮಾಡೋಂಗಿರುತ್ತೆ ನಿಮಗೆ ಫೀಲಿಂಗ್ ಆಯ್ತಾ. ಬೆಳಿಗ್ಗೆ ಒಂದಷ್ಟು ನೋಡಿ ಇವತ್ತು ಇದು ಅದು ಹೇಳ್ಬಿಟ್ರೆ ಆಕ್ಟರ್ ಮೆಂಟಲಿ ಫಿಕ್ಸ್ ಆಗ್ಬಿಡ್ತೀವಿ ನಾವು. ಓಕೆ, ಇದೆಲ್ಲ ಆಗುತ್ತೆ, ಇವತ್ತು ಹೋದ ರಾತ್ರಿ 2 ಗಂಟೆ ಆಗುತ್ತೆ, ಇಲ್ಲಾಂದ್ರೆ 6 ಗಂಟೆ ಆಗುತ್ತೆ. ಕ್ಲಾರಿಟಿ ಸಿಕ್ಬಿಟ್ರೆ ನಾವು ನೆಮ್ಮದಿ ಆಗಿರ್ಬೋದು. ಸೊ ಆ ಕ್ಲಾರಿಟಿ ಮತ್ತೆ ಮೆಟಿಕ್ಯುಲಸ್ ಪ್ಲಾನ್ ಪ್ರದೀಪ್ ಅಮೇಸಿಂಗ್ ಆಗಿದೆ. ಸೊ ಅವ್ರು ಫೋನ್ ಮಾಡಿ ನನಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ, ಮನೆಗೆ ರೆಡಿಯಾಗಿ ಬಂದ್ಬಿಡ್ತೀನಿ, ಡೈರೆಕ್ಟರ್ ನೋಡೋ ಏನ್ ಅನ್ಕೊಳ್ಳೋದ ಅಂತ ಅದೇ ನಾನಿದ್ದೀನಲ್ಲ ಬನ್ನಿ ಹಂಗೆ ಬನ್ನಿ ಅಂತ ಟ್ರ್ಯಾಕ್ಮೆಂಟ್ ಅಲ್ಲಿ ಹೋಗಿದೆ. ಸೊ ಮಿಡಲ್ ಕ್ಲಾಸ್ ಪಾತ್ರ ಅಂತ ಹೋದ್ಮೇಲೆ ಗೊತ್ತಾಯ್ತಲ್ಲ, ಕರೆಕ್ಟ್ ಆಗಿ ಬನ್ನಿ ನಾನು ಅಂತ ಅನ್ಕೊಂಡೆ. ಅದಾದ್ಮೇಲೆ ಅಲ್ಲಿಂದ ಡೈರೆಕ್ಟರ್ ಜೊತೆ ಮೀಟ್ ಮಾಡಿ ಮಾತಾಡಿ ಸ್ಟೋರಿ ಒಂದು ಲೈನ್ ಅಲ್ಲಿ ಹೇಳಿದ್ರು, ನೋಡಿ 1 ವಾರ ಎಲ್ರಿಗೂ ವರ್ಕ್ಶಾಪ್ ತರ ಇರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಇಸ್ಕೊಂಡೆ, ಸೇವ್ ಮಾಡ್ಕೋಬೇಕಿತ್ತು. ಸೊ ವಾಟ್ಸಪ್ ಅಲ್ಲಿ ಓಪನ್ ಮಾಡಿದಾಗ ಅಲ್ಲಿ ಮುಂಚೆ ವಾಟ್ಸಪ್ ಸ್ಟೇಟಸ್ ಬರ್ತಿತ್ತು, ಒಂದು ಲೈನ್ ಬರ್ತಿತ್ತಲ್ಲ, ಅಲ್ಲಿ ಶ್ರದ್ಧೆ ಅಪ್ಪ ಕೊಟ್ಟ ವರ ಅಂತ ಒಂದು ಲೈನ್ ಇತ್ತು. ಓಕೆ, ನಾನು ಅಷ್ಟೊಂದೆಲ್ಲ ಇಲ್ವಲ್ಲ, ಸಿನ್ಸಿಯರ್ ಇದ್ರೆ ನಮ್ಮ ತಮಾಷೆ ಮಾಡ್ಕೊಂಡು ಮಾಡೋ ಅಭ್ಯಾಸ ಆಗಿ ಯಾವ ಸೀರಿಯಸ್ ಫಂಕ್ಷನ್ಗೆ ಸಿಗಾಕೊಳ್ತಾ ಇದ್ರಲ್ಲ, ಅಂದ್ರೆ ನನ್ನ ಜೊತೆ ಆಲ್ರೆಡಿ ವರ್ಕ್ ಮೇಲೆ ಗೊತ್ತಾಗುತ್ತೆ, ಅವ್ರು ಆಗ್ತಾ ಇದ್ದಾರೆ. ಸೊ ನಾನು ಸ್ವಲ್ಪ ತಲಾಟೆ ಇರೋದ್ರಿಂದ ಮಜಾ ಮಾಡ್ಕೊಂಡು ಕೆಲಸ ಮಾಡೋ ಅಭ್ಯಾಸ. ಬಟ್ ಈಸ್ ವೆರಿ ಸ್ವೀಟ್, ಸಿಕ್ಕಾಪಟ್ಟೆ ಕೋಪ, ಬಟ್ ಒಳ್ಳೆ ಮನುಷ್ಯ. ಸೊ ಬಟ್ ನನ್ನ ಪಾತ್ರದ ಬಗ್ಗೆ ಬರ್ಬೇಕು ಅಂದ್ರೆ ಒಬ್ಬ ಕ್ಯಾಬ್ ಡ್ರೈವರ್ ಪಾತ್ರ. ಸೊ ನಮ್ಮ ಒಂದು ರಾಜಧಾನಿ ಎನಿ ಊರು ಓಡಾಡ್ಬೇಕು ಅಂದ್ರೆ ಅದು ನರನಾಡಿಯಾಗಿ ವರ್ಕ್ ಮಾಡೋದಾದ್ರೆ ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ಬಸ್ಗಳು. ಸೊ ನಮ್ಮನ್ನ ಒಂದ್ ಕಡೆ ತಲುಪಿಸಿ ನಮ್ಮ ಜೀವನನ ಆರಾಮಾಗಿ ಈಸಿ ಮಾಡಿರೋದು ಅವ್ರು ತುಂಬಾ ದೊಡ್ಡ ಕೈ ಇದೆ, ಕ್ಯಾಬ್ ಡ್ರೈವರ್, ಆಟೋ ಡ್ರೈವರು. ಸೊ ನಂದು ಕ್ಯಾಬ್ ಡ್ರೈವರ್ ಪಾತ್ರ. ಆ ಪಾತ್ರ ಹೇಳಿದಾಗ ಸೊ ನನ್ಗೆ ಅಬ್ಸರ್ವೇಷನ್ ಅಲ್ಲಿ ನಾನು ಯಾರ್ಯಾರು, ನನ್ಗೆ ಯೂಶಲಿ ಕ್ಯಾಬ್ ಡ್ರೈವರ್ಗಳ ಜೊತೆ ಮಾತಾಡೋ ಅಭ್ಯಾಸ. ಸೊ ಆ ತರ ಪಾತ್ರಗಳ ಜೊತೆ ಯಾರ್ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ ನಾನು ಯೋಚಿಸ್ತಾ ಇದ್ದೆ. ಸೊ ಇವ್ರು ಹೇಳಿದ ಪಾತ್ರದ ಕತೆ ಮತ್ತೆ ಆ 2 ಪಾತ್ರಗಳು ನನ್ಗೆ ನೆನಪಾದವು. ನಾನು ತುಂಬಾ ಹಿಂದೆ ಬೆಂಗಳೂರಿಗೆ ಬಂದಾಗ ಒಂದು ಆಟೋದಲ್ಲಿ ಹೋಗ್ತಾ ಇದ್ದೆ, ಸುಮ್ಮನೆ ಮಾತಾಡ್ತಾ ಇದ್ದೆ. ಹಲ್ಸೂರ್ ಕಡೆ ಹುಡುಗ ಕನ್ನಡನ ಬ್ಯೂಟಿಫುಲ್ ಆಗಿ ಮಾತಾಡ್ತಾ ಇದ್ದ, ಅಂದ್ರೆ ಆ ತಮಿಳ್ ಮಿಶ್ರಿತ ಕನ್ನಡ, ಒಂಥರ ಹಾಡು ಕೇಳೋದು ಅನ್ಸುತ್ತೆ.
ಸೊ ಮಾತಾಡ್ತಿರ್ಬೇಕಾದ್ರೆ ಅವ್ನು ಹೇಳ್ತಾ ಇದ್ದ, ಅಣ್ಣ ನಮ್ಮ ಅಪ್ಪನ ತಂಗಿ ಮಗಳನ್ನ ಮದುವೆ ಆಗಬೇಕಿತ್ತು, ಬಟ್ ಏನೋ ಸಮಸ್ಯೆ ಆಗ್ಬಿಟ್ಟು ಬೇರೆ ಹುಡುಗಿ ಮದುವೆ ಮಾಡಿಸ್ಬಿಟ್ರು, ಯಾಕೆ ಅಂತ ಕೇಳಿದಾಗ ನೀನಿರೋ ಸಿಚುವೇಶನ್ ನನ್ನ ಮಗಳು ಕೊಡಕ್ಕಾಗಲ್ಲ ಅಂತಂದ್ರು. ನಾನು ಯಾವ ಸಿಚುವೇಶನ್ ಇದ್ದೀನಿ ಅಂತ ಅವಾಗ ನನಗೆ ರಿಯಲೈಸ್ ಆಯ್ತು, ನನ್ನ ಹತ್ರ ಏನು ಇಲ್ಲ, ನಮ್ಮ ಅಪ್ಪನ 40,000 ರೂಪಾಯಿ ಸಾಲ ಇದೆ, ಸೊ ನಾನು ಸೆಟ್ಲ್ ಆಗ್ಬೇಕು ಅಂದ್ರೆ ಇದೆಲ್ಲ ತೀರಿಸ್ಕೋಬೇಕು ಅಂತ. ಸರ್ ಏನ್ ಮಾಡಿದೆ ಅಣ್ಣ, ಈಗ ಒಂದು 6 months ಆಯ್ತು ಅದಾಗಿ ನಾವು ಅಪ್ಪನ ಅಷ್ಟು ಸಾಲ ತೀರಿಸಿದೆ, ಹಗಲು ರಾತ್ರಿಯಿಂದ ಕೆಲಸ ಮಾಡಿ ಒಂದಿನ 24 hours 25 hours ಕೆಲಸ ಮಾಡಿದೀನಿ ಅಣ್ಣ. ಅದಾದ್ಮೇಲೆ ಇವಾಗ ಏನ್ ಮಾಡ್ತಾ ಇದೆಯಾ, ಅದೇ ನಾನು ಸ್ವಂತ ಆಟೋ ತಗೊಂತಾ ಇದೀನಿ ಅಂತ. ಸರಿ ಅದಕ್ಕೆ ದುಡ್ಡು ಅಂದ್ರೆ ಲೋನ್ ಮಾಡ್ತಾ ಇದೀನಿ ಅಂತ. ಈ ತರ ಸಾಲ ತೀರಿಸಿದೆ ಅಣ್ಣ, ನನ್ಗೆ 6 ತಿಂಗಳು ಅರ್ಥ ಆಗಿದೆ ಗೊತ್ತಾ, ಒಂದು ಲೋನ್ ಅಂತ ಇದ್ರೆ ಒಂದು ಜವಾಬ್ದಾರಿ ಅಂತ ಇರುತ್ತೆ, ಅದನ್ನ ತೀರ್ಸೋದ ಕೆಲಸ ಮಾಡ್ತೀನಿ ಅಂತ. ಅದ್ರ ಬಿಟ್ಟು ತಿರ್ಗಾ ಬಾಡಿ ಹೊಡಿಬಿಟ್ರೆ ಬಂದಿದ್ದ ದುಡ್ಡೆಲ್ಲ ಖರ್ಚು ಮಾಡ್ಬಿಡ್ತೀನಿ ಅಣ್ಣ, ಅದಕ್ಕೆ ಇದು ಮಾಡಿದೆ ಅಂತ. ಓಕೆ, ಅದು ತುಂಬಾ ಕನೆಕ್ಟ್ ಆಯ್ತು. ಅಂದ್ರೆ ಈ ಪಾತ್ರಕ್ಕೆ, ಮಂಜದ ಪಾತ್ರಕ್ಕೆ ಅಂದ್ರೆ ಅವನೊಂದಷ್ಟು ಕನಸುಗಳಿದೆ, ಅವನೊಂದಷ್ಟು ಜವಾಬ್ದಾರಿಗಳಿದೆ. ಸೊ ಅವನ ಪ್ರೀತಿ ಹುಡುಗಿ ಇದೆ, ಅವನ ಫ್ರೆಂಡ್ಸ್ ಇದೆ, ಎಲ್ಲರೂ ತುಂಬಾ ಸ್ಟ್ರಗಲ್ ಮಾಡ್ತಿರೋ ಮಿಡಲ್ ಕ್ಲಾಸ್ ಹುಡುಗರು, ಇವರೆಲ್ಲರೂ ಹೊಡೆದಾಡ್ಕೊಂಡು ಹೋಗ್ಬೇಕಲ್ಲ. ಸೊ ನನಗೆ ಆ ತರ ಡೀಟೇಲ್ಸ್ ನಾನು ಯೋಚಿಸ್ತಾ ಇದೆ. ಬಟ್ ನಮ್ ಪ್ರೊಡ್ಯೂಸರ್ ಯಾವಾಗ್ಲೂ ಡೈರೆಕ್ಟರ್ ಜೊತೆ ಇಲ್ಲ ನಮ್ ಜೊತೆ ಎಲ್ಲೋ ಒಂದ್ ಕಡೆ ನಿಂತೇ ಇರ್ತಿದ್ರು. ಆ ಮನುಷ್ಯನ್ಗೆ ಎಷ್ಟು ಇನ್ಪುಟ್ಸ್ ಇರ್ತಿತ್ತು ಅಂದ್ರೆ ಪ್ರದೀಪ್ ಅವ್ರಿಗೆ, ನಾವೆಲ್ಲ ಒಂದ್ ಕಡೆ ಶೂಟ್ ಮಾಡ್ತಾ ಇದ್ವಿ, ನಾನೊಂದು ಯೂಟ್ಯೂಬ್ ತಗೊಂಡಾಗ ನಿಲ್ಲಿಸ್ಬೇಕಿತ್ತು, ಸೊ ನನ್ನ ಜೊತೆ ನಿಂತಿದ್ರು. ಸಡನ್ ಆಗಿ ಒಂದು ಕ್ಯಾಬ್ ಇಳಿದ, ನೋಡಿ ಅಂತಂದ್ರು. ಏನು ಅವ್ನು ಇಳಿದ ತಕ್ಷಣ ಪ್ಯಾಂಟ್ ಮೇಲೆ ಎತ್ಕೊಂಡ. ಆ ಡೀಟೇಲ್ಸ್ ಇದೆಯಲ್ಲ ನನಗೆ ಕರೆಕ್ಟ್ ಅಲ್ಲ ಅಂತ, ಏನಕ್ಕೆ ಅಂತ. ಸೊ ಯೂಶಲಿ ನೀವು ಇಡೀ ದಿನ ಕಾರಲ್ಲಿ ಕೂತಿದ್ರೆ ಪ್ಯಾಂಟ್ ಸ್ವಲ್ಪ ಜಾರ ಹೋಗುತ್ತೆ. ಆ ಮ್ಯಾನರಿಸಮ್ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ಕ್ಯಾಬ್ ಡ್ರೈವರ್ ಇಳಿದ ತಕ್ಷಣ ನೀವು ಪ್ಯಾಂಟ್ ಹೇಳ್ಕೊಂಡ್ರೆ ನನ್ ಗೊತ್ತು ನಾನು ಏನ್ ಮಾಡಿದೀನಿ ಅಂತ. ಅದಾದ್ಮೇಲೆ ನಮ್ಮ ಮಂಜು ಅಂತ ಹೋಗಿದ್ದಾರೆ, ಸೊ ಅವರೇ ನಮ್ಗೆ ಪಿಕ್ ಡ್ರಾಪ್ ಎಲ್ಲ ಮಾಡ್ತಾ ಇದ್ದು. ಸೊ ನನಗೆ ಪ್ರತಿಯೊಂದು ಡೀಟೇಲ್ ಬೇಕಲ್ಲ, ಈಗ ವಾಕಿಂಗ್ ಸ್ಟೈಲ್ ಬೇಕಾಗಿದೆ. ಸೊ ನಾವು ವಾಕಿಂಗ್ ಸ್ಟೈಲ್ ನೋಡ್ಕೊಂಡು ಕಲಿತೀವಿ, ಅವ್ರು ಗೊತ್ತಿಲ್ಲ ಅದು. ಅವ್ನು ನಡ್ಕೊಂಡು ಬರ್ತಾನೆ ಸ್ಟೈಲ್, ಒಂದು ಸ್ವಾಗ್. ಸೊ ಈ ತರ ಸುತ್ತಮುತ್ತ ನೋಡ್ಕೊಂಡು ಈ ಪಾತ್ರ ಕಟ್ಕೊಂತ ಹೋದೆ. ಅದಾದ ನಂತರ ಸುನಿಲ್ ಸರ್ ಬಗ್ಗೆ ಹೇಳ್ಬೇಕು. ಸೊ ಇದರಲ್ಲಿ ನಾನ್ ತುಂಬಾ ಚಿಕ್ಕವನು, ಅವ್ರು ನೋಡೋದಕ್ಕೆ ಚಿಕ್ಕವ್ರ ತರ ಕಾಣ್ತಾರೆ, ಬಟ್ ನಮ್ಗೆ ತುಂಬಾ ಸೀನಿಯರ್ ಇದ್ದಾರೆ. ಸೊ ಆ ಪ್ರೀತಿ ಮತ್ತೆ ಹೊಡೆದಾಟ ಇದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವ್ರಿಂದ ನಾನು ಕಲ್ತಿದ್ದೀನಿ ಅಂದ್ರೆ ನಾನು ಈಸಿಯಾಗಿ ಪಾತ್ರದಲ್ಲಿ ಹೋಗಲ್ಲ ಅಂತ ಇದೆ. ನಾನು ಹೊರಗಡೆ ಒಂದು ಸ್ವಲ್ಪ ಬಟ್ ಸರ್ ತುಂಬಾ ಕೂಲ್ ಆಗಿ ಅನ್ಬಿಡ್ತೀವಿ ಇಷ್ಟ ಕೇಳಿರ್ಬೋಣ ಅಂತ ಪ್ರೀತಿಯಿಂದ ಬರೋರು. ಆಮೇಲೆ ನನಗೆ ಇವ್ರ ಜೊತೆ 3ನೇ ಸಿನಿಮಾ ಮಾಡಿದ್ದೆ ರೇಖಾ ಮೇಡಮ್ ಜೊತೆಗೆ. ತುಂಬಾ ಸ್ವೀಟ್, ಅಂದ್ರೆ ತಾಯಿ ನೋಡಿದ್ರೆ ನಿಮ್ಗೆ ಅನ್ಸ್ಬೇಕಲ್ಲ ತಾಯಿ ಅಂತ. ಆ ತಾಯಿ ಅವ್ರ ಕಣ್ಣಲ್ಲಿ ತುಂಬಾ ಪ್ರೀತಿನ ಕಾಣುತ್ತೆ ಯಾವಾಗ್ಲೂ, ಸೊ ಖುಷಿ ಆಗುತ್ತೆ. ಆಮೇಲೆ ನಮ್ ಬಾಯ್ಸ್ ಬಹಳ ಮಜಾ. ಶೈನ್ ಶೆಟ್ಟಿ ಅವರು, ರಾಕಿ ಅವರು, ನಮ್ಮ ಪಿ ಕೆ ಅವರು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. November 22 ನಾವು ಸಿನಿಮಾ ನೋಡಿ ಎಲ್ಲ ಬಹಳ ಮಜಾ ಕೇಳಿದ್ರು. ಆಕ್ಚುಲಿ ನಮ್ಗೆ ಬಹಳ ಇಷ್ಟ ಆಗಿದೆ ಮರ್ಫಿ. ನಾನು ನೋಡಿದೆ, ನಾನು ಬೇರೆ ಯಾವ್ದು ಸಿನಿಮಾ ನೋಡೋದಿಲ್ಲ, ನಮ್ಮ ಪ್ರಭು ಅವರು ಮರ್ಫಿ ನೋಡಿದೆ. ಅದಾದ್ಮೇಲೆ ನಮ್ಮ ಸಿನಿಮಾದಲ್ಲಿ ಒಂದು ಪರ್ಫಾರ್ಮೆನ್ಸ್ ಇದೆ. ಆಕ್ಚುಲಿ ಅದು ಒಂದು ಲೈಕ್ ಆಕ್ಟರ್ದು ಒಂದ್ ಸಿನಿಮಾ ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ಒಂದು ವೇರಿಯೇಷನ್ ಇರ್ಬೇಕಲ್ಲ, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಈ ಸಿನಿಮಾದಲ್ಲಿ ಆ ಸಿನಿಮಾದ ಸಂಬಂಧನೇ ಇಲ್ಲ ಎಲ್ಲವೇ. ಲೈಕ್ ಕೂತ್ಕೊಂಡು ನೋಡೋದ್ರಿಂದ ಹಿಡಿದು ನಿಂತ್ಕೊಳ್ಳೋದು ತನಕ ಎವ್ರಿಥಿಂಗ್ ಇಸ್ ನ್ಯೂ ಅಂಡ್ ಡಿಫರೆಂಟ್, ಅಮೇಸಿಂಗ್, ಸೂಪರ್ ಆಗಿ ಮಾಡಿದ್ರ. ಆಮೇಲೆ ಶೈನ್ ಶೆಟ್ಟಿ ಅವರು ನಮ್ಮ ಸಿನಿಮಾಗೋಸ್ಕರ ಬಹಳ ಕಷ್ಟ ಬಿದ್ದು ಪ್ಯಾಕ್ಸ್ ಎಲ್ಲ ಮಾಡಿದ್ರು. ಈಗ ಸಿನಿಮಾದು ಸಕ್ಕರೆ ನಮ್ಗೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ನಾವು ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ ಆ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಅದಾದ್ಮೇಲೆ ಸ್ವೀಟ್ ತಿನ್ನೋದು ಸಿಕ್ಕಾಪಟ್ಟೆ ಸ್ವೀಟ್ ಆಗಿದೆ. ಬನ್ನಿ ಜಿಮ್ಗೆ ಮಜಾ 360 ಕಾಯ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸಿನಿಮಾ November 22 ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್ ಪೂರ್ಣ ಸರ್. ಡೆಲಿವರಿ ಬಾಯ್ ಸತೀಶ್ ಆಗಿ ಚಾಲೆಂಜಿಂಗ್ ಆಗಿದ್ದ ನಿಮ್ಮ ಪಾತ್ರದ ಬಗ್ಗೆ ಅಲ್ಲಿ ಬರೋ ಮುಂಚೆ ಬಾಯ್ಸ್ ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ತುಂಬಾ ಚಿಕ್ಕವನು ಬಂದಿದ್ದೀವಿ. ಮೊದಲನೇದಾಗಿ ಎಲ್ಲ ಮಿತ್ರರಿಗೆ, ಸ್ನೇಹಿತರಿಗೆ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಎರಡನೇದಾಗಿ ಎಲ್ಲ ನಿರ್ದೇಶಕರು ಬಂದಿದ್ದೀರಿ. ನಿಮ್ಮ ಎಲ್ಲ ಸಿನಿಮಾಗಳನ್ನು ನಾವು ನೋಡಿರ್ತೀವಿ, ನಾವು ಸೆಲೆಬ್ರೇಟ್ ಮಾಡಿರ್ತೀವಿ. ನಮ್ಮ ಸಿನಿಮಾಗಳನ್ನ ನಾವು ಶ್ಲಾಘಿಸ್ಕೊಳ್ಳೋದು, ಹೊಗಳ್ಕೊಳ್ಳೋದು, ಸೆಲೆಬ್ರೇಟ್ ಮಾಡೋದು ಇದ್ದೇ ಇರುತ್ತೆ. ಆದರೆ ಇನ್ನೊಬ್ಬರ ಸಿನಿಮಾನನ್ನು ನಮ್ಮ ಸಿನಿಮಾ ಅನ್ನುವಂತೆ ಸೆಲೆಬ್ರೇಟ್ ಮಾಡೋದು, ಇನ್ನೊಬ್ಬ ಡೈರೆಕ್ಟರ್ನ ಕರೆತಂದು ವೇದಿಕೆ ಮೇಲೆ ನಿಲ್ಲಿಸಿ ಗೌರವಿಸೋದು, ಅವರ ಬೆಂಬಲಕ್ಕೆ ನಿಲ್ಲೋದು ನಿಜವಾಗ್ಲೂ ಶ್ಲಾಘನೀಯ ಕೆಲಸ. ಒಂದು ಅದಕ್ಕೆ ಅಭಿನಂದನೆಗಳು ಡೈರೆಕ್ಟರ್ಗೆ ಹಾಗೂ ಪ್ರೊಡ್ಯೂಸರ್ ಇಬ್ಬರಿಗೂ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಬಂದು ನಮ್ಮ ಸಿನಿಮಾ ಬೆಂಬಲಕ್ಕೆ ನಿಂತಿದ್ದಕ್ಕೆ. ಹೀಗೆ ಎಲ್ಲರ ಒಗ್ಗಟ್ಟು ಹೀಗೆ ಮುಂದುವರಿಯಲಿ. ಕನ್ನಡ ಚಿತ್ರರಂಗ ಹೀಗೆ ಮಾತ್ರ ಬೆಳೆಯೋಕೆ ಸಾಧ್ಯ ಅಂತ ನನ್ನ ದೃಢ ನಂಬಿಕೆ. ಮೂರನೇದಾಗಿ ಕಿಚ್ಚ ಸುದೀಪ್ ಅವರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು, ತಂಡದ ಪರವಾಗಿ ಧನ್ಯವಾದಗಳು. ಟ್ರೇಲರ್ ಬಿಡುಗಡೆ ಮಾಡಿದ್ದಕ್ಕೆ ಆ್ಯಂಡ್ ನನ್ನ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡಿದ್ದಕ್ಕೆ.
ರಿಲೇಟ್ ಮಾಡ್ಕೊಳ್ಬಹುದು ಇನ್ ಸ್ಟ್ರೇಂಜ್ ಕೈಂಡ್ ಆಫ್ ವೇ. ನಾವೆಲ್ಲರೂ ಮಿಡಲ್ ಕ್ಲಾಸ್ ಹುಡುಗರು, ಮೋಸ್ಟ್ ಆಫ್ ಅಸ್ ಇಲ್ಲಿ ಬಂದಿರೋರು, ಇಲ್ಲಿ ನೆರೆದಿರೋರು ಎಲ್ಲರೂ ಮಿಡಲ್ ಕ್ಲಾಸ್ ಹುಡುಗರು. ಸೊ ನಮಗೆ ದುಡ್ಡಿನ ಬೆಲೆ, ಏನು ದುಡ್ಡಿಗೆ ಬೆಲೆ ಇರುತ್ತೆ, ಏನು ಕಿಮ್ಮತ್ತಿರುತ್ತೆ ಅನ್ನೋದಂತೂ ಗೊತ್ತೇ ಇರುತ್ತೆ. ಆದರೆ ದುಡ್ಡಿಗಿಂತ ಜಾಸ್ತಿ ನಮಗೆ ಮುಖ್ಯವಾದ ಮರ್ಯಾದೆ ಅನ್ನೋದನ್ನ ಚಿಕ್ಕ ವಯಸ್ಸಿಂದ ಬೆಳೆಸಿರ್ತಾರೆ, ಮನೆಯಲ್ಲಿ ಹೇಳಿ ಹೇಳಿ ಕಲಿಸಿರ್ತಾರೆ ನಮಗೆ. ದುಡ್ಡು ಇವತ್ತು ಹೋದ್ರೆ ನಾಳೆ ಗಳಿಸ್ಕೊಳ್ಬಹುದು, ಮರ್ಯಾದೆ ಇವತ್ತು ಹೋದ್ರೆ ನಾಳೆ ಬರಲ್ಲ ಅಂತ. ಸೊ ಮರ್ಯಾದೆಗೆ ಅಂಜಿ ಬೆಳೆಯೋ ಮನೆತನದಿಂದ ನಾನು ಬಂದಿದ್ದೀನಿ. ಅದು ನನಗೆ ಪಾತ್ರಕ್ಕೆ ತುಂಬಾ ಸನಿಹ ಅಂತ ಅನ್ನಿಸ್ತು, ನನಗೆ ತುಂಬಾ ರಿಲೇಟಬಲ್ ಅಂತ ಅನ್ನಿಸ್ತು. ಇಂಥ ಪಾತ್ರ ಬಂದಿರೋದಕ್ಕೆ ಅಂಡ್ ಇಂಥ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಪ್ರದೀಪ ಅಂಡ್ ನಾಗರಾಜ್ ಇಬ್ಬರು. ಸುನೇನಾಗೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಇಟ್ಸ್ ಅ ವೆರಿ ಸ್ಮಾಲ್ ಕಾಂಟ್ರಿಬ್ಯೂಷನ್ ಇನ್ ಅ ವೆರಿ ಗುಡ್ ಫಿಲ್ಮ್ ದಟ್ ಐ ಆಮ್ ಪಾರ್ಟ್ ಆಫ್. ಸೊ ಈ ಸಿನಿಮಾದಲ್ಲಿ ನಾನೊಂದು ಅಂಶ ಅಂತ ಹೇಳ್ಕೊಳ್ಳೋಕೆ ತುಂಬಾ ಖುಷಿ ಪಡ್ತಾ ಇದ್ದೀನಿ. ಅಂಡ್ ಆಲ್ ಆಫ್ ದೀಸ್ ಡೇಸ್ ನನಗೆ ರೇಗಿಸ್ತಾರೆ, ಇದೆಲ್ಲ ಮಾಡ್ತಾರೆ, ಸೀನಿಯರ್ ನಂಬರ್ ಬಿಟ್ಬಿಟ್ಟು. ಬಟ್ ಸ್ಟಿಲ್ ನಾನು ಇಂಡಿವಿಜುವಲಿ ನಾನು ತುಂಬಾ ಮೆಚ್ಚುವಂತಹ ನಟರು. ಅದರಿಂದ ಇಲ್ಲಿವರೆಗೂ ಪ್ರತಿಯೊಬ್ಬ ನಟರು ಅದ್ಭುತವಾದ ನಟರು. ಇಂಥ ಅದ್ಭುತವಾದ ನಟರ ಜೊತೆಗೆ ನಾನು ಒಬ್ಬ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಆಲ್ ದ ಟೆಕ್ನಿಷಿಯನ್ಸ್ ಹಿಯರ್, ಸಂದೀಪ್ ಯು ಡನ್ ಸಚ್ ಅ ಗುಡ್ ಜಾಬ್. ಸುದೀಪ್ ಅವರು ಕೂಡ ಅದನ್ನೇ ಮೆನ್ಷನ್ ಮಾಡಿದ್ರು. ಅವರು ದೊಡ್ಡ ನಟರು ಅನ್ನೋದನ್ನ ಹೊರತುಪಡಿಸಿ ಕೂಡ ಅವರಿಗೆ ಸಿನಿಮಾ ನಾಲೆಜ್ ತುಂಬಾ ಚೆನ್ನಾಗಿದೆ, ಟೆಕ್ನಿಕಲ್ ನಾಲೆಜ್ ತುಂಬಾ ಚೆನ್ನಾಗಿದೆ. ಅಂಥವ್ರ ಕೈಯಲ್ಲಿ ಬೆಂತಟ್ಟಿಸ್ಕೊಂಡಿರೋದು ಅಥವಾ ಬೇಷ್ ಅನ್ಸ್ಕೊಂಡಿರೋದು ದೊಡ್ಡ ಹೆಗ್ಗಳಿಕೆ ಅದು. ಹೋಗಿ ಲಾಂಗ್ ವೇ. ಈ ರೀತಿಯ ಒಂದು ಟೆಕ್ನಿಕಲ್ ತಂಡವನ್ನ ಸೃಷ್ಟಿ ಮಾಡಿದ್ದಕ್ಕೆ ಪ್ರದೀಪ್ಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ತುಂಬ ಹೃದಯದ ಅಭಿನಂದನೆಗಳು. ಈ ತರ ಒಂದು ಕೈಂಕರ್ಯ ಮಾಡೋದು, ಸಿನಿಮಾಗೋಸ್ಕರ ಮಾಡೋದು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮುಂಬರುವ ದಿನಗಳಲ್ಲಿ ಸಕರ್ ಸ್ಟುಡಿಯೋಗೆ, ನಿಮಗೆ, ನಾಗರಾಜ್ಗೆ, ಈ ತಂಡಕ್ಕೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳು, ನನ್ನ ಹಾರೈಕೆಗಳು. ಅಂಡ್ ನೀವೆಲ್ಲರೂ ನೋಡಿದ್ದೀರಿ, ಟ್ರೇಲರ್ ಇಷ್ಟ ಆಗಿದೆ, ಖಂಡಿತವಾಗ್ಲೂ ಎಲ್ಲರೂ ಫಾರ್ವರ್ಡ್ ಮಾಡಿ, ನಿಮ್ಮ ಬಂಧು ಬಳಗದಲ್ಲಿ ಇದನ್ನ ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನರನ್ನು ತಲುಪಿದಷ್ಟು ನಮ್ಮ ಸಿನಿಮಾಕ್ಕೆ ನೆನಪಾಗುತ್ತೆ. ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಆಲ್ ದ ಡೈರೆಕ್ಟರ್ಸ್ ಹಿಯರ್, ಥ್ಯಾಂಕ್ ಯು. ದಿಸ್ ಮೀನ್ಸ್ ಅ ಲಾಟ್. ನಿಮ್ಮ ಜೆಸ್ಚರ್ ತುಂಬಾ ಚೆನ್ನಾಗಿತ್ತು ಪ್ರದೀಪ, ತುಂಬಾ ಖುಷಿ ಆಯಿತು. ಅಂಡ್ ಇಟ್ ಶೋಸ್ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗೋ, ಜೊತೆಗೆ ನಡೆಯೋ ಮನೋಭಾವಗಳು ಪ್ರದೀಪ ಅವರು. ಸೊ ಇದೇ ರೀತಿಯ ಕೈಂಕರ್ಯಗಳು ಇನ್ನೊಂದು ಹೆಚ್ಚು ನಡೀತಾ ಇರಲಿ ಅಂತ ನನ್ನ ಆಶೆ. ಒಗ್ಗಟ್ಟಿನಲ್ಲಿ ಬರೋದಿದೆ ಅಂತಿದೆಯಲ್ಲ, ಆ ಥರ ಖಂಡಿತವಾಗ್ಲೂ ಡೆಫಿನೆಟ್ಲಿ ಏನ್ ಬೇಕಾದ್ರೂ ಸಾಧ್ಯ. ಅಂದ್ರೆ ರೆಗ್ಯುಲರ್ ಕೆಲಸ ಮಾಡಿದೀನಿ, ಒಂದು OTT ನಲ್ಲಿ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡಿದೀನಿ, ಅದಾದ್ಮೇಲೆ ಹೊರಗಡೆ ನಾನೇ ಕಾಂಟೆಂಟ್ ಮಾಡಿದೀನಿ. ನಾನು ಮಾಡಿರೋ ಕಾಂಟೆಂಟ್ ನ ಸೆಲ್ ಮಾಡೋದಕ್ಕೂ ಕೂಡ ಸಾಕಷ್ಟು ಸರ್ಕಸ್ ಮಾಡಿದೀನಿ. ಎಲ್ಲ ಹಂತಗಳಲ್ಲೂ ನೋಡಿರೋದ್ರಿಂದ ಒಂದಷ್ಟು ವಿಷಯಗಳು, ಅಂದ್ರೆ ಇಮಿಡಿಯೇಟ್ ಜಡ್ಜ್ಮೆಂಟ್ ಇದೆಯಲ್ಲ, ಇದು ನೋಡಿದ ತಕ್ಷಣ ಓಡಲ್ಲ ಅಂತಾರೆ. ಹೆಂಗೆ ಹೇಳ್ತೀರ ಓಡಲ್ಲ ಅಂತ? ಓಕೆ ಸರಿ, ಅಂದ್ರೆ ಒಂದ್ ಜಡ್ಜ್ಮೆಂಟ್ ಇದೆ ಗೊತ್ತಾ, ಲೈಕ್ ಇದೆಲ್ಲ ಯಾರು ನೋಡ್ತಾರೆ, ಇವ್ರನ್ನ ಯಾರು ನೋಡ್ತಾರೆ. ಸೊ ಈ ಬ್ರಾಕೆಟ್ ನಲ್ಲಿ ಬರೀತಿದ್ದೀವಿ. ಐ ಥಿಂಕ್ ಅದರಿಂದ ಹೊರಗಡೆ ಬಂದು ಇಲ್ಲಿ ಕೂತಿರೋ ಪ್ರತಿಯೊಬ್ಬರು ಕೂಡ ಅಂದ್ರೆ ಒಂದು ಸ್ಟ್ರಗಲ್ ಇದೆ. ಅಂದ್ರೆ ಹಲವಾರು ವರ್ಷಗಳ ಅವರು ಚೂಸ್ ಮಾಡುವಂತ ಒಂದಷ್ಟು ಪ್ರಾಜೆಕ್ಟ್ಸ್, ಅದರಲ್ಲಿದ್ದಂತ ನಿರ್ದೇಶಕರು, ಅದರಲ್ಲಿ ಅವ್ರು ಮಾಡಿದಂತ ಒಂದು ಖುಷಿಗೋಸ್ಕರ ಅಂಡ್ ಏನಾರು ಆಗಿರ್ಬೋದು. ಬಟ್ ಇವರು ಒಂದು ಅಬಿಲಿಟಿ ಇದೆ, ಪ್ರತಿಯೊಬ್ಬರಲ್ಲಿ ಒಂದು ಹಸಿವಿದೆ ಅಂಡ್ ಪ್ರತಿಯೊಬ್ಬರಿಗೂ ಗೆಲ್ಲಬೇಕು ಅಂತಿದೆ. ಅಂಡ್ ಪ್ರಾಬ್ಲಿ ಕೆಲವ್ರ ಜೊತೆ ನೀವು ವರ್ಕ್ ಮಾಡಿರ್ತೀರಿ ಅಂಡ್ ಮನ್ಸಾರ ಅನಿಸ್ತಾ ಇರುತ್ತೆ, ತುಂಬಾ ವರ್ಷಗಳಿಂದ ನೋಡಿದೀವಿ ಇವ್ರು ಗೆಲ್ಬೇಕು ಅಂತ. ಐ ಥಿಂಕ್ ಒಳ್ಳೆ ಪ್ರಾಜೆಕ್ಟ್ ನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿರುವಂತದ್ದು. ಅಂಡ್ ಈ ತಂಡ ಪ್ರತಿಯೊಬ್ಬರು ಗೆಲ್ಬೇಕು ಅನ್ನೋ ನನ್ನ ಆಸೆ. ಅಂಡ್ ಎಂಟರ್ ಇಂಡಸ್ಟ್ರಿ ಅಂದ್ರೆ ನಾವೊಂದು ಟೈಟಲ್ ಲಾಂಚ್ ಮಾಡೋಣ ಅಂತ ಹೊರಟಾಗ ಪ್ರತಿಯೊಬ್ಬರು ಕೂಡ ಒಂದು ಮರ್ಯಾದೆ ಪ್ರಶ್ನೆ ಅಂತ ಒಂದು ಪೋಸ್ಟ್ ಹಾಕೋದ್ರ ಮೂಲಕ ಎಂಟೈರ್ ಇಂಡಸ್ಟ್ರಿ ಒಟ್ಟಿಗೆ ಬಂದರು. ಅಂಡ್ ವೆರಿ ಗ್ರೇಟ್ಫುಲ್ ಪ್ರತಿಯೊಬ್ಬರಿಗೆ. ಅಂಡ್ ಇವತ್ತು ಕೂಡ ಅಂದ್ರೆ ನಾವು ಇಲ್ಲಿ ಕೂತು ಟ್ರೈಲರ್ ನೋಡ್ತಿದೀವಿ, ಸುದೀಪ್ ಸರ್ ನಮಗೆ ಟ್ವಿಟರ್ ನಲ್ಲಿ ಅದನ್ನ ಲಾಂಚ್ ಮಾಡಿಕೊಟ್ರು. ಜೊತೆಗೆ ಒಂದು 500 ಜನ ಸೈಮಲ್ಟೇನಿಯಸ್ಲಿ ಈ ಟ್ರೈಲರ್ ನ ಇವತ್ತು ಅಪ್ಲೋಡ್ ಮಾಡೋದ್ರ ಮೂಲಕ ಫಸ್ಟ್ ಟೈಮ್ ಕನ್ನಡದಲ್ಲಿ ಯಾರು ಮಾಡಿಲ್ಲ ಇದ್ದಾರೆ. ಸ್ಟೋರಿ ಅಲ್ಲ, ನಾನು ಹೇಳಿರೋ ಪ್ರತಿಯೊಬ್ಬರು ಅವರು ಪೋಸ್ಟ್ ಮಾಡಿ ಇನ್ನೊಂದು 5 ಜನನ ಕೊಲಾಬ್ ಮಾಡಿ ಈ ತರ ಮಾಡೋಣ ಅಂತ ಒಂದು ಐಡಿಯಾ ಇದೆ ಅಂತ ಹೇಳಿದಾಗ ಎಸ್ ಅಂತ ಹೇಳಿದ್ದಾರೆ. ಸುಮಾರು ಅಪ್ರಾಕ್ಸಿಮೇಟ್ಲಿ ಒಂದು 700-800 ಅಪ್ಲೋಡ್ಸ್. ಅಂದ್ರೆ ನಾವೆಲ್ಲೂ ಕೂಡ ಒಂದು ನಂಬರ್ ಗೇಮ್ ಇದೆ ಗೊತ್ತಾ, ಇಷ್ಟು ಮಿಲಿಯನ್ ಹೋಯ್ತು, ಅಷ್ಟು ಮಿಲಿಯನ್ ಹೋಯ್ತು. ಆ ನಂಬರ್ ಗೇಮ್ ಅಲ್ಲಿ ಇಲ್ಲ, ಮಾಡೋ ಕೆಲಸ ಒಂದಷ್ಟು ರೀಚ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಇವತ್ತು ಯಾರ್ಯಾರು ಪ್ರತಿಯೊಬ್ಬರು ಟ್ರೈಲರ್ ಶೇರ್ ಮಾಡಿದ್ರಿ, ಎಂಟೈರ್ ತಂಡದ ಪರವಾಗಿ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ವೆರಿ ಗ್ರೇಟ್ಫುಲ್. ಅಂಡ್ ಈ ಟೀಮ್ ನಿಜವಾಗ್ಲೂ ಖುಷಿ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ, ಒಂದು ಇಷ್ಟು ದಿನ ಶೂಟು, ಅದಕ್ಕೇನೋ ಒಂದು ಸಂಭಾವನೆ ಇರುತ್ತೆ, ಆ ಶೂಟಿಂಗ್ ಮುಗಿಸ್ತೀವಿ, ಪ್ರಮೋಷನ್ ಟೈಮ್ ನಲ್ಲಿ ಒಂದು 4-5 ದಿನ ಓಡಾಡ್ತೀವಿ,
ಮಾಡ್ತೀವಿ ಮುಗಿತೀವಿ, ಬಟ್ ಆತರ ಇಲ್ಲ. ಎಕ್ಸಾಕ್ಟ್ಲಿ 22ನೇ ತಾರೀಕು ಲಾಸ್ಟ್ ಮಂತ್ ನಾವು ಡೇಟ್ ಅನೌನ್ಸ್ ಮಾಡಿದ್ದು. ಇವತ್ತಿನವರೆಗೂ ಕೂಡ ಪ್ರತಿದಿನ ಯಾವುದೋ ಒಂದು ಇವೆಂಟು, ಯಾವುದೋ ಒಂದು ಊರು, ಯಾವುದೋ ಒಂದು ಕಾಲೇಜು, ಎಲ್ಲ ಕರೆದ್ರು ಕೂಡ ಇಷ್ಟು ತನ ಒಟ್ಟಿಗೆ ನಿಂತು ಇಲ್ಲ ಈ ಸಿನಿಮಾ ಗೆಲ್ಬೇಕು ಅಂತ ಇವತ್ತು ಅಂದ್ರೆ ಸಕಸ್ ಸ್ಟುಡಿಯೋ ಪರವಾಗಿ ನಾನು ಹೇಳ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ಸ್ ಆಕ್ಚುಲಿ. ಅಂದ್ರೆ ಎವ್ರಿ ಡೇ ಬೇಸಿಸ್ ಮೇಲೆ ಓಕೆ ನಾನು ಫ್ರೀ ಇಲ್ಲ, ನೀವು ಒಬ್ಬ, ನೀವು ಫ್ರೀ ನಾನು ಒಬ್ಬ, ಆಸ್ ಎ ಟೀಮ್ ನುಗ್ತಾ ಇದೀವಿ. ಸೊ ಈ ಟೀಮ್ ಅಲ್ಲಿ ಇರುವಂತ ಒಂದು ಎನರ್ಜಿ, ಅದಕ್ಕೆಲ್ಲ ಎನರ್ಜಿ ತುಂಬಿಸಿರುವಂತ ಮಾಧ್ಯಮದವರಿಗೆ, ಅಂದ್ರೆ ಎಷ್ಟೋ ಜನ ಜರ್ನಲಿಸ್ಟ್ಗಳು ಸ್ನೇಹಿತರಿದ್ದಾರೆ, ಬಟ್ ಎಲ್ಲೊಂದ್ ಕಡೆಗೆ ಪ್ರತಿ ಹಂತದಲ್ಲೂ ಕೂಡ ಇಲ್ಲ ನೀವೆಲ್ಲ ಗೆಲ್ಬೇಕು ಅಂತ ಹೇಳಿದಾಗ ಅದೊಂದು ಎನರ್ಜಿ ಸಿಗುತ್ತೆ. ಸೊ ಒಟ್ಟಿಗೆ ಸೇರಿದ್ರೆ ನಾವು ಮಾತ್ರ ಅಲ್ಲ, ಇಲ್ಲಿರೋ ಅಷ್ಟು ತಂಡಗಳನ್ನ ಗೆಲ್ಸೋಣ ಅನ್ನೋಂಥದ್ದು ಒಂದು ಆಸೆ. ಅಂದ್ರೆ ಅವ್ರು ಯಾರೋ ಟ್ರೈಲರ್ ಬಂದಾಗ ಒಂದು ಚಿಕ್ಕ ಶೇರ್ ಎಷ್ಟೋ ಜನಕ್ಕೆ ಅದನ್ನ ತಲುಪಿಸಬಹುದು. ಸಿನಿಮಾ ನೋಡ್ಕೊಂಡ್ ಬಂದಾದ್ಮೇಲೆ ನೆಗೆಟಿವ್ ಎಷ್ಟೇ ಇರಲಿ, ಅದ್ರೇನೋ ಒಂದು ಒಳ್ಳೆ ಪ್ರಯತ್ನ ಇದೆ ಅಂತ ಹೇಳಿದ್ರೆ ಇದು ಚೆನ್ನಾಗಿ ಮಾಡಿದರೆ ಇದನ್ನ ಎಂಕರೇಜ್ ಮಾಡೋಣ ಅಂತ ಒಟ್ಟಿಗೆ ಸೇರಿದ್ರೆ ಏನ್ ಬೇಕಾದ್ರೂ ಅದ್ಭುತಗಳಾಗ್ಬೋದು. ಸೊ ಆ ತರದ ಕಡೆಗೆ ಆಗಲ್ಲ ಮಾಡಲ್ಲ ನೋಡಲ್ಲ ಅನ್ನೋದಕ್ಕಿಂತ ಪಾಸಿಟಿವ್ ಆಗಿ ನೋಡೋಣ, ಹೆಂಗ್ ಮಾಡೋಣ, ಹೆಂಗ್ ಬೆಳೆಸೋಣ, ಹೆಂಗ್ ನೋಡೋಣ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಅದಕ್ಕೆ ಒಟ್ಟಾಗಿ ಮುಂದಕ್ಕೆ ಹೋದ್ರೆ ಡೆಫಿನೆಟ್ಲಿ ಸಾಧ್ಯ ಇದೆ. ಸೊ ಅವ್ರಿಗೂ ಅದೇ ಬ್ರೀಫ್ ಮಾಡಿದ್ವಿ ನಾವು. ಅಂದ್ರೆ ಅಲ್ಲಿಯ ಒಂದಿಷ್ಟು ಫೋಟೋಸ್ಗಳನ್ನೆಲ್ಲ ಕೊಟ್ಟು ಅಲ್ಲಿ ಉಪಯೋಗಿಸುವ ತರದ ಬಟ್ಟೆಗಳನ್ನ ಹಳೇದ್ ಮಾಡಲೇಬೇಕು, ಅದಷ್ಟು ವಾಶ್ ಆಗಿರ್ಬೇಕು, ಹಾಗಿರ್ಬೇಕು, ಅವಾಗ ಅದು ನಮ್ಗೆ ಮ್ಯಾಚ್ ಆಯ್ತು. ಅಂದ್ರೆ ಆತರ ಸಣ್ಣದನ್ನು ಮಾಡಿದೀವಿ. ಇದು ಹೇಳ್ಕೊಳ್ಳುವಂತ ದೊಡ್ಡ ವಿಷಯ ಅಲ್ಲ, ಆದ್ರೂ ಈ ತರದ ಕೆಲಸ ನಿಜವಾಗ್ಲೂ ಒಂದು ಸಿನಿಮಾಕ್ಕೆ ಅವಶ್ಯಕತೆ ಇರುವಂತದ್ದು. ಅದು ಮೂಲಭೂತ. ಅದು ಮನೆಯಲ್ಲಿ ಬಟ್ಟೆ ಮನೆ, ಹಳೆಯ ಮನೆ ಇದ್ದ ಹಾಗೆ ಅದೆಲ್ಲದೂ ಇರಲೇಬೇಕು. ಒಂದು ಸಿನಿಮಾ ಅಂದಾಗ ಅದೆಲ್ಲ ಕೆಲಸ ಮಾಡಲೇಬೇಕಾಗಿರೋದು. ಅದನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಕಂಪೋಸರ್ ಕ್ಯಾಂಡಿಡೇಟ್ ಅನ್ನೋದು ಹೊಸ ಟರ್ಮ್ ಅಂತ ಅಲ್ಲ, ಅದಕ್ಕೆ ನಾವು ಇಟ್ಕೊಂಡಿರೋ ಹೆಸರು. ಅದನ್ನೇನೋ ಹುಡುಕಿದ್ರೆ ಖಂಡಿತ ಸಿಗಲ್ಲ. ನನಗೂ ಮತ್ತೆ ಸಂದೀಪ್ ಅವ್ರಿಗೂ ಅದನ್ನೊಂದು ನಾವಿಬ್ರು ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಅನುಕೂಲ ಮಾಡ್ಕೊಡ್ತು. ಸೊ ಹೆಚ್ಚು ಆ ತರದ ಶಾರ್ಟ್ಸ್ ಗಳನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ಈಗ ನೀವು ಶರಣ್ ಸಾಂಗ್ ಆಗಿರ್ಬೋದು ಅಥವಾ ಮೊನ್ನೆ ಬಿಟ್ಟಿದ್ದ ಲವ್ ಸಾಂಗ್ ಆಗಿರ್ಬೋದು, ಮಿಡಲ್ ಕ್ಲಾಸ್ ಮೇಲೆ ಫೋಕಸ್ ಮಾಡಿದ್ರೆ ಎಸ್ ಓವರ್ ಆಲ್ ಸಬ್ಜೆಕ್ಟ್ ಅದೇನಾ ಅಥವಾ ಬೇರೆ ಮರ್ಯಾದೆ ಪ್ರಶ್ನೆನೂ ಇದೆಯಾ ಸರ್? ಅಂದ್ರೆ ಎಲ್ಲ ಇಡೀ ಸಬ್ಜೆಕ್ಟ್ ಅಲ್ಲಿ ಅದು ಒಂದು ಭಾಗ. ಇನ್ನೊಂದು ಭಾಗ ತೆಗೆದುಕೊಳ್ಳೋದು ಹೇಗೆ ಟ್ರೈಲರ್ ನಲ್ಲಿ ಅರ್ಧ ಆದ್ಮೇಲೆ ಕಾಣಿಸುತ್ತೆ. ಇನ್ನೊಂದು ಕಲರ್ ಕೂಡ ಇದೆ. ಆ ಕಲರ್ ಸೆಕೆಂಡ್ ಹಾಫ್ ನಿಮ್ಗೆ ಜಾಸ್ತಿ ಕಾಣಿಸುತ್ತೆ. ಆಕ್ಚುಲಿ ಈ ಕಡೆ ನಾವು ಮರ್ಯಾದೆ ಅಂತೀವಿ, ಆ ಕಡೆ ಅವರು ಪ್ರೆಸ್ಟೀಜ್ ಅಂತಾರೆ. ಸೊ ಎರಡು ವಿಷಯ ಇದೆ. ಅದೇ ನೆಕ್ಸ್ಟ್ ಇತ್ತು ಮರ್ಯಾದೆ ಪ್ರಶ್ನೆ ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಮರ್ಯಾದೆ ಪ್ರಶ್ನೆ ಆಗಿರುತ್ತೆ. ಕೆಲವೊಂದು ಸಣ್ಣ ವಿಷಯಕ್ಕೂ ಆಗಿರುತ್ತೆ, ಕೆಲವೊಂದು ದೊಡ್ಡ ವಿಷಯನೂ ಮರ್ಯಾದೆ ಪ್ರಶ್ನೆನೇ ಇರುತ್ತೆ. ಇಲ್ಲಿ ಫೋಕಸ್ ಆಗಿರೋದು ಯಾವ್ದ್ರ ಮೇಲೆ? ಪ್ರತಿಯೊಬ್ಬರು ಇವತ್ತು ಹೊರಗಡೆ ಬಂದು ಇಷ್ಟು ಕಷ್ಟಪಟ್ಟು ಸ್ಟ್ರೆಸ್ ತಗೊಂಡು ಕೆಲಸ ಮಾಡ್ತಿರೋದು ಒಂದು ಸರ್ವೈವಲ್ಗೋಸ್ಕರ. ಅಂದ್ರೆ ಇವತ್ತಿನ ಬದುಕು ನಾನು ಕಟ್ಕೋಬೇಕು, ನಮ್ದೇನೋ EMI ಕಟ್ಬೇಕು, ನನ್ನ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೇಕು. ಸೊ ಈ ಸರ್ವೈವಲ್ ನೋಡಲಿದ್ದೀವಿ. ಇದನ್ನು ಹೊರತುಪಡಿಸಿ ಏನೋ ದೊಡ್ಡ ಕನಸಿದೆ. ಅಂದ್ರೆ ನಾನು ಅಲ್ಲಿ ಹೋಗ್ಬೇಕು ಅಂತ ಗೊತ್ತು, ಬಟ್ ನಾನು ಹೋಗ್ತಾ ಇದ್ದೀನಿ, ನನ್ನ ಹಂತದಲ್ಲಿ ನನ್ನ ದಾರಿಯಲ್ಲಿ ಇದ್ದೀನಿ ಅನ್ನೋದಿದೆ. ಈ ದಾರಿನಲ್ಲಿ ಯಾವ ಒಬ್ರು ನಿಮ್ಮನ್ನ ಚಾಲೆಂಜ್ ಮಾಡ್ಬಿಟ್ರೆ, ಕೆರೆದ್ಬಿಟ್ರೆ, ನಿಮ್ಮನ್ನ ಹರ್ಟ್ ಮಾಡ್ಬಿಟ್ರೆ, ನಿಮ್ಗೆ ತಡ್ಕೋ ಶಕ್ತಿ ಇದ್ರೆ ಓಕೆ. ಬಟ್ ನೀವು ತುಂಬಾ ವೀಕ್ ಆಗಿರೋ ವ್ಯಕ್ತಿ ಆದ್ರೆ ನೀವು ತುಂಬಾ ಕೆಳಗಡೆ ತುಳಿದಾಕ್ತಾರೆ. ಅದೊಂದು ಲೈನ್ ಇತ್ತು ಶೈನ್ ಅವ್ರದ್ದು, ಬೆಳಿಯಕ್ ಬಿಡಲ್ಲ, ತುಳಿತಾರೆ ಅಂತ. ಸೊ ಇದು ನಾವು ಕೆಲಸ ಮಾಡೋ ಪ್ರತಿ ಆಫೀಸ್ನಲ್ಲೂ ಪ್ರತಿ ಹಂತದಲ್ಲೂ ಎಲ್ಲೋ ಒಂದ್ ಕಡೆ ನಾವು ಫೇಸ್ ಮಾಡಿರ್ತೀವಿ. ಯಾರೊಬ್ರು ನಮ್ಮ ಟ್ರೀಟ್ ಮಾಡಿರೋ ರೀತಿ ಗೊತ್ತು, ಆ ಮನುಷ್ಯನಿಗೆ ಹರ್ಟ್ ಮಾಡ್ತೀನಿ ಅಂತ, ಆದ್ರೂ ಬೇಕು ಅಂತ ಮಾಡ್ತಾರಲ್ಲ, ಯಾಕೆ ಕೆಲಸದ ರೀಸನ್ ಸಿಗಲ್ಲ. ಸೊ ಇಲ್ಲಿರುವಂತ ಈ ಖುಷಿಯಾಗಿರುವಂತ ಜಗತ್ತಿನಲ್ಲಿರುವಂತ ಈ ಜನ ಆತರ ಒಂದು ಟ್ರಿಗರ್ ಸಿಕ್ಕಿದಾಗ ಏನ್ ಮಾಡೋದು ಅನ್ನೋದು ವಿಷಯ. ಅಂದ್ರೆ ಎಸ್ಪೆಷಲಿ ಅವ್ರ ಮರ್ಯಾದೆ ಅಂತ ಬಂದಾಗ ಯಾರು ಬಿಟ್ಕೊಡಲ್ಲ. ಸೊ ಅದನ್ನ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ರೇಂಜಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಯಾವ ವಿಷಯ ಕೊಡ್ತಾರೆ ಅನ್ನೋದು ಸಿನಿಮಾ ಇದೆ ಸರ್. ಈ ಒಟ್ಟಾರೆ ಆರ್ಟಿಸ್ಟ್ಗಳನ್ನ ನೀವು ಪಿಕ್ ಮಾಡಿದ ಹೇಗೆ ಕ್ಯಾರೆಕ್ಟರ್ಗಳಿಗೆ? ಸರ್ ಅಂದ್ರೆ ಇಡೀ ಕಥೆನಲ್ಲಿ ಒಂದು ಫಸ್ಟ್ ಒಂದು ಲೈನ್ ಕಥೆ ಬಂದಾಗ ಅದರ ಡೆವಲಪ್ಮೆಂಟ್ ಆಗ್ತಾನೆ ಈ ಪಾತ್ರಗಳು ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಆಪ್ಷನ್ಸ್ ಬಂತು. ಬಟ್ ಕೆಲವು ಆಪ್ಷನ್ಸ್ ಗಳು ನಮ್ಗೆ ವರ್ಕ್ ಆಗ್ಲಿಲ್ಲ, ಅವ್ರ ಡೇಟ್ ಸಿಗ್ಲಿಲ್ಲ, ಆ ತರದ್ದೆಲ್ಲ ಸಮಸ್ಯೆಗಳು ಆಗಿದೆ. ಬಟ್ ನಾವ್ ಏನ್ ಆಯ್ಕೆ ಮಾಡ್ಕೊಂಡಿದ್ವಿ ಅದೇ ತರದ ನಟನಾ ವರ್ಗ ನಮ್ಮ ಕನ್ನಡದಲ್ಲಿ ಖಂಡಿತ 3 ಲೇಯರ್ ಮಾಡ್ಬೋದು. ಅಷ್ಟು ಜನ ಇದ್ದಾರೆ, ನಟರು ಇಲ್ಲ ಅನ್ನೋದೇನಿಲ್ಲ. ಬಟ್ ಪ್ರತಿ ನಟರಿಗೆ ಅವ್ರು ಏನ್ ಮಾಡ್ಬೇಕು ಅನ್ನೋಂತ ಅರಿವು ಮೂಡಿಸೋದು ಬಹಳ ಮುಖ್ಯ. ಅಂದ್ರೆ ಒಂದ್ ಸೆಟ್ಟಿಗೆ ಬರೋದು ಅಥವಾ ಹೋಗೋದು ಮಾತ್ರ ಅಲ್ಲದೆ ಈ ಕಥೆನಲ್ಲಿ ಅವ್ರ ಪಾತ್ರ ಏನು, ಏನ್ ಔಚಿತ್ಯಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅನ್ನೋದು ಅವ್ರಿಗೆ ಅರ್ಥ ಆದ್ರೆ ಆ ಪಾತ್ರನ ಅವ್ರು ಯಾವತ್ತೂ ಕಡೆಗಣಿಸಿಲ್ಲ, ಕೆಟ್ಟದಾಗ ಮಾಡಿಲ್ಲ. ಯಾವ ನಟರು ಕೂಡ ಕೆಟ್ಟ ನಟರಂತ ಖಂಡಿತ ಯಾರು ಇರಲ್ಲ.
ಈ ಕ್ಯಾಮ್ರಾದಲ್ಲಿ ಹೊಸ ಪ್ರಯೋಗ ಏನು ಮಾಡಿದ್ದೀರಿ? ಕೇಳಿಸ್ಲಿಲ್ಲ. ಕ್ಯಾಮ್ರಾ ಹೊಸ ತರ ಪ್ರಯೋಗ ಏನು ಮಾಡಿದ್ದೀರಾ? ಅಂದ್ರೆ ಹೊಸ ತರ ಪ್ರಯೋಗ ಅನ್ನೋದನ್ನ ನೀವು ಸಿನಿಮಾಟೋಗ್ರಾಫರ್ನ ಕೇಳಿ. ಅವರೇ ಬೆಂಗಳೂರಿನ ಯಥಾವತ್ತಾಗಿ ತೋರಿಸಿದೀವಿ, ಬಟ್ ಯಾರು ತಿರುಗಿ ಕ್ಯಾಮ್ರಾ ಕಡೆ ನೋಡಿಲ್ಲ. ಅಂದ್ರೆ ಸಿನಿಮಾ ತೆಗೆದಿದೀವಿ, ಬಟ್ ಅದು ಸಿನಿಮಾ ತೆಗಿತಿದೆ ಅಂತ ಎಷ್ಟೋ ಜನಕ್ಕೆ ಅಲ್ಲಿ ಗೊತ್ತೇ ಆಗಿಲ್ಲ. ಆ ರೇಂಜಿಗೆ ಅದು ಸಿನಿಮಾ ತೆಗೆದಿದ್ವಿ. ಐ ಥಿಂಕ್ ಥ್ಯಾಂಕ್ಸ್ ಟು ಸ್ಯಾಂಡಿ ಅವರು. ಲೈಕ್ ಮೋರ್ ಆಫ್ ಕ್ಯಾಂಡಿಡ್ ಕಂಪೋಸ್ ಅಂತ ಹೇಳಿದ್ದಾರೆ. ಸೊ ಯೂಶುವಲ್ ಸಿನಿಮಾ ಫಾರ್ಮ್ಯಾಟ್ ನ ಬ್ರೇಕ್ ಮಾಡಿ ಲೈಕ್ ತುಂಬಾ ಸೀನ್ಗಳನ್ನ ಲೈಕ್ ಒರಿಜಿನಲ್ ಅಂದ್ರೆ ಲೈಕ್ ನಡೆಯೋ ಜನಗಳ ಮಧ್ಯದಲ್ಲಿ ಬಿಟ್ಟು ಶೂಟ್ ಮಾಡಿದೀವಿ. ಅದು ತುಂಬಾ ಚಾಲೆಂಜಿಂಗು ಅಂಡ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಒಂದು ನನಗೆ ಅಂದ್ರೆ ಇವತ್ತಿಗೂ ನನಗೆ ಈ ಸಿನಿಮಾಯಿಂದ ನಾನು ಒಂದು ನನ್ನ ಟೆಕ್ನಿಕಲಿ ನಾನು ಇದನ್ನ ಮುಂದುವರಿಸ್ಕೊಂಡು ಹೋಗ್ತೀನಿ. ಸೊ ನಮ್ಮ ಸಿನಿಮಾ ಆಕ್ಚುಲಿ ನನಗೆ ಅನ್ಸಿದ್ದದು ಲೈಕ್ ಕನ್ನಡ ಚಿತ್ರರಂಗಕ್ಕೂ ತುಂಬಾ ಬೇಕಾಗಿದೆ ಅಂಡ್ ಒಳ್ಳೇದು ಅಂತ. ಲೈಕ್ ಒಂದು 600 mm ಹಾಕಿ ಒಂದು ತುಂಬಾ ದೂರದಿಂದ ಹೋಗಿ ಇಟ್ರೆ ನಾವು ಆಕ್ಟರ್ಸ್ ನ ಮಧ್ಯದಲ್ಲಿ ಬಿಟ್ಬಿಟ್ರೆ ನಿಮಗೆ ಮಧ್ಯದಲ್ಲಿ ಒಂದು 1000-2000 ಜನ ಬರ್ತಾರೆ. ಸೊ ಅದನ್ನ ನೋಡೋದಕ್ಕೆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಅದ್ರ ಮಜಾ ಅದಕ್ಕಿಂತ ಬೇರೆ ಮಜಾ ಏನು ಬೇಕಾಗಿಲ್ಲ. ಸೊ ಅದು ನನಗೆ ತುಂಬಾ ಚೆನ್ನಾಗಿ ಅನಿಸ್ತು. ಬೆಂಗಳೂರಿನ ಗಲ್ಲಿಗಳಲ್ಲಿ ಅಂದ್ರೆ ಬರೀ ಚಾಮರಾಜಪೇಟೆ ಅಂತ ನನಗೆ ಶಿವಾಜಿನಗರ, ಕೋರಮಂಗಲ, ಸರ್ಜಾಪುರ, ಇಂದಿರಾನಗರ, ಪ್ರತಿ ಗಲ್ಲಿ ಬೆಂಗಳೂರು ಹೇಗಿದೆ ಆಸ್ ಇಟ್ ಈಸ್ ಆಗಿ ತೋರಿಸಿದ್ರೆ ಸರ್. ಇಲ್ಲಿ ಮೇಲೆ ಸರ್, ಕೋವಿಡ್ ನಂತರ ಈ ರೀತಿಯಾದಂತಹ ಒಂದು ಸಬ್ಜೆಕ್ಟ್ ನಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿವೆ. ಎಸ್ಪೆಷಲಿ ನೀವು ಹೇಳಿದಂಗೆ ಮಿಡಲ್ ಕ್ಲಾಸ್ ಏನ್ ಮಧ್ಯಮ ವರ್ಗ ಏನಿದೆ ಆ ಕಥೆಗಳಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿವೆ. ಕೆಲವೊಂದು ನಿಂತಿವೆ, ಕೆಲವೊಂದು ಸೋತಿವೆ. ಸೊ ಅದರಲ್ಲಿ ಈ ಸಿನಿಮಾ ಎಷ್ಟು ವಿಭಿನ್ನ ಅಂದ್ರೆ ನಾನೀಗ ಟ್ರೈಲರ್ ಮೂಲಕ ಏನ್ ತೋರಿಸಿದೀನಿ, ಈಗ ಇಷ್ಟು ಮಾತ್ರ ಹೇಳ್ಬೋದು. ಇನ್ ಹೆಚ್ಚಿನ ವಿಷಯ 22ನೇ ತಾರೀಕು ವಿಭಿನ್ನ ಅಂತ ಹೇಳ್ಬೋದು. ಅಂದ್ರೆ ವಿಭಿನ್ನ ಅನ್ನೋದಕ್ಕಿಂತ ಸರ್ ಒಂದು ನರೇಟಿವ್, ಒಂದು ಕಥೆನ ಹೇಳುವ ರೀತಿಗಳಲ್ಲಿ ಒಂದಿಷ್ಟು ವ್ಯತ್ಯಾಸ ಇರುತ್ತೆ. ಬಟ್ ಒಂದೇ ಕಥೆ ಅಂತ ಏನಿರಲ್ಲ. ಪಾತ್ರಗಳು, ಇವಾಗ ಒಬ್ಬ ಕ್ಯಾಬ್ ಡ್ರೈವರ್ ಅಂತಂದ್ರೆ ಈ ಸಿನಿಮಾದಲ್ಲಿ ಕ್ಯಾಬ್ ಡ್ರೈವರ್ ಇರೋ ಹಾಗೆ ಇನ್ನೊಂದು ಸಿನಿಮಾದಲ್ಲಿ ಕ್ಯಾಬ್ ಡ್ರೈವರ್ ಇರೋದಿಲ್ಲ, ಅಥವಾ ಝೊಮ್ಯಾಟೊ ಡೆಲಿವರಿ ಬಾಯ್ ಇರೋದಿಲ್ಲ, ಯಾವ ತರ, ಅಥವಾ ಒಂದೇ ತಂದೆ ತಾಯಿ ಇರಲ್ಲ. ಸೊ ಇಡೀ ಕಥೆ ಹೇಳಿದಾಗ ಇದ್ರದ್ದೇ ಆದಂತ ಒಂದು ವಿಶೇಷತೆ ಅಂತೂ ಖಂಡಿತ ನಿಮ್ಗಿರುತ್ತೆ. ಮಿಡಲ್ ಕ್ಲಾಸ್ ಅಂಶ ಇದೆ ಅಂದ್ರೆ ಬರೀ ಮಿಡಲ್ ಕ್ಲಾಸ್ ಅಂಶ ಮಾತ್ರ ಇಲ್ಲ. ಮಿಡಲ್ ಕ್ಲಾಸ್ ಇಂದ ಅಪ್ಪರ್ ಕ್ಲಾಸ್ ಹೋಗ್ಬೇಕು ಅಂತ ಕಷ್ಟಪಡ್ತಾ ಇರೋ ಒಬ್ಬ ವ್ಯಕ್ತಿ ಇದ್ದಾನೆ. ಅದ್ರ ಜೊತೆಗೆ ಅಪ್ಪರ್ ಕ್ಲಾಸ್ ಅಲ್ಲಿ ಇರುವಂತ ತುಂಬಾ ವ್ಯಕ್ತಿಗಳು ಇದ್ದಾರೆ. ಸೊ ಇದೆಲ್ಲ ಒಂದು ಹೆಣೆದಿರುವಂತ ರೀತಿ ಖಂಡಿತ ವಿಭಿನ್ನವಾಗಿದೆ, ಬೇರೆ ತರನೇ ಇದೆ. ಸಾಕಷ್ಟು ಸಿನಿಮಾಗಳು ಇತ್ತೀಚೆಗೆ ನೀವು ಒಂದಷ್ಟು ಜನ ಡೈರೆಕ್ಟರ್ ಸ್ಟೇಜ್ ಮೇಲೆ ನಿಲ್ಸಿದ್ರಿ ಸರ್. ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾಗಳು, ಎಷ್ಟೋ ಸಿನಿಮಾಗಳನ್ನ OTT ಯಲ್ಲಿ ತುಂಬಾ ಜನ ಪ್ರಶಂಸೆ ಮಾಡಿದ್ರು. ಆದ್ರೆ ಥಿಯೇಟರ್ಗಳಲ್ಲಿ ಆ ಸಿನಿಮಾನ ಉಳಿಸ್ಕೊಳ್ಳೋದಕ್ಕೆ ಆ ಚಿತ್ರತಂಡಗಳು ಸೋತಿದ್ವು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಳ್ಳೆ ಸಿನಿಮಾಗಳನ್ನ ನಾವು ನಿಲ್ಸ್ಕೊಂಡಿರ್ಲಿಲ್ಲ, ಬಟ್ OTT ಯಲ್ಲಿ ಒಳ್ಳೆ ಪ್ರಶಂಸೆ ಬಂದಿದ್ವು. ಸೊ ಈ ತರಹದ ಸಿನಿಮಾಗಳು ಯಾಕೆ ಥಿಯೇಟರ್ ಓಡ್ತಾ ಇಲ್ಲ? ನಿಮ್ಮ ಸಿನಿಮಾನ ಥಿಯೇಟರ್ ಉಳಿಸ್ಕೊಳ್ಳೋದಕ್ಕೆ ನೀವೇನ್ ಮಾಡ್ತೀರಾ ಸರ್? ಐ ಥಿಂಕ್ ಇದನ್ನ ನಾವು ಪ್ರೀ ಪ್ರೊಡಕ್ಷನ್ ಇಂದ ಇಲ್ಲಿಯ ತನಕ ಪ್ರತಿ ದಿವಸ ಸಿನಿಮಾ ಶೂಟ್ ಆದ್ಮೇಲೂ ಕೂಡ ಅವತ್ತಿನ ದಿವಸದಲ್ಲಿ ಯಾವ್ದಾದ್ರು ಒಂದು ಸಣ್ಣ ಕಂಟೆಂಟ್ ಮಾರ್ಕೆಟಿಂಗ್ ಅಂತ ಪ್ಲೇಸ್ ಆದ್ರೆ ಅದನ್ನ ಸಪರೇಟ್ ಫೋಲ್ಡರ್ ಅಲ್ಲಿ ಇಡ್ತಾ ಇದ್ವಿ. ಅಂದ್ರೆ ಸಿನಿಮಾ ಮಾಡೋದು ಮಾತ್ರ ಮುಖ್ಯ ಆಗಲ್ಲ, ಹಾಗಂತ ಬೇರೆಯವ್ರು ಯಾರೋ ಮಾಡಿ ಅದನ್ನ ಸರಿಯಾಗಿ ಪ್ರಚಾರ ಮಾಡಿಲ್ಲ ಅಂತ ನಾನು ದೂರ್ತಾ ಇಲ್ಲ. ನಾವು ಕೆಲವೊಂದರಿಂದ ದೂರ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಡೀ ಡಿಸೈನ್ ಇದೆಯಲ್ಲ ಸರ್, ಒಂದು ಪ್ರೊಡಕ್ಷನ್ ಡಿಸೈನ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಕಂಟೆಂಟ್ ಟಿವಿಗೆ, ಥಿಯೇಟರ್ಗೆ, OTTಗೆ ಮೂರಕ್ಕೂ ಅನುಕೂಲ ಆಗೋ ತರುವಂತ ಕಥೆಗಳು ಇದೆ. ನಾವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಈ ಮರ್ಯಾದೆ ಪ್ರಶ್ನೆ ಅನ್ನೋದು ನಿಮ್ ಯಾವ ಸ್ತರದಲ್ಲಿ ಬೇಕಿದ್ರು, ಒಂದು OTT ನಲ್ಲೂ ನೋಡುವಂತ ವಿಷಯನೇ, ಟಿವಿಯಲ್ಲೂ ಕೂತ್ಕೊಂಡು ಇಡೀ ಫ್ಯಾಮಿಲಿ ನೋಡುವಂತ ವಿಷಯನೇ, ಥಿಯೇಟರ್ ಅಂತೂ ಎಲ್ಲಾ ವರ್ಗದ ಜನ ನೋಡುವಂತ ವಿಷಯನೇ ಆಗಿರುತ್ತೆ. ಆದ್ರಿಂದ ಆ ನಂಬಿಕೆ ಮೇಲೆ ಆ ಪ್ರಚಾರದ ಕಲೆನ, ಅಂದ್ರೆ ಈ ತರದ ಪ್ರಚಾರ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಒಂದ್ಸಲ ಅವ್ರ ಹತ್ರ ಮಾತಾಡಿ. ಪ್ರೀವಿಯಸ್ ಕ್ವಶನ್ ಆನ್ಸರ್ ಮಾಡ್ತೇನೆ ನಿಮಗೆ. ಮಿಡಲ್ ಕ್ಲಾಸ್ ಅಂತಿದೆಯಲ್ಲ ಸರ್, ಇದು ಪ್ರತಿ ಹಂತದಲ್ಲೂ ಪ್ರತಿ ಕ್ಯಾಟಗರಿಯಲ್ಲೂ ಇದರ ಯೂಸ್ ಆಗಿದೆ, ಇಲ್ಲಾಂದ್ರೆ ಮಿಸ್ಯೂಸ್ ಆಗಿದೆ. ಅದು ರಾಜಕಾರಣದಲ್ಲಿ ಇರ್ಬೋದು, ಸಿನಿಮಾದಲ್ಲಿ ಇರ್ಬೋದು. ಯಾವುದೇ ಹಂತದಲ್ಲಿ ನೀವು ಒಬ್ಬ ಕಾರ್ಯಕರ್ತರನ್ನ ಹುಡ್ಕೊಂಡು ಹೋದ್ರೆ ಅವ್ನ ಮನೆ ಸಿಗೋದು ಯಾವುದೋ ಒಂದು ಗಲ್ಲಿನಲ್ಲಿ. ಯಾವುದೋ ಒಬ್ಬ ಫ್ಯಾನ್ ಇದ್ರೇನೆ ಒಬ್ಬ ಸ್ಟಾರ್. ಆ ಫ್ಯಾನ್ ನ ಮನೆ ಹುಡ್ಕೊಂಡು ಹೋದ್ರೆ ಅವ್ನ ಮನೆ ಸಿಗುವಂತದ್ದು ಒಂದು ಈ ತರದೊಂದು ಚಿಕ್ಕ ಗಲಿಗಳಿದೆ. ಸೊ ಬಟ್ ಈ ಬದುಕನ್ನ ಆಸ್ ಇಟ್ ಈಸ್ ಅಂದ್ರೆ ಅದನ್ನು ಸಿನಿಮ್ಯಾಟಿಕ್ ಆಗಿ ಅದನ್ನ ಸಿನಿಮಾ ಅಂತ ಹೇಳಿ ಅದನ್ನ ಓವರ್ ಆಗಿ ಅಥವಾ ಎಕ್ಸಾಜರೇಟ್ ಮಾಡಿ ಏನು ಹೇಳಿದ್ರೆ
ತುಂಬಾ ರಿಯಲಿಸ್ಟಿಕ್ ಆಗಿ ಇವತ್ತಿನ ನಮ್ಮ ಹುಡುಗರು ಏನ್ ಕಷ್ಟಪಡ್ತಿದ್ದಾರೆ, ಇವತ್ತು ಆಕ್ಚುಲಿ ಅವ್ರ ಏನ್ ಡ್ರೀಮ್ಸ್ ಇದೆ, ಅವ್ರ ಆಕ್ಚುಲಿ ಏನ್ ಚಾಲೆಂಜಸ್ ಇದೆ, ಏನ್ ಸ್ಟಾಪ್ ಮಾಡ್ತಿದ್ದಾರೆ ಅವ್ರನ್ನ, ಯಾಕೆ ಅವ್ರು ಬೆಳೆಯಕ್ಕಾಗ್ತಿಲ್ಲ, ಸುಮಾರು ವಿಷಯಗಳನ್ನ ಇಟ್ಕೊಂಡಿದ್ದನ್ನ ಹೇಳಿದೀವಿ. ಮಿಡಲ್ ಕ್ಲಾಸ್ ಒಂದು ಜನರಲ್ ಟರ್ಮ್ ಅಂದ್ರೆ ಇವಾಗ ನಮ್ಮ ಸಿನಿಮಾ ಮಿಡಲ್ ಕ್ಲಾಸ್ ಓಕೆ ಎಲ್ಲರೂ ಇದೆ, ಆ ಕ್ಲಾಸ್ ಇದೆ, ಈ ಕ್ಲಾಸ್ ಇದೆ, ಎಲ್ಲಾ ತರದ ಕ್ಲಾಸ್ ಇದೆ. ಇದೊಂದು ಬದುಕಿನ ಸಬ್ಜೆಕ್ಟ್. ಐ ಥಿಂಕ್ ಬದುಕಲ್ಲಿ ಹೋರಾಡ್ತಿರುವಂತ ಪ್ರತಿ ವ್ಯಕ್ತಿನೂ ಕೂಡ ಈ ಸಿನಿಮಾ ನೋಡಿದಾಗ ಡೆಫಿನೆಟ್ಲಿ ರಿಲೇಟ್ ಮಾಡ್ಕೊಳ್ತಾನೆ. ಇದರಿಂದ ಅವ್ರ ಬದುಕು ಚೇಂಜ್ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ ಅಂತಲ್ಲ, ಬಟ್ ಈ ಸಿನಿಮಾ ನೋಡಿದಾಗ ಅವ್ರ ಬದುಕಲ್ಲಿ ಇರುವಂತ ಒಂದಷ್ಟು ಸಮಸ್ಯೆಗಳಿಗೆ ಒಂದಷ್ಟು ಸೊಲ್ಯೂಷನ್ ಅಂತ ಗ್ಯಾರಂಟಿ ಸಿಗುತ್ತೆ ಅನ್ಸುತ್ತೆ, ಒಂದು ಸ್ಪಾರ್ಕ್ ಅಂತೂ ಸಿಗುತ್ತೆ. ಸೊ ಅದ್ರ ಮೇಲೆ ಒಂದು ಸಿನಿಮಾ ಹೇಳಿದ್ವಿ. ಅಂಡ್ ಪ್ರಚಾರ ಅಂತ ಹೇಳ್ತಾ ಇದ್ರಿ, ಒಂದು ಇಲ್ಲಿರೋರು ಯಾರು ಕೂಡ ನನ್ನ ಪ್ರಕಾರ ಸೋತಿಲ್ಲ. ಅಂದ್ರೆ ನೀವು ಹೇಳೋ ನಂಬರ್ಗಳಾಗ್ಲಿ, ಇನ್ನೊಂದಾಗ್ಲಿ, ಕಮರ್ಷಿಯಲ್ ಆಗಿ ಇನ್ನೊಂದಾಗ್ಲಿ ಓಕೆ, ಬಟ್ ಇವತ್ತು ಒಂದು OTT ನಲ್ಲಿ ನೋಡಿ ಯಾರೋ ಒಬ್ರು ನೋಡಿ ಖುಷಿ ಪಟ್ಟು ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತೀರಾ, ಮೆಸೇಜ್ ಹೇಳ್ತೀರಾ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಗೆದ್ದಿದ್ದಾರೆ. ಅಂದ್ರೆ ಅವ್ರು ಏನ್ ಅನ್ಕೊಂಡು ಬರ್ದಿದ್ರು, ಅದನ್ನ ಏನ್ ತೆಗ್ದಿದ್ರು, ಇವತ್ತು ಯಾರೋ ಒಬ್ರು ರೀಚ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಅದು ಎಲ್ಲೋ ಒಂದ್ ಕಡೆ ಅವ್ರು ಗೆದ್ದಿದ್ದಾರೆ. ಸೊ ನಮ್ಮೊಂದು ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ ಆಗ್ಲೇ ಹೇಳಿದಾಗೆ ಈ ಡಿಫ್ರೆನ್ಶಿಯೇಟ್ ಏನ್ ಮಾಡ್ತಿದೀವಿ, ಇದು ದೊಡ್ಡದು ಈ ಚಿಕ್ಕದು, ಇದನ್ನ ಆಡಿಯನ್ಸ್ಗೆ ಬೇರೆ ತರ ಟ್ರೀಟ್ ಮಾಡ್ತಾ ಇದೀವಿ. ಅಂದ್ರೆ 70 ಕೋಟಿ ಹಾಕಿದ್ರೆ ಮಾತ್ರ ದೊಡ್ಡ ಪಿಕ್ಚರ್ ಅಂತ ಏನಿಲ್ಲ. ಒಂದ್ ಸಿನಿಮಾ ಇವಾಗ ಥಿಯೇಟರ್ ಬಂದು ಕೂತಾಗ ಎಷ್ಟೇ ದೊಡ್ಡ ಸ್ಟಾರ್ ಆಗಿರ್ಲಿ ಎಲ್ಲಾ ಚೆನ್ನಾಗಿದೆ ಕಥೆನೇ ಇಲ್ಲ ಅಂತಾರೆ. ಸೊ ಇದು ಕಾಮನ್ ಆಗಿ ಹೇಳ್ತಿರೋ ವಿಷಯ. ಅವ್ನ್ ಏನೋ ಒಂದು ಬೇಕಿದೆ, ಅವ್ನೇನೋ ಒಂದು ಹುಡುಕ್ತಿದ್ದಾನೆ, ಅವನ ಅದನ್ನ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತೇನೆ, ಅದನ್ನ OTT ಅಲ್ಲಿ ನೋಡ್ತೇನೆ, ಈಗ ಬರ್ಲಿ ಅಂತ ಕಾಯ್ತಿದ್ದಾನೆ. ಆತರ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ರೆ ಅದ್ರ ಪ್ರತಿ ಸಿನಿಮಾ ಗೆದ್ದಿದೆ, ಪ್ರತಿ ವರ್ಷ ಒಂದು ಸಿನಿಮಾ ಗೆದ್ದಿದೆ ಸರ್. ಗೊತ್ತಿಲ್ಲ ಎಂಟೈರ್ ಇಂಡಸ್ಟ್ರಿ ಒಟ್ಟಿಗೆ ಸೇರಿ ಅದನ್ನ ಸಪೋರ್ಟ್ ಮಾಡಿದ್ವಿ. ಲೈಕ್ ಲಾಸ್ಟ್ ಇಯರ್ ಹಾಸ್ಟೆಲ್ ಇರ್ಬೋದು, ಎಲ್ಲರೂ ಅನಿಸ್ತದೆ ಇವ್ರೇನೋ ಡಿಫ್ರೆಂಟ್ ಆಗಿ ಮಾಡ್ತಿದ್ರು, ಇವನ್ನೆಲ್ಲ ಸೇರಿ ಒಟ್ಟಿಗೆ ಸಪೋರ್ಟ್ ಮಾಡೋಣ ಅಂತ. ಅದೇ ಅದ್ರದ್ದು ಒಂದು ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಅಂಡ್ ಡೆಫಿನೆಟ್ ಆಗಿ ಸಿನಿಮಾದ ಕಾಂಟೆಂಟ್ ಇದೆ, ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಅಂತಲ್ಲ, ಒಂದು ಅಚ್ಚುಕಟ್ಟಾಗಿ ಏನ್ ಅನ್ಕೊಂಡು ಬರ್ದಿದ್ವಿ, ಏನ್ ಅನ್ಕೊಂಡು ಒಂದು ವಿಷಯ ಸ್ಟಾರ್ಟ್ ಮಾಡಿದ್ವಿ, ಅದನ್ನ ಮಾಡಿದ್ವಿ, ಪ್ಯಾಕೇಜ್ ಮಾಡಿ ರೆಡಿ ಇದೀವಿ. ಐ ಥಿಂಕ್ ಸಪೋರ್ಟ್ ಮಾಡಿದ್ರೆ ಸಿನಿಮಾ ನೋಡೋದ್ರಲ್ಲಿ ನಿಮ್ಗೂ ಹತ್ರ ಅನ್ಸಿದ್ರೆ ಡೆಫಿನೆಟ್ ಆಗಿ ನಮ್ದು ಅಂತಲ್ಲ ಎಲ್ಲಾ ಸಿನಿಮಾಗೂ ಈ ತರ ಗೆಲ್ಬೇಕು ಅನ್ನೋ ಒಂದು ಆಸೆ ಸರ್. ಡಿಗ್ನಿಟಿ ಆಫ್ ಲೇಬರ್ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಇವನು ಸುಮ್ಮನೆ ಕೂತು ತಿನ್ನೋಕ್ಕಿಂತ ದುಡ್ಡು ತಿನ್ನೋದಕ್ಕೆ ಇಷ್ಟಪಡೋನು. ಸೊ ಇದ್ರಲ್ಲಿ ಪರವಾಗಿಲ್ಲ, ಇದ್ರಲ್ಲಿ ನಾನೇನು ತಪ್ಪೇನು ಕೆಲಸ ಮಾಡ್ತಾ ಇಲ್ಲ. ಸೊ ಈ ಕೆಲಸನ ಮಾಡಿ ನೋಡ್ತೀನಿ ಅನ್ನೋ ಕಷ್ಟಪಟ್ಟು ದುಡಿಯೋಕೆ ಪ್ರಿಪೇರ್ ಆಗಿದ್ದಾನೆ ಅನ್ನುವಂಥ ಒಂದು ಮನೋಭಾವ. ಆ ಮೈಂಡ್ ಸೆಟ್ ನಲ್ಲಿ ನಾವೆಲ್ಲರೂ ಬೆಳೆದಿದ್ದೀವಿ ಅಂತ ಅನ್ಸುತ್ತೆ. ತಪ್ಪು ಮಾಡದೇ ಇರೋ ಕೆಲಸ ಯಾವ್ದು ಮಾಡಿದ್ರು ಅದು ಗೌರವಾನ್ವಿತ ಇದು ಕೆಲಸನೇ. ನೀವು ಮಾಡಿದ್ರೆ ಅಂತಾನೆ ಹೇಳ್ತಾರೆ ನಮ್ಮ ಮನೆಗಳಲ್ಲಿ. ಸೊ ಯಾವುದೇ ಪಾತ್ರ ಯಾವುದೇ ಕೆಲಸ ಮಾಡೋದು ಪರವಾಗಿಲ್ಲ ಅನ್ನೋ ಒಂದು ಸ್ವಾಭಿಮಾನದಿಂದ ಬೆಳೆಸಿರ್ತಾರಲ್ಲ. ಸೊ ಅದು ನನಗೆ ತುಂಬಾ ರಿಲೇಟಬಲ್ ಅಂತ ಅನ್ನಿಸ್ತು. ಅಂಡ್ ಆ ರೀತಿಯ ಎಲ್ಲ ಪಾತ್ರಗಳು, ಎಲ್ಲ ಕ್ಯಾರೆಕ್ಟರ್ಗಳು ಐ ಥಿಂಕ್ ಆ ಥರದ್ದೇ ಇರ್ಬೋದು. ರಾಕೇಶ್ ಇರ್ಬೋದು, ಪೂರ್ಣದಿರ್ಬೋದು, ಕ್ಯಾಬ್ ಡ್ರೈವರ್ಗಳ ಪಾತ್ರ ಹಲವಾರು ಸಿನಿಮಾಗಳು ಬಂದಿರ್ಬೋದು. ನಮ್ಮ ಸಿನಿಮಾಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ತೋರಿಸಿರ್ತೀವಿ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅದಕ್ಕೆ ರಿಲೇಟ್ ಮಾಡ್ಕೊಳ್ತಾರೆ. ಕ್ಯಾಬ್ ಡ್ರೈವರ್ಸ್ ಅವರದ್ದೇ ಜೀವನ ಒಂಥರ ಬೇರೆ ಇರುತ್ತೆ. ಅದನ್ನ ಹೇಳ್ಕೊಳ್ಳೋ ಚಾಲೆಂಜ್ ಪೂರ್ಣ ಅವರದ್ದಾಗಿರುತ್ತೆ. ನನ್ನ ಮಟ್ಟಿಗೆ ಹೇಳ್ಕೊಳ್ಬೇಕಾದ್ರೆ ಐ ಥಿಂಕ್ ಮನೆಯ ಮಟ್ಟಿನ ಸೀನ್ಸ್ಗಳು, ಸೀಕ್ವೆನ್ಸ್ಗಳು ಅದು ತುಂಬಾ ರಿಲೇಟಬಲ್ ಅಂತ ಅನ್ನಿಸ್ತು. ಒಂದು ಮಿಡಲ್ ಕ್ಲಾಸ್ ಸಂಸಾರದಲ್ಲಿ, ಒಂದು ಕುಟುಂಬದಲ್ಲಿ ಹೇಗೆ ಇರುತ್ತೆ ವಾತಾವರಣ, ಅಪ್ಪ ಅಮ್ಮ ಹೇಗಿರ್ತಾರೆ, ಆ ಜವಾಬ್ದಾರಿಗಳು ಏನೇನಿರುತ್ತೆ. ಒಂದು ತಂಗಿ ಇರ್ತಾಳೆ, ಅಪ್ಪಂಗೆ ವಯಸ್ಸಾಗಿರುತ್ತೆ, ಅವ್ರಿಗೆ ಮಾತ್ರ ಒದಗಿಸೋದ್ರಿಂದ ಹಿಡಿದು ಮನೆಗೆ ತಿನ್ಸಿ ಒದಗಿಸೋದ್ರವರೆಗೂ ಅಂಡ್ ಕೆಲಸದ ಬಗ್ಗೆ ಎಲ್ಲದರ ಬಗ್ಗೆ ಒಂದು ಜವಾಬ್ದಾರಿ ಇಟ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು, ಉಡಾಫೆ ಮಾಡಬಾರ್ದು ಅನ್ನೋಂಥ ಒಂದು ಪಾತ್ರ ಇರುತ್ತಲ್ಲ. ಐ ಥಿಂಕ್ ಅದನ್ನ ತುಂಬಾ ಈಸಿಯಾಗಿ ರಿಲೇಟ್ ಮಾಡ್ಕೊಳ್ಬೋದಂತ ಪಾತ್ರ ಅಂತ ಅನಿಸ್ತು. ಅಂಡ್ ಅದು ಎಲ್ಲರಿಗೂ ಕಾರಣ ಯಾವುದೇ ಸಿನಿಮಾದ ಕರ್ತರು, ಯಾವುದೇ ಸಿನಿಮಾದ ರೂವಾರಿ ಮೊದಲನೇದಾಗಿ ನಿರ್ದೇಶಕರಾಗಿರ್ತಾರೆ. ಯಾಕಂದ್ರೆ ಅವರೇ ರೈಟರ್ ಆಗಿರ್ತಾರೆ. ಒಂದು ಸಿನಿಮಾ ಚೆನ್ನಾಗಿ ಮೂಡ್ ಬಂದ್ರೆ ಅದರ ಶ್ರೇಯಸ್ ಎಲ್ಲ ಡೈರೆಕ್ಟರ್ ಹೋಗ್ಬೇಕಾಗುತ್ತೆ. ಸೊ ಅವ್ರು ಅಷ್ಟು ಚೆನ್ನಾಗಿ ಡೈರೆಕ್ಟರ್ ಬರ್ದಿರೋದ್ರಿಂದ, ರೈಟರ್ ಆಗಿ ಬರ್ದಿರೋದ್ರಿಂದ, ರೈಟರ್ ಆಗಿ ಇವನ್ ಪ್ರದೀಪ ಡಬಲ್ ಅವರು ಅಷ್ಟು ಚೆನ್ನಾಗಿ ಬರ್ದಿರೋದ್ರಿಂದ ನಮ್ಗೆ ಎಲ್ರಿಗೂ ಐ ಥಿಂಕ್ ನಮ್ಮ ಪಾತ್ರಗಳು ರಿಲೇಟಬಲ್ ಅಂತ ಅನ್ನಿಸ್ತು. ಸೊ ಇಟ್ ವಾಸ್ ನಾಟ್ ಎ ಡಿಫಿಕಲ್ಟ್ ಥಿಂಗ್ ಎಟ್ ಆಲ್. ನಮ್ಮ ಕೆಲಸ ಅರ್ಥ ಆಲ್ರೆಡಿ ಅವ್ರು ಮಾಡ್ಬಿಟ್ಟಿದ್ರು.